ಮಂದಿರದ ಬೊಳ್ಳಿ ಪರ್ಬದ ವರ್ಷ 25 ವರ್ಷದಿಂಜಿನ ಅಂಚನ ಬೊಳ್ಳಿ ಪರ್ಬದ ವರ್ಷ 2022ನೇ ವರ್ಷ ಸಾರತ್ತ ವರ್ಮನುತ್ತ ಸೊನ್ಪತ್ತೆ 7 ಆರಂಭ ಅಂಚಿನ ಬಾಲಕೃಷ್ಣ ಮಂದಿರ 2022 ಈ ವರ್ಷ ಏನಕ್ಕೆ 25 ವರ್ಷ ಆಪನಂಚಿನ ಸಂದರ್ಭಡು 200 ಜೋಕುಲಿನ ಮಾನಾದಿಗೆ ಮಲ್ಪುನಂಚಿನ ಕಾರ್ಯಕ್ರಮ ನಿಮಿತ್ತ ದಿನ ಅಟ್ಟನೆ ಮಲ್ದ ಮಾತೆರ್ಲ ಈ ಕಾರ್ಯಕ್ರಮ ಕೈಸೋರನಂಚಿನ ಬಾರಿ ಪೊರ್ತುಗಲಿಗೆ ನಮಕ್ ಮಾತೆರ್ಗಳ ಸಂತೋಷ ಸಂಗತಿ ಪನ್ಪನಂಚಿನ ನೆಲೆಟ್ ಈ ಗ್ರಾಮದ ಒಡೆಯ ಸೋಮನಾಥ ದೇವೇರನ ಅಂಚನೆ ನಮ್ಮ ಊರದ ತುಳುನಾಡದ ಮಣ್ಣದ ಮಾತಾ ದೈವ ದೇವೇರನ್ನು ಸುಗಿತೊಂದು ಕಾರ್ಯಕ್ರಮ ಆದಿನಿ ಒಂದುಲ ಕುವೆಂಪು ಬರತಿನಂಚಿನ ನಾಡಗೀತೆದ ಹೊರಟು ಕಾರ್ಯಕ್ರಮಕ್ಕೂ ಶುಭ ಆರಂಭ ಕೊರೊಂದಲ ಬಾಲಕೃಷ್ಣ ಮಹಿಳಾ ಸಮಿತಿದ ಸದಸ್ಯರನಗಳು ಈ ಒಂಜಿ ನಾಡಗೀತೆ ನಡಪಾದು ಕೋಡು ಪಣದ ವಿನಂತಿ ಮತ್ತೊಂದು ಮಮತಾ ಸತೀಶ್ ಪ್ರಮೀಳಾ ಪ್ರವೀಣ್ ಅಂಚನೆ ಸಂಯುಕ್ತ ಅಂಚನೆ ರೇಖಾ ವೆಂಕಟೇಶ್ ಮಗಳು ಬದನ ನಾಡಗೀತೆ ನಡಪಾದು ಆಚಾರ್ಯ ದೇವಭಾವ ಅಂಚನೆ ಮಾತಾ ಇಕ್ಕನಾಗಿ ಮಾತೆಗಳೇ ಐದೊಟ್ಟಗೂ ಅತಿಥಿ ದೇವಭಾವ ಅದು ನಮ್ಮ ಹಿರಿಯರು ಬಂತೇನೆ ಅಂಚನೆ ನಂತರ ಸೇರ್ನಂಚನ ಅತಿಥಿ ನಾಕೇನೆ ಊರ್ನಂಚನ ನಿಕ್ಲೆ ಮಾತೆರಲ್ಲ ಈ ಕಾರ್ಯಕ್ರಮದ ಪೊರ್ಲದ ರೀತಿಡ್ ಎದುಕೊಂಡು ಪಡೆದು ಈ ಕಾರ್ಯಕ್ರಮದ ರೂಪುರೇಷದ ಒಟ್ಟು ನಮ್ಮ ಏಪಲ ಜ್ಞಾನದೇವಿಗೆ ಪುರಸ್ಕಾರ ಸ್ಥಳೀಯ ಮಲ್ಪಂಡು ಜನ ಆಲೋಚನೆ ಇಲ್ಲ ಬಾಲಕೃಷ್ಣ ಮಂದಿರ ಏಪಲ ಮಲ್ಕೊಂಡಿತ್ತು ಆದರೆ ಈ ವರ್ಷ ಇಡೀ ಮಂಗಳೂರು ಕ್ಷೇತ್ರ ವ್ಯಾಪ್ತಿಯ ಜೋಗ್ಲಿಗಳ 1% ಅಧಿಕ ಅಂತರ್ಗತ ಜೋಗ್ಲಿಗೆ ಮಾನದಿಗೆ ಮಲ್ಕೊಂಡು ಪನ್ಪೊಂಡ ಇಚ್ಛೆ ಆಕಾಂಕ್ಷೆಯನ್ನು
ವ್ಯಕ್ತಪಡಿಸಿದರೆ ಎಂಗಳ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರ ಸತೀಶ್ ಕುಂಬಲ್ ಅರ್ನ ಕಲ್ಪನದ ಪ್ರಕಾರನೇ ಇಲ್ಲಿ ಎಂಗಳು ಅಸೆಗುಂದ ಬಂಟರ ಸಂಘಟ ಮಲ್ಪುನಚಿನ ಕಲ್ಪನೆ ಇರ್ತದೆ ಅತದ ಕೊಲ್ಯದ ಕಾಪಿಕಂಡ ಗಟ್ಟಿ ಸಮಾಜ ಮಲ್ಪುನಚಿನ ಕಲ್ಪನೆ ಇರ್ತದೆ ಆನ ನಮ್ಮ ಬಾಲಕೃಷ್ಣ ಮಂದಿರ 25 ವರ್ಷದ ಸಂದರ್ಭ ಮಲ್ಪುನಚಿನ ಈ ಊರದ ನಮ್ಮ ನಾಡದ ಮಾತೆಲ್ಲ ಈ ಬಾಲಕೃಷ್ಣ ಮಂದಿರಕ್ಕೆ ಬತ್ತು ಸೇರಲು ಮಲ್ಪುನಚಿನ ಆಸೆ ಆಕಾಂಕ್ಷೆ ಅಂಗಲಾಪದ ಒಟ್ಟಿಗೂ ಈ ಕಾರ್ಯಕ್ರಮ ಎಂಕಲು ಮೂಲೆ ಮಲ್ಪುನಚಿನ ಆಲೋಚನೆ ಸತೀಶನ್ನೇ ಮಲ್ತೇವೆ ಇಲ್ಲಿಟ್ಟು ಈ ಗಣ್ಯಾತಿ ಗಣ್ಯರ ಸೇರಿಗಡಿ ಈ ಕಾರ್ಯಕ್ರಮ ಆಯೋಜನೆ ಬಂದ ಈ ಬತ್ತಿಂಚಿ ಸೇರಿನ ಮಾತ್ರೆಗಳ ಅತಿಥಿ ದೇವೋಭವದ ರೀತಿ ಮಾತ್ರೆಲ್ಲ ಗೌರವಪೂರ್ವವಾದ ಎದುರುಕೊಂಡು ಪಡೆದು ಬಾಲಕೃಷ್ಣ ಮಂದಿರದ ಅಧ್ಯಕ್ಷರ ಸತೀಶ್ ಕುಂಬಲ ಇಂಥ ದಿನ ನಿಜವಾದ എനിക്ക് ഏറ്റവും ಖುಷಿಯಾಗಿ ಬಂದ എനിക്ക് ನಿಜವಾದ ನನ್ನ ಆ ಶಬ್ದೋಡು ಪಾತ್ರರು ಎಂಚ ಸ್ವಾಗತ ಮಲ್ಪಡುಂದೆ ಎಂಕ ಅರ್ಥ ಆಗ್ತಿದೆ ಬಂದ ಭಾರಿ ಖುಷಿ 25 ವರ್ಷ ಎಂಗ್ಳು ಭಾರಿ ಮಸ್ತ್ ಬೆದ ಕಾರ್ಯಕ್ರಮ ಮಲ್ದ ಅಂಡ ಹಿರಿತ ಕಾರ್ಯಕ್ರಮ ಅಭೂತಪೂರ್ವವಾದ ಅಂಚಿನ ಕಾರ್ಯಕ್ರಮ ದಯಬಂಡ ಮಾತಾ ವರ್ಗದ ಮಾತಾ ಸಮುದಾಯದ ಮಾತಾ ಜನಕುಲ್ಲ ಒಂಜಿ ಶಿಕ್ಷಣ ಪಂಪನ ಕಾರಣಕ್ಕೋಸ್ಕರ ಊರೆಲ್ಲ ವಿದ್ಯಾರ್ಥಿ ಬತ್ತಿನ ಪೋಷಕರ ಬತ್ತಿನ ಎಂಕಲ ನಿವೃತ್ತ ಶಿಕ್ಷಕರ ಬತ್ತಿನ ಊರೆಲ್ಲ ಇದೊಟ್ಟಿಗೆ ಇಡೀ ಖುಷಿ ಆಪನೆ ಈ ಮಂದಿರನ ಪೂಜ್ಯ ಕಾವಂದೇರು 2007 ಪೂಜ್ಯ ಕಾವಂದೇರು ಉದ್ಘಾಟನೆ ಮಂದಿರ ಈ ಮಂದಿರ ಮಾಡಲಾಗಿದೆ ಇದೊಟ್ಟಿಗೆ ಪೂಜ್ಯ ಪೇಜಾವರ ಶ್ರೀಗಳು ಬರ್ತದೆ ಸ್ವಲ್ಪ ಆಶೀರ್ವಾದ ಮಂದಿರ ಅಂಚಿನ ಜಾಗ ಊರ ಶ್ರೀಗಳು ಬೈದೆ ಅಂಡ ಪೇಜಾವರ ಶ್ರೀಗಳು ಮಾತ್ರ ಅತ್ಯಂತ ಶ್ರೇಷ್ಠವಾದ ನಮ್ಮ ಸಮುದಾಯದ ನಮ್ಮ ಸಮಾಜದ ಸ್ವಾಮಿಗಳು ಆರ್ಲ ಬೈದಿನ ಜಾಗ ಅಂಚನೆ ಇನಿ ಮಾತ್ರ ಮೂಜನೆ ವ್ಯಕ್ತಿ ಎಲ್ಲ ಬೇರೆ ಮಸ್ತ್ ಜನ ಬೈದೆ ಅಂಡ ಮೋಹನ್ ಅಲ್ವೇರಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತದೆ ನನ್ನ ಲೆಕ್ಕನೆ ಎಂಕ್ ಬೊಕ್ಕ ಇಡೀ ಮಂದಿರಗೆ ಎಂಕ್ಲೆಗೆ ಇಡೀ ಊರಿಗೂ ಏತ್ ಖುಷಿ ಆಡ್ ಬಂಡ ಎಂಕ್ಲೆಗೆ ಪನೇರ ತೀರಂದನಾಥ ಖುಷಿ ಆಡ್ ಮೋಹನ್ ಅಲ್ವೇರಿ ದಯ ಬಂಡ ಈ ಏತ್ ಲಕ್ಷಾಂತರ ಜನಕ್ಕೆ ಶಿಕ್ಷಣ ಕೊರ್ಲಂಚಿನ ಒಂದು ಶಿಕ್ಷಣ ಪ್ರೇಮಿಲ ಶಿಕ್ಷಣ ಎಂತ ಪಾಲ್ಗೊಂಡಿಗೆ ಅರ್ಥ ಆಗ್ತದೆ ಈ ಊರುಗಳ ಇನ್ನ ಕಾಲೇಜಿಗೆ ವೃತ್ತಿಗೋಸ್ಕರ ಬರ್ಪುನಕ್ಕುಳ್ಳೇರು ಶಿಕ್ಷಕನಿಗೋಸ್ಕರ ಬರ್ಪುನಕ್ಕುಳ್ಳೇರು ಎಂಗ್ಲ ಮಂದಿರಡೆ 2-3 ಜನ ಇರ್ನ ಕಾರಣಗೋಸ್ಕರ ಬದುಕಿನ ಒಳ್ಳೆಯರಿಂದ ಪನೆಯರ ಅತ್ಯಂತ ಸಂತೋಷ ಪಡುತ್ತೆ ಇನ್ನು 25 ವರ್ಷದ ಈ ಸಂದರ್ಭ ಬೇರೆ ಕಾರ್ಯಕ್ರಮಗಳನ್ನು ಮಲ್ದ ಬೇರೆ ಸಾಮಾಜಿಕವಾದ ಬೇರೆ ಕೆಲಸ ಈ ಸಂದರ್ಭ ಉಲ್ಲೇಖ ಮಲ್ಪಂದ ಇನ್ನು ಭಾರಿ ಖುಷಿಯಾಗಿದೆ ಬಂದ ಹೆಂಗೆ ಪ್ರತಿ ವರ್ಷದ ಈ ಒಂದು ಜ್ಞಾನಜೀವಿಗೆ ಪ್ರಶಸ್ತಿ ಪ್ರದಾನ ಹೆಂಗೆ ಕೊರ್ಪುನ ಆ ಜ್ಞಾನಜೀವಿಗೆ ಕಾರ್ಯಕ್ರಮ ಅದನ್ನ ನಿಕ್ಲೆ ಕೊರ್ಪುನ ಪ್ರೋತ್ಸಾಹ ಅವಕೂರ ಮಲ್ಲ ಸಂಗತಿ ಸರ್ಟಿಫಿಕೇಟ್ ಒಂದು ಶಾಲೆ ಇಂಚಿನ ಪುರಕೊರ್ಪ ಆಂಡ ನಿಖಿಲ ಜೀವನ ಮಲ್ಲ ಶ್ರೇಷ್ಠವಾಯಿನಂಚಿನ ಒಂಜಿ ಜ್ಞಾನಜೀವಿಗೆ ಪಂಪನಂಚಿನ ಆ ಬಲ್ಪುನು ಕೊತ್ತವನಂಚಿನ ಈ ಜ್ಞಾನಜೀವಿಗೆ ಅಂತ ನಿಖಲು ಐದು ಬಾರಿ ಹೃದಯಪೂರ್ವಕವಾದ ಜೋಕುಲು ನೀನು ದೆತನೋರ ಪಂಪನಂಚಿ ಸಂಕಲ್ಪದೊಟ್ಟಿಗೆ ನೀನು ಮತ್ತೊಂದಿಲ್ಲ ಅಂಚಾದ್ರೆ ಇನಿ 200 ಜೋಕುಲಿಗೆ ಒಟ್ಟು ಸ್ವಲ್ಪ ಪರ್ಸೆಂಟ್ ಹೆಚ್ಚ ಮಲ್ಪಟ್ಟು ನಮಗೆ ಫ್ರೀ ಪ್ರಶಾಂತ್ ಏತು ಜೋಕುಲು 6 ಗಂಟೆ 170 ನಾನು ಮೂಲ ಪ್ರವೀಣ್ ಮುಕ್ಲ ಬಣ್ಣ ಮಾಡಿ 170 ಜನಕ್ಕೆ ನನಗೆ ಸಂಬಂಧ ಮಾಡ್ತಾರೆ ಯಾವ ಇದು ಕಷ್ಟದ ಕೆಲಸ 30 ಜನಕ್ಕೆ ಮಲ್ಪನಾಗೆ ನನಗೆ ಟೆನ್ಷನ್ ಆಗ್ತದೆ 30 ಜನಕ್ಕೆ ಯಾ ಬಂಡೆ 170 ಜನಕ್ಕೆಲ್ಲ ನಮ್ಮ ಮಲ್ಪದೆ ಚಿಂತ ಈ ಸರಿ ಮಲ್ಪಟ್ಟು ನಮ್ಮ ಯಾಕಂದ್ರೆ ಕೊರೋನಾದ 2 ವರ್ಷ ಜೋಕುಲ ಶಿಕ್ಷಣ ನಮ್ಮ ದುಂಬು ಓಡೆ ಪೋಪುನ ಪಂಪನಂಚಿ ನಾವು ಬಂದ ನಡೀತೇವೆ ಆ ಸಂದರ್ಭ ಶಿಕ್ಷಕರ ಅವಡು ಜೋಕುಲ ಅವಡು ಧೃತಿಗೆಡ ಅಂದ್ರೆ ನಾನು ಕನ್ನಡದಲ್ಲಿ ಮಾತಾಡ್ಬೇಕಿತ್ತಲ್ಲ ಧೃತಿಗೆಡದೆ ನೀವೆಲ್ಲ ಒಂದು ಸಂಕಲ್ಪ ಮಾಡಿ ಇಡೀ ನಮ್ಮ ಜೀವನ ಮುಂದಕ್ಕೆ ಇದೆ ಎನ್ನುವ ರೀತಿಯಲ್ಲಿ ನಾವು ಈ ಒಂದು ಶಿಕ್ಷಣವನ್ನ ಮುಂದೆ ತಗೊಂಡೋಗ್ಬೇಕು ನಾವು ಯಾವ ರೀತಿಯ ಒಂದು ದಿಕ್ಕನ್ನ ಇಟ್ಟು ನಮ್ಮ ತಂದೆ ತಾಯಿಯವರು ಶಾಲೆಗೆ ಕಳಿಸಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೆ ಬ್ರೇಕ್ ಮಾಡಬಾರ್ದು ಮುಂದೆ ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ನೀವೆಲ್ಲ ವಿದ್ಯಾರ್ಜನೆ ಮಾಡಿ ಈ ಸಲ 90%ಕ್ಕಿಂತ ಜಾಸ್ತಿ ತಗೊಂಡಂತ ಮಕ್ಕಳನ್ನ ಪ್ರೋತ್ಸಾಹಿಸುವುದು ನಮ್ಮ ಧರ್ಮ ಅಂತ ತಿಳ್ಕೊಂಡು ನಿಮ್ಮನ್ನು ಎಲ್ಲರನ್ನ ಕರೆದು ಇಲ್ಲಿ ಪ್ರೋತ್ಸಾಹ ಕೊಡಬೇಕೆನ್ನುವ ನಿರ್ಣಯವನ್ನ ನಾವೆಲ್ಲ ಒಟ್ಟು ಸೇರಿ ಮಾಡಿದೆವು ಆ ಸಂದರ್ಭದಲ್ಲಿ ಕೆಲವರ ಮನಸ್ಸಲ್ಲಿ ಈಗಲೂ ಜಿಜ್ಞಾಸೆ ಇದೆ ಈ 178 ಮಕ್ಕಳನ್ನು ಹೇಗೆ ಇವರು ಅಭಿನಂದನೆ ಮಾಡ್ತಾರೆ ಅಂತ ನೀವು ನೋಡಿ ಮತ್ತೆ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತೇವೆ ಯಾರಿಗೂ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಾವು ಇಷ್ಟರವರೆಗೆ ನನ್ನ ಇಲ್ಲಿ ಆ ದೇವರ ಶ್ರೀಕೃಷ್ಣ ಪರಮಾತ್ಮ ಯಾರ ಮನಸ್ಸಿಗೂ ನೋವಾಗದ ರೀತಿಯಲ್ಲಿ ಎಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಯಾವ ನಿರ್ಣಯ ಮಾಡಿದೆವು ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವುದಕ್ಕೆ ನಮಗೆ ಅನುಗ್ರಹ ಮಾಡಿದ್ದಾರೆ ಅದರ ಜೊತೆಗೆ
ಶಿಕ್ಷಕರು, ನಮ್ಮ ಟೀಚರ್, ನನ್ನ ವಿಶೇಷವಾಗಿ ಶಾಂಬ ಟೀಚರ್, ನನ್ನ ಟೀಚರ್, ನನಗೆ ಕಲಿಸಿದ ಗುರುಗಳವರು, ಅವರು ಎದುರಿದ್ದಾರೆ. ತುಂಬಾ ಜನ ಇದ್ದಾರೆ. ಗಿರಿಜಾಬಾಯಿ ಅವರು ಟೀಚರ್ ಇದ್ದಾರೆ. ನಮ್ಮ ತುಂಬಾ ಜನ, ಆನಂದ ಮಾಸ್ಟರಿಂದ ಹಿಡಿದು ರಾಜು ಮಾಸ್ಟರಿಂದ, ನನಗೆ ಹೆಸರು ಹೇಳಿದ್ರೆ ತಪ್ಪಾಗ್ತದೆ, ತುಂಬಾ ಜನ ಇದ್ದೀವಿ. ಇವರಿಗೆ ಯಾಕೆ ಸರ್ ನಾನು ಮಧ್ಯದಲ್ಲಿ ಮೀಟಿಂಗ್ ಆಗುವಾಗ ಹೇಳಿದೆ, ಇವತ್ತು ಈ ಸಲ ಶಿಕ್ಷಕರಿಗೆ ಕೂಡ ಮಾಡಬೇಕು ನಾವು ಅಂತ. ಆವಾಗ ಕೆಲವರು ಇದೇ ದೊಡ್ಡ ಕೆಲಸ, ಮತ್ತೆ ನೀವು ಶಿಕ್ಷಕರಿಗೆ ಮಾಡುವಂತ ನಾನು ಹೇಳಿದೆ. ಇಂಥ ಮಕ್ಕಳ ಎದುರಲ್ಲಿ ನಿವೃತ್ತಿಯಾಗಿ ಮನೆಯಲ್ಲಿ ಕೂತು ಇನ್ನೇನೋ ಅಂತ ಆಲೋಚನೆ ಮಾಡುವಂತ ನಮ್ಮ ಹಿರಿಯರಿಗೆ ಈ ಸಂದರ್ಭದಲ್ಲಿ ಸೂಕ್ತವಾದ ಒಂದು ಸಂದರ್ಭ ಅವರಿಗೆ ಗೌರವ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅವರಿಗೆ ಪುನರಪಿ ಒಂದ್ಸಲ ರೀಚಾರ್ಜ್ ಮಾಡಿದಾಗೆ ಆಗಬೇಕು. ನಮ್ಮ ಶಿಕ್ಷಕರಿಗೆ ನಿವೃತ್ತರಾದವರು ಮನೆಯಲ್ಲೇ ಕೂತ್ಕೊಳ್ಬಾರದು. ಯಾವುದಾದ್ರೂ ಒಂದು ಸಂಘಟನೆಯಲ್ಲಿ, ಯಾವುದಾದ್ರೂ ಒಂದು ಧಾರ್ಮಿಕ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಇದೊಂದು ವೇದಿಕೆ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ಅವರಿಗೆ ಕೂಡ ಇವತ್ತು ಹೆಚ್ಚು ಕಡಿಮೆ 25ರಿಂದ 30 ಜನರಿಗೆ ಇವತ್ತು ಶಿಕ್ಷಕರಿಗೆ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡಿದರೆ ಉದ್ದುದ್ದಾಗಿ ಹೋಗ್ತದೆ. ನನ್ನ ಅತ್ಯಂತ ಪ್ರೀತಿಯ ನಿನ್ನೆ ಡಾಕ್ಟರ್ ಆಗಿ, ಶಿಕ್ಷಣ ತಜ್ಞರಾಗಿ ಇಡೀ ಮೂಡಿಗೆರೆ ನಾನು ಯಾವತ್ತು ನಮ್ಮ ರವೀಂದ್ರ ಶೆಟ್ಟಿ ಉಳಿಗೊಟ್ಟಿಯಲ್ಲಿ ಸಣ್ಣ ಪ್ರಮಾಣದ ಕೆಲಸ ಮಾಡ್ತಿದ್ರು. ನಾನು ಹೇಳ್ತಿದ್ದೆ, ಮೋಹನ ಅವರು ಯಾವ ರೀತಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ಮೂಡುಬಿದ್ರೆಯಲ್ಲಿ ಕೆಲಸ ಮಾಡ್ತಾರೆ ಅದನ್ನು ನೋಡಿ ನಾವು ಕಲಿಯುವಂಥದ್ದು. ಮತ್ತೆ ನೀವು ಸಹ ಈ ಥರ ಮಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀರಿ, ಒಳ್ಳೆಯದು. ಯಾಕೆಂದ್ರೆ ಎಲ್ಲ ಹಂತದಲ್ಲಿ ಅವರು ಪಳಗಿದವರು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದದ್ದೇ ನಮ್ಮ ಪುಣ್ಯ. ಈ ಒಂದು ಮಂದಿರಕ್ಕೆ ನೀವು ಕಾಲಿಟ್ಟದಕ್ಕೆ, ನಮ್ಮೊಟ್ಟಿಗೆ ಸೇರಿದಕ್ಕೆ ಸನ್ಮಾನ್ಯ ಗೌರವಾನ್ವಿತ ಮೋಹನ್ ಅವರಿಗೆ ನಮ್ಮ ಊರಿನ ಪರವಾಗಿ, ಮಂದಿರದ ಪರವಾಗಿ, ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಮಾತಾಡಿದ್ರು. ಆದ್ರೆ ನಾನು ಒಂದು ಹೇಳ್ತೇನೆ, ಒಂದು ಶಿಕ್ಷಣಕ್ಕೋಸ್ಕರ ಎಲ್ಲರೂ ನಾವು ಒಟ್ಟಿಗೆ ಇದ್ದೇವೆ. ಯಾರಿಗೆ ಪ್ರತಿಭೆ ಉಂಟು ಅವರನ್ನು ಗುರುತಿಸುವಂಥದ್ದು ಕೂಡ ನಾವು ಯಾವುದೇ ರೀತಿಯ ತಾರತಮ್ಯ ಮಾಡಲಿಲ್ಲ, ಮಾಡುವುದೂ ಇಲ್ಲ. ನಮ್ಗೆ ಎಲ್ಲರೂ ಬೇಕು, ನಾವು ಎಲ್ಲರೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ನಮ್ಮ ಪ್ರೋತ್ಸಾಹ ಇದೆ. ನೀವು ಎಲ್ಲವನ್ನ ಬಿಟ್ಟು ಅತ್ಯಂತ ಇಂಥ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಈ ಒಂದು ಸಂಸ್ಥೆಗೆ ಬಂದು ನಮ್ಮ ಸಣ್ಣ ಒಂದು ಗೌರವವನ್ನು ತಗೊಳ್ಳಿಕ್ಕೆ ಬಂದಂತ ಎಲ್ಲ ವರ್ಗದ ಜನರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ, ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನ ಎಲ್ಲ ಕಡೆ ಪ್ರಸರಣ ಮಾಡಲಿಕ್ಕೆ ಬಂದಂತ ಮಾಧ್ಯಮದ ಮಿತ್ರರಿಗೆ, ರಾಮದೇವರಾದ ಸೋಮನಾಥೇಶ್ವರನನ್ನು, ಆರಾಧ್ಯ ದೈವ ಬಾಲಕೃಷ್ಣನನ್ನು ಹಾಗೂ ವಿದ್ಯಾ ಸರಸ್ವತಿಯನ್ನು ಮನಸ್ಸಿನಲ್ಲಿ ವಂದಿಸುತ್ತಾ, ಇವತ್ತಿನ ಜ್ಞಾನದೀವಿಗೆ 2022 ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಚ್ಚಳಿಯದ ಛಾಪ ಮೂಡಿಸಿದ ಮಹಾನ್ ವ್ಯಕ್ತಿತ್ವ, ಜೈನ ಕಾಶಿಯಲ್ಲೊಂದು ಶೈಕ್ಷಣಿಕ ಕ್ರಾಂತಿ ಮಾಡಿದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ಮೋಹನ್ ಅವರವರೇ, ಹಾಗೆ ವೇದಿಕೆಯಲ್ಲಿ ಆಸನರಾಗಿರುವ ಗೌರವಾನ್ವಿತ ಆದರಣೀಯ ಶಿಕ್ಷಣಾಧಿಕಾರಿಗಳೇ, ಶಿಕ್ಷಕರೇ ಹಾಗೂ ಇಲ್ಲಿ ನೆರೆದಿರುವಂತಹ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಿರುವ ವಿದ್ಯಾರ್ಥಿ ಮಿತ್ರರೇ, ಅವರ ಪೋಷಕರೇ ಹಾಗೂ ಎಲ್ಲ ಮಹನೀಯರೇ, ಇಲ್ಲಿ ಇವತ್ತು ವಿದ್ಯೆ, ಸಂಸ್ಕಾರ, ಜ್ಞಾನ ಈ ಮೂರರ ಮಹಾಸಂಗಮ ಇಂದು ಈ ಸಭಾಂಗಣದಲ್ಲಿ ಸಮ್ಮಿಳಿತಗೊಂಡಿದೆ. ವಿದ್ಯೆ ಪಡೆದಂತಹ ವಿದ್ಯಾರ್ಥಿಗಳು ವಿದ್ಯೆ ಪಡೆಯೋದಕ್ಕೋಸ್ಕರ ಸಂಪನ್ಮೂಲಗಳನ್ನು ಒದಗಿಸಿ ವಿದ್ಯಾಲಯಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಟ್ಟಂತಹ ಸಂಸ್ಕಾರವಂತರು ಹಾಗೂ ವಿದ್ಯೆ ಪಡೆದು ಪ್ರತಿಭೆಯನ್ನು ಸಮಾಜಕ್ಕೆ ಪರಿಚಯಿಸಿದ ಪ್ರತಿಭೆಗಳನ್ನು ಪುರಸ್ಕರಿಸುವಂಥ ಜ್ಞಾನವಂತರು. ಈ ಮೂರರ ತ್ರಿವೇಣಿ ಸಂಗಮ ಇಂದು ಶ್ರೀ ಬಾಲಕೃಷ್ಣ ಮಂದಿರದಲ್ಲಿ ನಡೆದಿದೆ. ಕಳೆದ 25 ವರ್ಷಗಳ ಹಿಂದೆ ಕೆಲವು ಮನೆಗಳು, ವಿರಳಾತಿ ವಿರಳ ಜನಸಂಖ್ಯೆಯ ಈ ಗ್ರಾಮದಲ್ಲಿ ಗ್ರಾಮದ ಸಾಮರಸ್ಯ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆರಂಭಿಸಿ ಹಂತ ಹಂತವಾಗಿ ಕುಂಪಲ ಪರಿಸರದ ಕೀರ್ತಿ ನಾಡಗಳ ಪಸರಿಸುವಂತೆ ಈ ಪರಿಸರ ಇನ್ನಷ್ಟು ಜನಜಾಗೃತಿಗೊಳ್ಳುವಂತೆ ಸಹಾಯಕರವಾಗಿದೆ. ಇಂಥ ಸಾಮಾಜಿಕ ಚಟುವಟಿಕೆಗಳ ಬೀಜ ಬಿತ್ತಿದ ಶ್ರೀ ಸತೀಶ್ ಕುಂಪಲರವರ ಸಾಧನೆ ಈಗ ಈ ಮಂದಿರ ವಟವೃಕ್ಷವಾಗಿ ನಿಲ್ಲುವಂತಾಗಿದೆ. ಹಲವು ಸಮಾಜಮುಖಿ ಕಾರ್ಯಕ್ರಮಗಳ
ಸಮಾಜಮುಖಿ ಕಾರ್ಯಕ್ರಮಗಳು ಸೀಮಾತೀತವಾಗಿ ಜಿಲ್ಲೆ ರಾಜ್ಯಗಳಲ್ಲಿ ಪಸರಿಸಿದೆ. ಇದಕ್ಕೆ ಉದಾಹರಣೆ ಹಲವಾರು ಚಟುವಟಿಕೆಗಳಿಂದ ಲೋಕಕ್ಕೆ ಹಬ್ಬಿದ ಮಹಾಮಾರಿಯಲ್ಲಿ ನಮ್ಮ ಚಟುವಟಿಕೆಗಳು ಸ್ತಬ್ಧವಾಗಿದೆಯೇ ಎಂದು ಚಿಂತೆಗೊಳಗಾಗುವ ಸಮಯದಲ್ಲಿ ಕೊರೋನಾ ಮಹಾಮಾರಿಯ ಸಮಯದಲ್ಲೂ ಕೂಡ ಚಟುವಟಿಕೆಗಳಿಗೆ ಯಾವುದೇ ಕುಂದು ಬಾರದೆ ಸುಮಾರು ಇನ್ಫೋಸಿಸ್ ಹಾಗೂ ಇನ್ನಿತರ ಕೊಡುಗೈ ದಾನಿಗಳ ಸಹಕಾರದಿಂದ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 2,000ಕ್ಕಿಂತ ಅಧಿಕ ಆಹಾರ ಕಿಟ್ಗಳನ್ನು ವಿತರಿಸಿದ ಸಂಸ್ಥೆ ಬಾಲಕೃಷ್ಣ ಮಂದಿರವಾಗಿದೆ. ಆದುದರಿಂದ ಇದು ನಿಂತ ನೀರಾಗದೆ ಹರಿಯುವ ಪವಿತ್ರ ಜಲವದಂತೆ ಬಾಲಕೃಷ್ಣನ ಮಂದಿರದ ಈ ಚಟುವಟಿಕೆ ನಿರಂತರವಾಗಿ ಸಾಗುತ್ತಿದೆ. ಹೌದು, ಕಾರ್ಯಕ್ರಮ ಮಾಡಿದರು. ಡಾಕ್ಟರ್ ಅಬ್ದುಲ್ ಕಲಾಂ ಹೇಳಿದಂತೆ ಥಿಂಕ್ ಬಿಗ್ ಅಂತ ಹೇಳುವಂತೆ ಶ್ರೀ ಸತೀಶ್ ಕುಂಬಲರು ಯಾವಾಗ ಥಿಂಕ್ ಬಿಗ್ ಮಾಡ್ತಾರೆ. ಈ ಥಿಂಕ್ ಬಿಗ್ ಯಾಕೆ ಮಾಡ್ತಾರೆ ಅಂದರೆ ಅದರ ಅರ್ಧದಷ್ಟಾದರೂ ಯಶಸ್ಸು ಸಿಗುತ್ತದೆ ಆ ಒಂದು ಭಾವನೆ ಇದೆ. ಆದರೆ ಇಲ್ಲಿ ಈ ಥಿಂಕ್ ಬಿಗ್ ಯಾವಾಗಲೂ 2 ಪಟ್ಟು ಹೆಚ್ಚು ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಅಂತಹ ಒಂದು ಕಾರ್ಯಕ್ರಮದಲ್ಲಿ 2 ತಿಂಗಳ ಹಿಂದೆಯಷ್ಟೇ ನಡೆದಂತಹ ಅಖಂಡ ಭಜನಾ ಸಪ್ತಾಹ. ಈ ಅಖಂಡ ಭಜನಾ ಸಪ್ತಾಹದಲ್ಲಿ ಇಲ್ಲಿ ಒಂದು ಸಪ್ತರ್ಷಿ ಮಂಡಲವೇ ಇಲ್ಲಿ ಒಂದು ಸೃಷ್ಟಿ ಆಗಿರುವಂಥದ್ದು. ಸುಮಾರು 7 ಮಠಾಧೀಶರುಗಳು, 150ಕ್ಕಿಂತ ಹೆಚ್ಚು ಭಜನಾ ತಂಡಗಳು, ಅದೇ ರೀತಿಯಲ್ಲಿ 10-15 ಸಾವಿರಷ್ಟು ಭಕ್ತಾಭಿಮಾನಿಗಳು ಬಂದು ನಿರಂತರ ಅನ್ನದಾಸೋಹವನ್ನು ಹಾಗೂ ಶ್ರೀ ಬಾಲಕೃಷ್ಣನ ಚರಣ ಸೇವೆಯನ್ನು ಮಾಡಿ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ನಾವು ಒಂದು ಯೋಜನೆಗಳು ಇವತ್ತಿನದೇ ಒಂದು ಉದಾಹರಣೆ, ಇವತ್ತಿನ ಜ್ಞಾನದೇವಿಗೆ ಕಾರ್ಯಕ್ರಮವೇ ಆದ ಕೂಡಲೇ ಒಂದು ನಿಟ್ಟುಸಿರು ಬಿಡುವ ಅಂತ ಹೇಳುವಾಗಲೇ ಸತೀಶ್ ಕುಂಬಲರವರ ಮನಸ್ಸಿನ ಫೋಲ್ಡರ್ನಲ್ಲಿ ಹಲವಾರು ಯೋಜನೆಗಳು ತುಂಬಿರುತ್ತವೆ. ಇವತ್ತಿಗೆ ಕೆಳಗಿಳಿಬೇಕಾದ್ರೆ ಇನ್ನೊಂದು ಡೇಟ್, ಇನ್ನೊಂದು ಯೋಜನೆಗಳನ್ನು ತಯಾರು ಮಾಡಿಕೊಂಡು ಅವರು ಹೊಸ ಯೋಜನೆಗಳನ್ನು ತರುತ್ತಾ ಇರ್ತಾರೆ. ನಮ್ಮ ಸದಸ್ಯರಿಗೆ ಸ್ಫೂರ್ತಿ ತುಂಬುತ್ತಾ ಇರ್ತಾರೆ. ಹೌದು, ಇದೆಲ್ಲ ಕಾರ್ಯಕ್ರಮ ನಡೆಯುವಾಗ ಪಡೆಗಳು ಸಜ್ಜಾಗಿರುತ್ತವೆ, ಸದಸ್ಯರು ಸಹಕರಿಸ್ತಾರೆ. ಆದರೆ ಪಾಂಚಜನ್ಯ ಮೊಳಗಿಸಿ ಸಾರಥ್ಯವನ್ನು ನೀಡುವ ನಾಯಕ ಅಷ್ಟೇ ಪ್ರಬಲನಾಗಿರ್ತಾನೆ. ಅಂತಹ ಒಂದು ಪ್ರಬಲವಾದ, ಸಮರ್ಥವಾದ ಧಾರ್ಮಿಕ, ಸಾಮಾಜಿಕ ನಾಯಕ ಶ್ರೀ ಸತೀಶ್ ಕುಂಬಲರವರು. ಕೆಲವೊಮ್ಮೆ ನನಗೆ ಅನಿಸುತ್ತದೆ, ಯಾಕೆ ಇಂತಹ ಒಬ್ಬ ಸೀಮಾತೀತವಾಗಿ ಬೆಳೆದ ನಾಯಕನನ್ನು ನಮ್ಮ ಈ ಪರಿಸರದ, ನಮ್ಮ ಕ್ಷೇತ್ರ ವ್ಯಾಪ್ತಿಯ ಜನರ ಅಳಲನ್ನು ರಾಜ್ಯದ ರಾಜಧಾನಿಯತ್ತ ತಲುಪಿಸಲು ಒಬ್ಬ ಮುಖಂಡನನ್ನಾಗಿ, ಒಬ್ಬ ಪ್ರತಿನಿಧಿಯನ್ನಾಗಿ ನಾವು ಯಾಕೆ ಮಾಡಬಾರದು ಅಂತೇಳಿ ನನಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅವರ ವಿಷಯದಲ್ಲಿ ಇಷ್ಟೊಂದು ಹೇಳಲಿಕ್ಕೆ ಹೋದರೆ ತುಂಬ ಒಂದು ದಿವಸ ಬೇಕಾಗ್ತದೆ. ಆದರೆ ಇಷ್ಟೊಂದು ಸಂಕ್ಷಿಪ್ತವಾಗಿ ಹೇಳಲಿದ್ರೆ ನನಗೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕಂದರೆ ಕಳೆದ 2.5 ದಶಕಗಳಿಂದ ನಾನು ತುಂಬ ಹತ್ತಿರದಿಂದ ಅವರ ಒಡನಾಟದಿಂದ ಇದ್ದಿದ್ದೇನೆ. ಅದಕ್ಕೋಸ್ಕರವಾಗಿ ಅದೇ ರೀತಿಯಲ್ಲಿ ಮುಂದೆಯೂ ಈ ರಜತ ಮಹೋತ್ಸವ ಸಂಭ್ರಮದಲ್ಲಿ ಒಂದು ದಿನದ ಕಾರ್ಯಕ್ರಮವಾಗಿ ನಾವು ಮುಗಿಸೋಣ ಅಂತ ಹೇಳುವಾಗಲೇ ಇಲ್ಲ, ಅದು ಸಾಧ್ಯ ಆಗುವುದಿಲ್ಲ. ರಜತ ಮಹೋತ್ಸವ ವರ್ಷ ಪೂರ್ತಿ ಕಾರ್ಯಕ್ರಮಗಳು ಬೇಕು. ಯಾವ ಕಾರ್ಯಕ್ರಮಗಳು ಸಂಪನ್ಮೂಲಗಳು ನಾನು ಕ್ರೋಢೀಕರಿಸ್ತೇನೆ. ನೀವು ನನ್ನೊಟ್ಟಿಗೆ ಸಾಥ್ ನೀಡಿದರೆ ಸಾಕು ಅಂತೇಳಿ ಸದಾ ಹುರಿದುಂಬಿಸಿ ಇಲ್ಲಿಯ ಸದಸ್ಯರನ್ನು, ಈ ಊರಿನ ಮಹಾಜನತೆಯನ್ನು ಅವರು ಸಾರಥ್ಯ ವಹಿಸಿ ಮುನ್ನಡೆಸಿಕೊಂಡು ಹೋಗ್ತಾರೆ. ಇದೆಲ್ಲ ಸರ್ವಗುಣ. ಇದು ನಾನು ಏಕಾಂಗಿಯಾಗಿ ಅವರನ್ನು ಹೊಗಳ್ತಿದ್ದೇನೆ ಅಂತೇಳಿ ಯಾವುದೇ ಭಾವನೆ ಬೇಡ. ಇದು ಅಕ್ಷರಶಃ ಈ ಪರಿಸರದಲ್ಲಿ ಕಳೆದ 30 ವರ್ಷಗಳು ನಡೆದು ಬಂತಹ ಒಂದು ವಟವೃಕ್ಷವಾಗಿ ಬೆಳೆದಂತಹ ವ್ಯಕ್ತಿಯ ಕಿರು ಪರಿಚಯ. ಇದರಾಗಿ ಇಷ್ಟನ್ನು ಹೇಳುತ್ತಾ ನನ್ನ ಪ್ರಸ್ತಾವನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ.
ರವೀಂದ್ರ ರೈ, ಸುರೇಶ್ ಆಳ್ವ ಮತ್ತು ಸತೀಶ್ ಕುಂಪಳರವರಿಗೆ, ಪ್ರಹ್ಲಾದ್ ಮತ್ತು ಪ್ರದೀಪ್ ರವರಿಗೂ ಶ್ರೀಮತಿ ಸುಶೀಲ್ ರವರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೋದರ ಬಂಧುಗಳು, ಶ್ರೀ ಬಾಲಕೃಷ್ಣ ಮಂದಿರ ಕುಂಪಳದ ಇವತ್ತಿನ ಬಹಳ ವಿದ್ಯೆಗೆ ಸಂಬಂಧಪಟ್ಟ ಜ್ಞಾನದೀವಿಗೆ ಪುರಸ್ಕಾರ 2022ರಲ್ಲಿ ಭಾಗವಹಿಸಲಿಕ್ಕೆ ನಮಗೆಲ್ಲರಿಗೂ ಸಂತೋಷವಾಗ್ತಾ ಇದೆ. ಇವತ್ತು ವಿದ್ಯಾಭ್ಯಾಸ ಎಂಬುದು ನಮಗೆಲ್ಲರಿಗೂ ಬಹಳ ಮುಖ್ಯ ಎಂಬುದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ದೃಷ್ಟಿಯಲ್ಲಿ ಈಗಾಗಲೇ ಒಂದು ಹಂತದ ಬಾಲ್ಯಾವಸ್ಥೆಯ ಕೊನೆಯ ಹಂತ SLC ಎಕ್ಸಾಮ್ ಮುಗಿದು ಈಗ ಫಲಿತಾಂಶ ಬಂದಿದೆ. ಆ ಫಲಿತಾಂಶವನ್ನು ಇಟ್ಟುಕೊಂಡು 90%ಗಿಂತ ಹೆಚ್ಚು ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಇವತ್ತು ಸನ್ಮಾನ ಮಾಡೋದಂದರೆ 625ರಲ್ಲಿ 570ಕ್ಕಿಂತ ಜಾಸ್ತಿ ಮಾರ್ಕ್ ಬಂದಂಥ ವಿದ್ಯಾರ್ಥಿಗಳನ್ನು ಇವತ್ತು ಸನ್ಮಾನ ಮಾಡೋದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ಇಡೀ ನಮ್ಮ ಬಾಲ್ಯಾವಸ್ಥೆಯಲ್ಲಿರುವಂತಹ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸದ ಒಂದು ದೊಡ್ಡ ಮಜಲು ಅದು SLC ಎಕ್ಸಾಮ್. ಈ ಎಕ್ಸಾಮ್ ಇದರಲ್ಲಿ ಇವತ್ತು ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE 4 ವಿಷಯಗಳಲ್ಲಿರುವಂತಹ ವಿದ್ಯಾಭ್ಯಾಸ. ಇದರಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಮೊನ್ನೆ ತಾನೇ ಬಂತು. ಎಂಥ ಸುಂದರವಾದಂತಹ ಒಂದು ರಿಸಲ್ಟ್. ನಮ್ಮ ಕಾಲದಲ್ಲಿ ಈಗ ನಮಗೊಂದು 50-60% ಮಾಡಲಿಕ್ಕೆ ಬೇಕಾದರೆ ಅದೆಷ್ಟು ಕಷ್ಟ ಸಾಧ್ಯ. ಈಗಿನ ವಿದ್ಯಾರ್ಥಿಗಳ ಇಡೀ ರಿಸಲ್ಟ್ ಅನ್ನು ನಮಗೆ ಗಮನಿಸುವಾಗ ಎಂಥ ಜ್ಞಾನವಂತವಾದಂತಹ ಮಕ್ಕಳು ಈ ಕಾಲದಲ್ಲಿ ಬಂದಿದ್ದಾರೆ. ಇವತ್ತು 85% ರಿಸಲ್ಟ್ ಈ ಸಲ ಘೋಷಣೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ರಿಸಲ್ಟ್ ಬಂದಂತ ಒಂದು ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮದ ಇದು ರಿಸಲ್ಟ್. ಈ 85% ರಿಸಲ್ಟ್ ಒಟ್ಟಿಗೆ 625ರಲ್ಲಿ 625 ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳು ಪ್ರಪ್ರಥಮ ನಮ್ಮ ರಿಸಲ್ಟ್ ಬರುವಾಗ 145 ಜನ. ಈಗದು ಪುನಃ ರಿವ್ಯಾಲ್ಯೂಯೇಷನ್ ಆಗಿ ಹತ್ತಿರ 300ರಷ್ಟು ವಿದ್ಯಾರ್ಥಿಗಳು ಈ ದಾಖಲೆಯನ್ನು ಮಾಡಿದರು. 625ರಲ್ಲಿ 625. ಇನ್ನು 625ರಲ್ಲಿ 620ರ ಮೇಲೆ ಅಂದರೆ 19% ಮೇಲೆ ಪ್ರಥಮ ಸಾರಿ ಬರುವಾಗ 3020 ವಿದ್ಯಾರ್ಥಿಗಳಿದ್ದರು. ಈಗ ಅದು ಕೂಡ ಹತ್ತಿರ 5000ರಷ್ಟು ವಿದ್ಯಾರ್ಥಿಗಳು ಈಗ ಈ ಸಾಧನೆ ಮಾಡಿದ್ದಾರೆ. ಇನ್ನು 625ರಲ್ಲಿ 600ಕ್ಕಿಂತ ಮೇಲೆ ಅಂದರೆ 96%ಗಿಂತ ಮೇಲೆ ಸುಮಾರು 16,000 ವಿದ್ಯಾರ್ಥಿಗಳಿದ್ದರು. ಅದು ಕೂಡ ಈಗ 20,000 ವಿದ್ಯಾರ್ಥಿಗಳನ್ನು ದಾಟಿ ಹೋಗ್ತಾ ಇದೆ ರಿವ್ಯಾಲ್ಯೂಯೇಷನ್ ಆದಮೇಲೆ. ಇನ್ನು ನೀವು 90% ಮೇಲೆ 90% ಮೇಲಂತೂ ನಮ್ಮ ರಾಜ್ಯದಲ್ಲಿ ಅದು ಕನಿಷ್ಠ ಪಕ್ಷ ಒಂದು 50,000ಕ್ಕೂ ಮಿಕ್ಕಿದಂತಹ ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಈಗ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮದಲ್ಲಿದ್ದಾರೆ. ಇನ್ನು 85% ಮೇಲೆ ಅತಿ ಬುದ್ಧಿವಂತರಿರುವಂತಹ ವರ್ಗ ಅಂತ ನಾವು ಹೇಳುವುದು, ಇದು ಒಂದು 3 ಲಕ್ಷದಷ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಇವತ್ತು 9 ಲಕ್ಷ ಜನ ಪರೀಕ್ಷೆ ಕೂತ್ಕೊಂಡಲ್ಲಿ 3 ಲಕ್ಷದಷ್ಟು ಜನ ಈ ಸಾಧನೆ ಮಾಡಿ ಹೊರಗೆ ಬಂದದ್ದು ಇದು ಸಾರ್ವತ್ರಿಕವಾದಂತಹ ದಾಖಲೆ. ಇನ್ನು ಮುಂದೆ CBSE, ICSE ರಿಸಲ್ಟ್ ಬರಲಿಕ್ಕೆ ಅದರಲ್ಲಿ ಬಹಳಷ್ಟು ಬುದ್ಧಿವಂತರು ಆ ವರ್ಗದಲ್ಲಿದ್ದಾರೆ. ಈಗಲೇ ನಾನು ಬಲಿಮೆ ಹೇಳಿದಾಗ ಹೇಳ್ತೇನೆ, 95% ಮೇಲೆ ರಿಸಲ್ಟ್ ಬರ್ತದೆ, ಹೆಚ್ಚು ಕಡಿಮೆ 98% ಮೇಲೆ ಬರ್ಬೋದು. ಅದರಲ್ಲಿ ಅತಿ ಬುದ್ಧಿವಂತರು ಬರಬೇಕಿದ್ದಾರೆ. ಇದೆಲ್ಲ ನನಗೆ ಬಹಳ ಸಂತೋಷ ತರುವಂತಹ ವಿಷಯ. ಇಂತಹ ಸಂದರ್ಭದಲ್ಲಿ ನಮ್ಮ ಊರುಗಳಲ್ಲಿ ಈ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾದ್ದು ನಮ್ಮ ಧರ್ಮ. ಇದು ನೀವು ಬಾಲಕೃಷ್ಣ ಮಂದಿರದವರು ಇವತ್ತು ಬಹಳ ಸುಂದರವಾಗಿ ಅದನ್ನು ಸತೀಶ್ ಕುಂಪಳದವರು ನಾಯಕತ್ವ ವಹಿಸಿಕೊಂಡು ನಮ್ಮ ಊರಿಗೆ ಸಂಬಂಧಪಟ್ಟ ಒಂದು 200ಕ್ಕೂ ಮಿಕ್ಕಿದಂತಹ ಮಕ್ಕಳನ್ನು ಗುರುತಿಸಿ ಅವರನ್ನು ಈ ರೀತಿ ಸನ್ಮಾನ ಮಾಡಲು ಇವತ್ತು ಮನಸ್ಸುವಂತಹ ವಿಚಾರ. ಇದು ಬಹಳ ಸಾರ್ಥಕವಾದಂತಹ ವಿಚಾರ. ನಾನು ಇಲ್ಲಿದ್ದ ಮಕ್ಕಳಿಗೆ ಒಂದು ಕಿವಿ ಮಾತನ್ನು ಹೇಳಿ, ನೀವು ಎಂದೂ ಈ ಮಾತಿನ ಭ್ರಮೆಯಲ್ಲಿ ನೀವು ಇದ್ದೇವೆ, ಅದರ ಬಗ್ಗೆ ಬಹಳ ಖುಷಿ ನಿಮಗಿದೆ. ಆದರೆ ಆ ಭ್ರಮೆ ಬೇಡ. ಯಾಕಂತ ಹೇಳಿದರೆ ಇದು ಬಾಲ್ಯಾವಸ್ಥೆಯ ಕೊನೆಯ ಹಂತದ ಒಂದು ವಿದ್ಯಾಭ್ಯಾಸ. ಇನ್ನು ನೀವು ಜೀವಮಾನದ ಬಹಳ ಸರ್ವಶ್ರೇಷ್ಠ ಇದಕ್ಕೆ ನೀವು ಬರ್ತೇವೆ, ಅದು ಪದವಿ ಪೂರ್ವ ಶಿಕ್ಷಣ. ಪದವಿ ಪೂರ್ವ ಶಿಕ್ಷಣ ಎಂಬುದು ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅತಿ ಶ್ರೇಷ್ಠವಾದಂತಹ ಸಮಯ. ಅಲ್ಲಿಯೇ ನಿಮ್ಮ ಜೀವನವನ್ನು ಮುಂದೆ ನಿರ್ಧಾರ ಮಾಡುವಂತಹ ಸಮಯ. ನೀವು ವೈದ್ಯರಾಗಬೇಕಾ,
ನೀವು ತಾಂತ್ರಿಕ ಶಿಕ್ಷಣಕ್ಕೆ ಹೋಗಬೇಕಾ, ಅಥವಾ CS ಅಂತ ವಿದ್ಯಾಭ್ಯಾಸಕ್ಕೆ ಹೋಗಬೇಕಾ, ಅಥವಾ ಯಾವ ಕ್ಷೇತ್ರಕ್ಕೆ ನೀವು ಹೋಗಬೇಕು ಎಂಬುದು ನಿರ್ಧಾರ ಮಾಡುವಂಥ ಸಮಯ ಪದವಿ ಪೂರ್ವ ಶಿಕ್ಷಣ. ಆಗ ನೆನಪಿಟ್ಕೊಳ್ಬೇಕು, ನೀವು 10ನೇ ತರಗತಿಯನ್ನು ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಬೇಡಿ. ಇವತ್ತು 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಆಗುವಾಗ ನಿಮಗೆ ಮಾರ್ಕ್ ತೆಗೆಯಲಿಕ್ಕೆ ಬಹಳ ಸುಲಭ ಇದೆ. ನೇರವಾದಂತಹ ಕ್ವಶನ್ ಕೇಳ್ತಾರೆ, 100ಕ್ಕೆ 100 ಮಾರ್ಕ್ ತೆಗೆಯಲಿಕ್ಕೆ ಬಹಳ ಸುಲಭ ಸಾಧ್ಯ. ಆದರೆ ಪದವಿ ಪೂರ್ವ ಶಿಕ್ಷಣಕ್ಕೆ ಆಗುವಾಗ ಅಲ್ಲಿ ಸೋಸುವ ಕೆಲಸ ಆಗ್ತದೆ. ಅಲ್ಲಿ ಅತಿ ಬುದ್ಧಿವಂತರು ಯಾರು ಎಂಬುದನ್ನು ಗುರುತಿಸಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಸೈನ್ಸ್ ಎಂಬ ಒಂದು ಸಬ್ಜೆಕ್ಟ್ ಅಲ್ಲಿ ಹೋಗುವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝಾಲಜಿ ಆಗ್ತದೆ, 4 ಆಗ್ತದೆ. ಅಲ್ಲಿ ಕೇವಲ ನಿಮ್ಮ NCERT ಸಿಲೆಬಸ್ಸಿನ ಮಾತ್ರ ಫಲಿತಾಂಶ ಅಲ್ಲ, ಎಕ್ಸಾಮ್ ಅಲ್ಲ. ಒಂದು ಹಂತದಲ್ಲಿ ಮೆಡಿಕಲ್ಗೆ ಹೋಗುವಾಗ ಇವತ್ತು ನೀವು NCERT ಸಿಲೆಬಸ್ನಲ್ಲಿ ಫಿಸಿಕ್ಸ್ನಲ್ಲಿ, ಕೆಮಿಸ್ಟ್ರಿಯಲ್ಲಿ, ಬಯಾಲಜಿಯಲ್ಲಿ 300ರಲ್ಲಿ 300 ಮಾರ್ಕ್ ದಾಖಲು ಮಾಡಿದ್ರು ಕೂಡ ಅದು ಮೆಡಿಕಲ್ಗೆ ಹೋಗುವ ಸೀಟಿಗೆ ಆಗುವಾಗ ಅದು 0 ಆಗ್ತದೆ. ಪ್ರತ್ಯೇಕವಾದಂತಹ ಎಕ್ಸಾಮ್ ಅನ್ನು ಮಾಡಿ ಈ ಮಾರ್ಕಿಗೆ ಯಾವ ಒತ್ತನ್ನು ಕೊಡದೆ 2 ವರ್ಷದಲ್ಲಿ ಕಲಿತಂತಹ ವಿಚಾರವನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 2 ವರ್ಷದಲ್ಲಿ ಕಲಿತಂತಹ ವಿಚಾರವನ್ನು ಅದರಲ್ಲಿರುವ 98 ಪಾಠವನ್ನು ಇಟ್ಕೊಂಡು ಹೆಚ್ಚು ಕಡಿಮೆ ಒಂದೊಂದು ಪಾಠದಲ್ಲೂ 1, 2, 3 ಕ್ವಶನ್ ಕೊಟ್ಟು ಯಾವ ಪಾಠವನ್ನು ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ನ 2 ವಿದ್ಯಾಭ್ಯಾಸವನ್ನು ಇಟ್ಟುಕೊಂಡು ಅದು ಆಗುವ ಎಕ್ಸಾಮ್. 180 ಕ್ವಶನ್, 180 ನಿಮಿಷದಲ್ಲಿ ನೀವು ಉತ್ತರ ಕೊಡಬೇಕು. 720 ಮಾರ್ಕ್ನಲ್ಲಿ ಆಗುವಂತಹ ಎಕ್ಸಾಮ್. ಒಂದು ಕ್ವಶನ್ ನೀವು ತಪ್ಪು ಮಾಡಿದರೆ ಮೈನಸ್ ಮಾರ್ಕ್ ಬರ್ತದೆ. ಆದ್ದರಿಂದ ಪದವಿ ಪೂರ್ವ ಶಿಕ್ಷಣ ಎಂಬುದು ಬಹಳ ಅತಿ ಶ್ರೇಷ್ಠವಾದದ್ದು. ಅದು 10ನೇ ತರಗತಿಯ ಎಕ್ಸಾಮ್ ಒಟ್ಟಿಗೆ ನೀವು ಕಂಪೇರ್ ಮಾಡಬೇಡಿ, ಅದರ ಭ್ರಮೆಯಲ್ಲಿ ನೀವು ಇರಬೇಡಿ ಎಂಬುದಕ್ಕಾಗಿ ನಾನು ಕಿವಿ ಮಾತು ಹೇಳ್ತಾ ಇದ್ದೇನೆ. ಇವತ್ತು ಬೇಕಾದಷ್ಟು ಅವಕಾಶ ಉಂಟು ಮಕ್ಕಳೇ. ಮೆಡಿಕಲ್ ಅಂತ ಹೇಳಿದ ಕೂಡಲೇ MBBS ಒಂದೇ ಅಲ್ಲ, ಅಲ್ಲಿ ಡೆಂಟಲ್ ಉಂಟು, ಆಯುಷ್ನಲ್ಲಿ ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ ಉಂಟು, ಇನ್ನು ಫಾರ್ಮಸಿ ಉಂಟು, ಇನ್ನು ಬೇಕಾದಷ್ಟು ಅಲೈಡ್ ಸೈನ್ಸ್ ಅಂದರೆ ಟೀಚರ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಇಂಥ ಒಂದು 100 ಕೋರ್ಸ್ಗಳಿಟ್ಟುಕೊಂಡು ಇದರ ಜೊತೆ ಫಾರ್ಮಸಿ ಇರ್ಬೋದು, ಅಥವಾ ವೆಟರ್ನರಿ ಇರ್ಬೋದು, BSc ಅಗ್ರಿಕಲ್ಚರ್ ಇರ್ಬೋದು, BSc ಹಾರ್ಟಿಕಲ್ಚರ್ ಇರ್ಬೋದು, ಹೀಗೆ ಹಲವಾರು ರೀತಿಯ ಸೈನ್ಸಿಗೆ ಸಂಬಂಧಪಟ್ಟ ಬೇಕಾದಷ್ಟು ವಿದ್ಯಾಭ್ಯಾಸ ಮಾಡೋದಿದೆ. ಅದೇ ಅಂತಿಮಲ್ಲ. ಇವತ್ತು ಕಾಮರ್ಸ್ ಅಂತ ಹೇಳಿದ್ರೆ ನೀವು ಹಿಂದಿನ ಒಂದು BComಗೆ ಹೋಲಿಕೆ ಮಾಡಬೇಡಿ. ಇವತ್ತು ಕಾಮರ್ಸ್ನಲ್ಲಿ ಇವತ್ತು CA, CS ಅಂತ ಪ್ರೋಗ್ರಾಮ್, ಇದರ ಒಟ್ಟಿಗೆ ಬೇಕಾದಷ್ಟು ಕ್ಲಾಟ್ ಅಂತ ಎಕ್ಸಾಮ್ ಬೇಕಾದಷ್ಟು ಇದೆ. ನೀವು ಮನಸ್ಸು ಮಾಡಿದ್ರೆ ಇವತ್ತೊಂದು CA ಕಲಿತರೆ ಅದನ್ನು ಎಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ನೀವು ನಾಳೆ PUCಯಲ್ಲಿ ಹೋಗಿ ಯಾವ ಒತ್ತಡವೂ ಇಲ್ಲದೆ ಆ ಕಾಮರ್ಸ್ನಲ್ಲಿ ಬೇಕಾದಂತಹ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಬೇಸಿಕ್ ಮ್ಯಾಥ್ಸ್ ಅನ್ನೆಲ್ಲ ತೆಗೆದುಕೊಂಡು ನೀವು CA ಪ್ರೋಗ್ರಾಮ್ ಅನ್ನು ಮಾಡೋದಾದ್ರೆ PUC ಸೆಕೆಂಡ್ ಇಯರ್ ಮುಗಿಸಿದ ಕೂಡಲೇ CA 4 ಸ್ಟೆಪ್ನಲ್ಲಿ ಒಂದು ಸ್ಟೆಪ್ ಅದು ಫೌಂಡೇಶನ್ CPT ಕೋರ್ಸ್ ಅನ್ನು ಇವತ್ತು 2 ವರ್ಷ ಮುಗಿಸುವಾಗಲೇ ಅದನ್ನು ಮುಗಿಸಲಿಕ್ಕಾಗ್ತದೆ. ನಾನು BComನ ಫಸ್ಟ್ ಇಯರ್ನಲ್ಲಿ, ಸೆಕೆಂಡ್ ಇಯರ್ನಲ್ಲಿ ಅದರ ಇಂಟರ್ಮೀಡಿಯೇಟ್ ಮತ್ತು ಅದರ ಹಂತವಾಗಿ ನೀವು ಮಾಡ್ತಾ BCom ಮುಗಿಸುವಾಗ CA ಅನ್ನು CS ಅನ್ನು ಮುಗಿಸಿ ನಿಮಗೆ ಹೊರಗೆ ಬರಲಿಕ್ಕೆ ಈ ಕಾಲದಲ್ಲಿ ಆಗ್ತಾ ಇದೆ. ನಮ್ಮ ಕಾಲದಲ್ಲಿ BCom ಅನ್ನು ಮಾಡಿ ಆಮೇಲೆ ನಾವು CA ಅನ್ನು ಮಾಡುವಾಗ 10 ವರ್ಷ 15 ವರ್ಷ ತೆಗೆದುಂಟು. ಆದರೆ ಈಗ ನಿಮ್ಮ ಯಥಾ ಪ್ರಕಾರ ಆಗುವಂತಹ ವಿದ್ಯಾಭ್ಯಾಸದಲ್ಲಿ BCom ಮುಗಿಸುವಾಗಲೇ CA/CS ಪ್ರೋಗ್ರಾಮ್ ಮುಗಿಸಿ ಹೊರಗೆ ಬರಲಿಕ್ಕಾಗ್ತದೆ. ಇವತ್ತು ದೇಶಕ್ಕೆ 20 ಲಕ್ಷ CA ಆದವರು ಬೇಕು. ಆದರೆ ಈಗ ಇರುವುದು 3 ಲಕ್ಷ ವಿದ್ಯಾರ್ಥಿಗಳು ಮಾತ್ರ. ಎಷ್ಟು ಸ್ಕೋಪ್ ಇದೆ ಎಂಬುದನ್ನು ನೀವು ಗಮನಿಸಿ. ಇವತ್ತು ಸೈನ್ಸಲ್ಲೂ ಕೂಡ ನೀವು MBBS ಅನ್ನು ಒಂದನ್ನೇ ನೀವು ಆಲೋಚನೆ ಮಾಡಬೇಡಿ, ಬೇಕಾದಷ್ಟು ಅಲೈಡ್ ಸೈನ್ಸ್ಗಳಿದೆ. ಇವತ್ತು MBBS ಅನ್ನು ಮುಗಿಸಿ ನಿಮಗೆ ಇಡೀ ಜಗತ್ತಿಗೆ ಹೋಗಬೇಕಾದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅಲೈಡ್ ಸೈನ್ಸ್ನಲ್ಲಿ ನೀವು ಕಲಿತು ಬಹಳ ಸುಲಭದಲ್ಲಿ ಇವತ್ತು ಜಗತ್ತಿಗೆ ಹೋಗ್ಬೋದು. ಆದ್ದರಿಂದ ಯಾವ ಒತ್ತಡವಿಲ್ಲದೆ ನೀವು ನಿರ್ಭೀತಿಯಾಗಿ ಆ ಪದವಿ ಪೂರ್ವ ಶಿಕ್ಷಣದಲ್ಲಿ ನೀವು ತೊಡಗಿಸಿಕೊಂಡು ಅಲ್ಲೂ ನೀವು ಸಾಧನೆ ಮಾಡಬೇಕು. 90% ಮೇಲೆ ಅಂತ ಹೇಳಿದ ಕೂಡಲೇ ನೀವು ಬುದ್ಧಿಮತ್ತ ಇದ್ದಂತಹ ಮಕ್ಕಳು, ನೀವು IQ ಪವರ್ ಇದ್ದವರು, ಅದರಲ್ಲಿ ಸಂಶಯ ಇಲ್ಲ. ಆದರೆ ಅದರ ಪ್ರಯೋಜನವನ್ನು ನೀವು ಪಡಿಬೇಕು. ಮುಂದೆ ಅಲ್ಲಿ ಬರುವಾಗ ಪದವಿ ಪೂರ್ವ ಶಿಕ್ಷಣ ಮುಗಿಸಿಕೊಂಡು ಸರಿಯಾಗಿ ನಿಮಗೆ ಮನಸ್ಸಿರುವ, ನಿಮಗೆ ಜ್ಞಾನ ಇರುವಂಥ, ನಿಮಗೆ ಇಷ್ಟ ಇರುವಂಥ ಸಬ್ಜೆಕ್ಟನ್ನು ತೆಗೆದು ಪದವಿ ಪೂರ್ವ ಶಿಕ್ಷಣವನ್ನು ನೀವು ಮುಗಿಸಿ ಅಲ್ಲಿ ಬಹಳಷ್ಟು ತ್ಯಾಗಗಳನ್ನು ನೀವು ಮಾಡಬೇಕಾಗ್ತದೆ.
ತ್ಯಾಗ ಮಾಡದೆ ಹೋದರೆ ಅಲ್ಲಿ ನೀವು ಅಷ್ಟು ಸುಲಭದಲ್ಲಿ ಈ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ಬಾಲ್ಯಾವಸ್ಥೆಯಿಂದ ಇನ್ನು ಪ್ರೌಢಾವಸ್ಥೆಗೆ ಬರುವುದು ಇದು ನಮ್ಮ ಪ್ರಕೃತಿ ನಿಯಮ. 16 ವರ್ಷದೊಳಗೆ ಬಾಲ್ಯಾವಸ್ಥೆ, ಆಮೇಲೆ ಬರುವುದು ಇನ್ನು ಪ್ರೌಢಾವಸ್ಥೆ. ಈ ಪ್ರೌಢಾವಸ್ಥೆ ಬರುವಾಗ ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಹೃದಯದ ಮೇಲೆ, ನಿಮ್ಮ ಆಲೋಚನೆ ಮೇಲೆ ಬಹಳಷ್ಟು ಬದಲಾವಣೆಗಳಾಗ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಸುಲಭದಲ್ಲಿ ಆ ವಿಷಯಕ್ಕೆ ತುತ್ತಾಗಬಾರದು. ಉದಾಹರಣೆಗೆ ಮೊಬೈಲ್ ಇರ್ಬೋದು, ಅಥವಾ ಒಂದು ಫೇಸ್ಬುಕ್ ಇರ್ಬೋದು, ಇಂಟರ್ನೆಟ್ಗಳಿರ್ಬೋದು, ಅಥವಾ ವಾಟ್ಸಪ್ಗಳಿರ್ಬೋದು. ನಿಮ್ಮಂಥ ಮಕ್ಕಳಿಗೆ ಇದು ಬಹಳ ಸುಲಭದಲ್ಲಿ ಇದನ್ನು ದಾಸರಾಗ್ತೀರಿ. ಎಲ್ಲಿ ನೀವು ಈ ಮೊಬೈಲ್ನ ದಾಸರಾಗಿದ್ದೀರಿ, ಎಲ್ಲಿ ನಾನು ಹೇಳಿದಂಥ ವಿಚಾರದ ದಾಸನಾಗಿರ್ತೀರಿ, ಅಲ್ಲಿ ನಿಮಗೆ ಪದವಿ ಪೂರ್ವ ಶಿಕ್ಷಣದಲ್ಲಿ ದೊಡ್ಡ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಎಷ್ಟು ಸ್ಪರ್ಧಾಳಿಗೆ ಅಂತ ಗಮನಿಸಿ. ಒಂದು ಮೆಡಿಕಲ್ಗೆ ಹೋಗಬೇಕಾದ್ರೆ, ಸರ್ಕಾರಿ ಸೀಟಲ್ಲಿ ಹೋಗಬೇಕಾದ್ರೆ ಇರುವುದು ಸೀಟು 3400. ಅಲ್ಲಿ ಎಕ್ಸಾಮಿಗೆ ಕೂತ್ಕೊಳ್ಳುವಂಥ ಜನ 1 ಲಕ್ಷ ಜನ ನಮ್ಮ ರಾಜ್ಯದಲ್ಲಿ. ದೇಶದಲ್ಲಿ 16 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ತಾರೆ. ಇದು ದೇಶೀಯ ಮಟ್ಟದ ಎಕ್ಸಾಮು. ಇಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳು ನಮ್ಮ ರಾಜ್ಯದಲ್ಲಿ ಇವತ್ತು 1 ಲಕ್ಷ ಜನ ಇರುವಾಗ 3400 ಸೀಟನ್ನು ಪಡಿಬೇಕಾದರೆ ನೀವಿವತ್ತು ಎಷ್ಟು ಅಂಕವನ್ನು ಗಳಿಸಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ. 720ರಲ್ಲಿ ಒಂದು 500 ಮೇಲೆ ಮಾರ್ಕ್ ಬರದೆ ನಿಮಗೆ ಇವತ್ತು ನೀಟ್ನಲ್ಲಿ MBBS ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ಇದಕ್ಕಾಗಿ ಹಲವು ಪ್ರಯತ್ನಗಳು ಮಾಡುವಂತಹ ವಿದ್ಯಾರ್ಥಿಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಆದ್ದರಿಂದ ಪದವಿ ಪೂರ್ವ ಶಿಕ್ಷಣದಲ್ಲಿ ನೀವು ಕಲಿತಾ ಇರುವಾಗ ತಾವು ಬಹಳ ಕ್ಯಾಶುವಲ್ ಆಗಿರಬಾರದು. ಇಲ್ಲಿ ನೀವು ಇಂಥ ಎಲ್ಲ ಆಮಿಷದಲ್ಲಿ ತುತ್ತಾಗಿ ಬಿಟ್ರೆ ನಾನು ನಿಮಗೆ ಏನು ಸಾಧನೆ ಮಾಡಲಿಕ್ಕೆ ಆಗ್ತದೆ ಮಕ್ಕಳೇ ಹೇಳಿ. ಆದ್ದರಿಂದ 2 ವರ್ಷದಲ್ಲಿ ಪದವಿ ಪೂರ್ವ ಶಿಕ್ಷಣ ಕಲಿಯುವಾಗ ತುಂಬ ತ್ಯಾಗವನ್ನು ಮಾಡಿ. ತಂದೆ ತಾಯಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಎಷ್ಟು ಅವರು ತ್ಯಾಗ ಮಾಡ್ತಾರೆ ಎಂಬುದನ್ನು ಗಮನಿಸಿ. ತನ್ನ ಒಂದು ಬೇರೆ ಬೇರೆ ವಿಚಾರಗಳಿರ್ಬೋದು, ಅದೆಲ್ಲವನ್ನೂ ತ್ಯಾಗ ಮಾಡಿ ನಾನು ಜನ್ಮ ಕೊಟ್ಟಂತಹ ಮಕ್ಕಳಿಗೆ ಸುಂದರವಾದಂತಹ ವಿದ್ಯಾಭ್ಯಾಸವನ್ನು ಕಟ್ಟಬೇಕು ಅಂತ ಎಷ್ಟು ಪ್ರಯತ್ನವನ್ನು ಅವರು ಮಾಡ್ತಾರೆ. ಈ ದೃಷ್ಟಿಯಲ್ಲಿ ನೀವುಗಳು ಕೂಡ 2 ವರ್ಷ ಕಾಲ ಬಹಳಷ್ಟು ತ್ಯಾಗವನ್ನು ಮಾಡಬೇಕು. ಅದು ಮಾಡಿಕೊಂಡು ಒಂದು ತಪಸ್ಸಿನಾಗಿ ಒಂದು ಕೆಲಸ ಮಾಡಿದರೆ, ಬದ್ಧತೆಯಿಂದ ಕೆಲಸ ಮಾಡಿದರೆ 100% ನೀವು ಸಕ್ಸಸ್ ಆಗ್ತೀರಿ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಆದ್ದರಿಂದ ತಾವುಗಳು ಆ ವಿಚಾರದಲ್ಲಿ ಗಂಭೀರವಾಗಿ ಇವತ್ತು ಚಿಂತನೆ ಮಾಡಬೇಕು ಎಂಬುದೇ ನಮ್ಮ ಆಶಯ. ಇವತ್ತು ನನಗೆ ಯಾಕೆಂತ ಹೇಳಿದ್ರೆ, ಇದು ಒಂದು ಕಾಲದಲ್ಲಿ ಕೆಲವೇ ಜನ ವೈದ್ಯರು ಆಗಿರ್ಬೋದು. ಇವತ್ತು ಒಂದು IIT ಕಲಿಲಿಕ್ಕೆ ಇದರಲ್ಲಿ ಎಷ್ಟೋ ಮಂದಿಗೆ ಒಂದು IIT ಕಲಿಯುವಂತ ಆಸೆ ಇದ್ದಿರ್ಬೋದು. ಇವತ್ತು ನಾನು NITಗೆ ಓದಬೇಕು ಅಂತ ಆಸೆ ಇದ್ದವರಿರ್ಬೋದು. ಇವತ್ತು ಇದಕ್ಕೆಲ್ಲ ಬಹಳಷ್ಟು ಪ್ರಯತ್ನಗಳು ನಿಮ್ಮ ಅಗತ್ಯ ಬೇಕಾಗ್ತದೆ. ಇನ್ನೊಂದು ಕಿವಿ ಮಾತು ಹೇಳ್ತೇನೆ. ಇವತ್ತು IIT ಎಂಬುದನ್ನು ನೀವು ಬಹಳ ಸುಲಭದಲ್ಲಿ ಹೇಳ್ತೀರಿ. ಅಲ್ಲಿ 18 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ತಾರೆ ದೇಶದಲ್ಲಿ. ಇರುವುದು ಸೀಟು 10,000. NITಗೆ ಇವತ್ತು ನಮ್ಮ ಸುರತ್ಕಲ್ನಲ್ಲಿರುವಂತಹ NITಗೆ ಸೇರಿಸಿ ನಾನು ಹೇಳುವುದು 60,000 ಸೀಟು. ಇವತ್ತು ಬಹಳಷ್ಟು ನಮ್ಮ ತೆಲಂಗಾಣ ಮತ್ತು ಹೈದರಾಬಾದ್ ಈ ಸೀಟನ್ನು ನಿಮ್ಮಂತ ಮಕ್ಕಳು ಹೊಡಿತಾರೆ. ಅಥವಾ ಒಂದು ಡೆಲ್ಲಿ ಅಥವಾ ರಾಜ್ಕೋಟ್ ಅಥವಾ ಚೆನ್ನೈ, ಮಹಾರಾಷ್ಟ್ರದಲ್ಲಿ ಬಹಳಷ್ಟು ನಗರದ ಜನರು ಇದರ ಪ್ರಯೋಜನ ಪಡಿತಾರೆ. ಯಾಕೆ ರೈತಾರೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇವತ್ತು ಅವರು 1ನೇ ತರಗತಿಯಿಂದಲೇ ಅವರು ಕಲಿಯುವಂತಹ NCERT ಸಿಲೆಬಸ್ನ ಜೊತೆ ಈ IIT ನೀಟ್ ಅಂತ ಪೂರಕ ಎಕ್ಸಾಮ್ಗಳಿಗೆ ಬೇಕಾದ ಹೆಚ್ಚುವರಿ ಶಿಕ್ಷಣವನ್ನು ಕಲಿತಾ 10ನೇ ತರಗತಿಯವರೆಗೆ ಬಂದು PUCಗೆ ಬರುವಾಗ ಅವರಿಗೆ ಬಹಳ ಸುಲಭವಾಗಿ ಆ ನೀಟಿಗೆ IITಗೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಆಗ್ತದೆ. ಯಾಕೆಂದ್ರೆ ಅವರ ಫೌಂಡೇಶನ್ 1ನೇ ತರಗತಿಯಿಂದ ನಡೀತಾ ಹೋಗ್ತದೆ. ನಮ್ಮ ರಾಜ್ಯದಲ್ಲಿ ಈ ಊರಿನಲ್ಲಿ ಯಾವ ಇಂಥ ಪ್ರಯತ್ನವನ್ನು ನೀವು ಮಕ್ಕಳು ಮಾಡಿದ್ದೀರಿ ಹೇಳಿ. ಯಾವ ಶಾಲೆಯಲ್ಲಿ ನಿಮಗೆ 1ನೇ ತರಗತಿಯಿಂದ ಈ IITಯ ನೀಟ್ನ ಕೋಚಿಂಗ್ ಎಲ್ಲಿ ಆಗ್ತಾ ಇದೆ ಹೇಳಿ. ಒಬ್ಬ ವಿದ್ಯಾರ್ಥಿಗಳಲ್ಲಿ ಕೈ ಎತ್ತಿ ನಾನು 1ನೇ ತರಗತಿಯಿಂದ IIT ಮತ್ತು ನೀಟ್ನ ಟ್ರೈನಿಂಗ್ ಅನ್ನು ಮಾಡಿಕೊಂಡು ಇವತ್ತು ನಾನು 10ನೇ ತರಗತಿಗೆ ಬಂದಿದ್ದೇನೆ, ನಾನು ಇನ್ನು ಪದವಿ ಪೂರ್ವ ಶಿಕ್ಷಣಕ್ಕೆ ಹೋಗ್ತೇನೆ ಎಂದು ಧೈರ್ಯದಲ್ಲಿ ಹೇಳಿ. ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು PUCಗೆ ಬಂದು ಇವತ್ತು ಆ ಫೌಂಡೇಶನ್ ಅನ್ನು ಅದರಲ್ಲೂ ಆಮೇಲೆ NCERT ಸಿಲೆಬಸ್ ಅನ್ನು ಗೊತ್ತಿ ಕಲ್ತ್ಕೊಂಡು ನೀವು ಮುಖ್ಯವಾಗಿ ಬರಬೇಕಾದ್ರೆ ಬಹಳಷ್ಟು ಕಷ್ಟ ಸಾಧ್ಯ ಇದೆ. ಬಹಳಷ್ಟು ನೀವು ತ್ಯಾಗ ಮಾಡಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಇವತ್ತು ಸತೀಶ್ ಕುಂಪಲ್ರವರಿಗಿರುವ ಆಶೆ ಏನು? ನಾಳೆ ಇವತ್ತು ಹೇಗೆ ಇವರು ನಿಮ್ಮನ್ನು 200 ಮಕ್ಕಳನ್ನು ಇವತ್ತು ಸನ್ಮಾನ ಮಾಡಿದ್ರ, ಸನ್ಮಾನ ಮಾಡುವ ಹಿಂದೆ ಏನು ಕೆಲಸ ಹೇಳಿ. ಸಾಧನೆ ಮಾಡಿದವರನ್ನು ನಾವು ಗುರುತಿಸ್ತೇವೆ. ನೀವು ಇನ್ನು ಮುಂದೆ ಪದವಿ ಪೂರ್ವ ಶಿಕ್ಷಣದಲ್ಲಿ
ಸೈನ್ಸೋ ಕಾಮರ್ಸನ್ನು ತೆಗೆದುಕೊಂಡು ಅಲ್ಲಿ ನೀವು ಬಹಳ ಉತ್ತಮವಾದಂತಹ ಶಿಕ್ಷಣವನ್ನು ಗಳಿಸಿ ನಮ್ಮ ಈ ಊರಿನಿಂದ, ಈ ಕುಂಪಳದಿಂದ ಒಂದು 10 ಮಕ್ಕಳು ಇವತ್ತು ಒಂದು ವೈದ್ಯಕೀಯ ಶಿಕ್ಷಣಕ್ಕೆ MBBSಗೆ ಸರ್ಕಾರಿ ಸೀಟ್ನಲ್ಲಿ ಹೋದರು, ಒಂದು IITಗೆ ಕಲೀಲಿಕ್ಕೆ ನಮ್ಮ ಒಂದು 10 ಮಕ್ಕಳು ಒಂದು IIT ಕಲೀಲಿಕ್ಕೆ ಹೋದ್ರು, NITಗೆ ಕಲೀಲಿಕ್ಕೆ ಹೋದ್ರು, ಒಂದು ಇಷ್ಟು ಜನ CA ಕಲ್ತರು, CS ಕಲ್ತರು ಅಂತ ಹೇಳುವಾಗ ನಾವು ಮಾಡಿದಂಥ ಈ ಸನ್ಮಾನ ಇದೆಲ್ಲವೂ ಸಾರ್ಥಕ ಆಗ್ತದೆ ಮಕ್ಕಳೇ, ಇದು ಸಾರ್ಥಕ ಆಗ್ತದೆ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿಸಿ ತಾವುಗಳು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ನಾಳೆ ಇಡೀ ನಮ್ಮ ದೇಶದಲ್ಲಿ ಆಗುವಂತಹ ವಿಚಾರಗಳಲ್ಲಿ ನೀವು ಮುಖ್ಯವಾಗಿ ಬರಬೇಕು. ನಾವು ಕಲಿಯುವಾಗ ನಮ್ಮ ಕಿವಿಗಳು, ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ಬಾಯಿಗಳು, ನಮ್ಮ ಹೃದಯ, ನಮ್ಮ ಮನಸ್ಸು ಒಂದು ಜಿಲ್ಲೆಗೆ, ರಾಜ್ಯಕ್ಕೆ, ದೇಶಕ್ಕೆ ಸೀಮಿತವಾಗಿತ್ತು. ನಿಮಗೆ ಹಾಗಲ್ಲ, ನಿಮಗೆ ಜಾಗತಿಕವಾಗಿದ್ದೀರಿ. ಜಗತ್ತೇ ನಿಮಗೆ ಕುಂಪಳದಾಗೆ ಕಾಣ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಆಗುವ ದಾಳಿಗಳು ಕೂಡ ಅದು ಸಾಮಾನ್ಯ ದಾಳಿ ಅಲ್ಲ, ಜಾಗತಿಕವಾದಂತಹ ದಾಳಿ ನಿಮ್ಮ ಮೇಲೆ ಆಗ್ತದೆ. ಆ ಹೃದಯದ ಮೇಲೆ, ಆ ಮನಸ್ಸಿನ ಮೇಲೆ ಯಾವುದು ಸರಿ ಯಾವುದು ತಪ್ಪು ಅಂತ ನೀವು ಸಮತೋಲನ ಮಾಡಬೇಕು. ಯಾವುದು ಬೇಕು ಯಾವುದು ಬೇಡ ಎಂಬುದನ್ನು ನೀವು ಸಮತೋಲನ ಮಾಡಬೇಕು. ಮಾಡಿಕೊಂಡು ನೀವು ಮುಂದೆ ಬೆಳೆಸಬೇಕು ಎಂಬುದೇ ನಮ್ಮೆಲ್ಲರ ಆಶೆ. ಆ ದೃಷ್ಟಿಯಲ್ಲಿ ನೀವು ಎಂದೂ ಕ್ಯಾಶುವಲ್ ಆಗಿ ಇರದೆ, ನೀವು ನಿಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ಇರುವಂತಹ ಒಂದು ದಿನದ 24 ಗಂಟೆ ಸಮಯವನ್ನು ಕನಿಷ್ಠ ಪಕ್ಷ 18 ಗಂಟೆ ನೀವು ನಿಮ್ಮ ಪದವಿ ಪೂರ್ವ ಶಿಕ್ಷಣಕ್ಕೆ ಮೀಸಲಾಗಿ ಇಟ್ಟರೆ ನಾಳೆ ನೀವು ಅತಿ ಹೆಚ್ಚು ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯ. ಇದನ್ನು ಮೀಸಲಾಗಿ ಇಡದೆ ನೀವು ಕ್ಯಾಶುವಲ್ ಆಗಿ ಇದ್ದರೆ ಅಷ್ಟಕ್ಕಷ್ಟೇ ಇದ್ದುಕೊಂಡು ನೀವು ಬದುಕಲಿಕ್ಕೆ ಆಗ್ತದೆ. ನಿಮ್ಮ ಮುಂದಿನ ಜೀವನವನ್ನು A ಗ್ರೇಡ್ಗೂ ಕೊಂಡೋಗ್ಬೋದು, B ಗ್ರೇಡ್ಗೂ ಕೊಂಡೋಗ್ಬೋದು, C ಗ್ರೇಡ್ಗೂ ತಂದಬಹುದು, ದುರಂತಗಳನ್ನು ನೀವೇ ಮಾಡಿಕೊಳ್ಬಹುದು. ಆದ್ದರಿಂದ ಬಹಳ ಜಾಗರೂಕತೆಯಿಂದ ನಿಮ್ಮ ಜೀವನದಲ್ಲಿ ಆ ಘಟ್ಟಕ್ಕೆ ಬನ್ನಿ. ಪದವಿ ಪೂರ್ವ ಶಿಕ್ಷಣ ಹೇಳಿದರೆ ಅದು ಹೇಳಿದೆ, ಬಾಲ್ಯಾವಸ್ಥೆಯಿಂದ ನೀವು ಪ್ರೌಢಾವಸ್ಥೆಗೆ ಬಂದದ್ದು. ನಿಮ್ಮಲ್ಲಿ ಹಲವಾರು ನಿಮ್ಮ ವಿಚಾರಗಳು ಇವತ್ತು ಪ್ರಕೃತಿ ಎಂಬುದಾಗಿ ಬದಲಾವಣೆ ಆಗ್ತದೆ. ಇಂತಹ ಸಂದರ್ಭದಲ್ಲಿ ತಾವುಗಳು ಬಹಳ ಜಾಗೃತರಾಗಬೇಕು. ಆ 17 ವರ್ಷದಿಂದ 19 ವರ್ಷದ ಸಮಯ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬಹಳ ಒಂದು ಘಟ್ಟ. ಆ ಘಟ್ಟದಲ್ಲಿ ನಾವು ಹೆಚ್ಚು ಕಡಿಮೆ ಸ್ವಲ್ಪ ತಪ್ಪಿಬಿದ್ದರೂ ಕೂಡ ಮತ್ತೆ ದುರಂತಗಳನ್ನು ಕಾಣ್ತೇವೆ. ಈ ದೃಷ್ಟಿಯಲ್ಲಿ ತಾವು ಜಾಗೃತರಾಗಬೇಕು. ಇವತ್ತು ಇವರ ಜೊತೆ ಶಿಕ್ಷಕರನ್ನು ಇವತ್ತು ಸನ್ಮಾನ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡಂತಹ ನಿವೃತ್ತಿ ಆದಂತಹ ಶಿಕ್ಷಕರ ಬಗ್ಗೆ ನಾವು ಲಘುವಾಗಿ ಮಾತಾಡೋದಲ್ಲ. ಒಂದು ಕಾಲದಲ್ಲಿ ಅವರು ಬಂದು ಶಿಕ್ಷಕರೊಟ್ಟಿಗೆ ಬರಬೇಕಾದಾಗ ಅವರು ಹೆಚ್ಚು ಕಡಿಮೆ ಆಗಿದ್ದಂಥ ಒಂದು ತಿಂಗಳ ಸಂಬಳ ಎಷ್ಟು ಕೇಳಿದ್ರೆ 100 ರೂಪಾಯಿ, 150, 200 ರೂಪಾಯಿ ಸಂಬಳವನ್ನು ತೆಗೆದುಕೊಂಡು ಅವರು ಇವತ್ತು ನಿವೃತ್ತಿ ಪಡೆಯುವಂತಹ ಶಿಕ್ಷಕರೊಟ್ಟಿಗೆ ಬಂದವರು. ತನ್ನ ಜೀವನದಲ್ಲಿ ಬಹಳಷ್ಟು ಕಷ್ಟ ನಷ್ಟ ಮಾಡಿಕೊಂಡು ಬಹಳಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟುಕೊಂಡು ಪ್ರಾಮಾಣಿಕದಿಂದ ದುಡಿದವರು. ಈಗ ಅವರು ರಿಟೈರ್ಡ್ ಆಗುವಾಗ 30-40 ಸಾವಿರ ರೂಪಾಯಿ ಅವರಿಗೆ ಸಂಬಳ ಬರಬಹುದು. ಇನ್ನು ಮುಂದೆ ಅವರಿಗೆ ನಿವೃತ್ತಿ ವೇತನ ಅದಕ್ಕಿಂತಲೂ ಹೆಚ್ಚು ಸಿಗಬಹುದು. ಆದರೆ ಪ್ರಾರಂಭದ ಕಷ್ಟಕಾಲದಲ್ಲಿ ಒಂದು 40-50 ವರ್ಷದ ಹಿಂದೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದನ್ನು ನಾವೆಲ್ಲ ಗಮನಿಸಬೇಕು. ಇದು ತಾಯಿ ಮತ್ತು ಮಗುವಿನ ಸಂಬಂಧ, ಗುರು ಶಿಷ್ಯರ ಸಂಬಂಧ, ಇದು ಒಂದು ಕುಂಬಾರನ ಮತ್ತು ಮಡಿಕೆಯ ಸಂಬಂಧ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ತಾಯಿ ಇವತ್ತೊಂದು ಮಗುವನ್ನು 9 ತಿಂಗಳು ತನ್ನ ಗರ್ಭದಲ್ಲಿ ಸಾಕಿ ಜನ್ಮ ಕೊಟ್ಟು ಅದಕ್ಕೊಂದು ಮೊಲೆ ಹಾಲು ಕೊಟ್ಟು ಅದಕ್ಕೊಂದು ತೊದಲು ಮಾತನ್ನು ಕೊಟ್ಟು ಆಮೇಲೆ ಅವರನ್ನು ಒಂದು ನಡೆಯುವಂತೆ ಮಾಡುವಂತ ಆ ತಾಯಿಯ ಗುಣ, ಅದು ಆ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾಳೆ ನೀವು ದೊಡ್ಡದಾಗಿ ನಾಳೆ ಬಂದು ತಾಯಿ ಹತ್ರ ಬಂದು ನೀನು ಬಾರಿ ನನಗೆ ಜನ್ಮ ಕೊಟ್ಟಿದ್ದಿ, ನನಗೆ ಬಾರಿ ಇಷ್ಟು ಮೊಲೆ ಹಾಲು ಕೊಟ್ಟಿದ್ದಿ ಅಂತೆ, ಅದೊಂದು 1000 ಲೀಟರ್ ಆಗಿರ್ಬೋದಂತೆ, ಅದಕ್ಕೊಂದು ಇವತ್ತು 10 ರೂಪಾಯಿ ಆಗಿ ನಾನೊಂದು 10,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರೆ ಆ ಋಣ ಮುಗಿಯುವುದಿಲ್ಲ. ಆ ಋಣವನ್ನು ಹಾಗೆ ಅದೇ ರೀತಿ ಇವತ್ತು ಕುಂಬಾರನ ಮಳಿಗೆಯ ಋಣ ಅಂತ ಹೇಳಿದ್ರೆ, ಈ ಕುಂಬಾರವನ್ನು ಯಾವುದೋ ಒಂದು ಮಣ್ಣನ್ನು ತಂದು ಅದನ್ನು ಇವತ್ತು ಒಂದು ಯಂತ್ರದಲ್ಲಿ ತಿರುಗಿಸಿ ಒಂದು ಕೈಯಲ್ಲಿ ಆಧರಿಸ್ತಾ ಒಂದು ಕೈಯಲ್ಲಿ ಕಟ್ಟುತ್ತಾ ಆ ಸುಂದರವಾದಂತಹ ಮಡಿಕೆಯನ್ನು ಮಾಡ್ತಾನೆ. ಅದೇ ರೀತಿ ಇವತ್ತು ಮಕ್ಕಳು ನೀವು ನಿಮ್ಮನ್ನು ಸುಂದರವಾದಂತಹ ಒಂದು ನಾಗರಿಕರನ್ನಾಗಿ ಮಾಡಿದಂತ ಈ ಸಂಗತಿ, ಇದನ್ನು ತಾವುಗಳು ಎಂದೂ ನಾವು ಮರೀಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಕೊನೆಯದಾಗಿ ನಿಮಗೆ ಹೇಳುವುದಿಷ್ಟೇ, ಜಾಗೃತರಾಗಿ ಮಕ್ಕಳೇ. ಈ ಸಂದರ್ಭದಲ್ಲಿ ಬಹಳಷ್ಟು ಜಾಗೃತರಾಗಿ ಇಟ್ಟುಕೊಂಡು ನಾವು ಮುಖ್ಯವಾಹಿನಿಗೆ ಬರಬೇಕು. ಇಲ್ಲಿ ತಂದೆ ತಾಯಿಯ ಋಣ, ಗುರು ಶಿಷ್ಯರ ಋಣ, ಮತ್ತೆ ಹೀಗೆ ನಿಮ್ಮನ್ನು ಸನ್ಮಾನ ಮಾಡಿದವರ ಋಣವನ್ನು ಎಲ್ಲವನ್ನೂ ತಾವುಗಳು ಚೆನ್ನಾಗಿ ತಿಳ್ಕೋಬೇಕು. ಮುಂದೆ ಬರುವ ಎಲ್ಲ ಸವಾಲುಗಳಿಗೂ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟುಕೊಂಡು ನೀವು ಬಹಳ ಒಳ್ಳೆಯ ವ್ಯಕ್ತಿಗಳಾಗಿ ಬರಬೇಕು. ವಿದ್ಯೆ ಬುದ್ಧಿಯ ಜೊತೆ ನೀವು ಒಳ್ಳೆಯ ಮನಸ್ಸನ್ನೂ ಕಟ್ಟಬೇಕು ಮಕ್ಕಳೇ.
ಈಗ ನನ್ನನ್ನು ಬಹಳಷ್ಟು ಗುರುತಿಸಿದ್ರು. ಯಾತಕ್ಕಾಗಿ? ನಾನು ನಿಮ್ಮ ಹಾಗೆ 90 ಮಾರ್ಕ್ ಯಾವತ್ತೂ ತೆಗೆದವನಲ್ಲ. ನಾನು ಬಹಳ ಕಷ್ಟದಲ್ಲಿ 10ನೇ ತರಗತಿಯಲ್ಲಿ 52% ಮಾರ್ಕ್ ತೆಗೆದದ್ದು. ಆಮೇಲೆ ಬಹಳ ಕಷ್ಟದಲ್ಲಿ ನನ್ನ PUC ಮುಗಿಸಿ ನಾನು ವೈದ್ಯಕೀಯ ಶಿಕ್ಷಣಕ್ಕೆ ಹೋದವ. ನಿಮ್ಮ ಹಾಗೆ 90-95 ಈಗ 100ಕ್ಕೆ 100 ಮಾರ್ಕ್ ತೆಗೆದವನಲ್ಲ. ಹಾಗೆಂತ ನೀವು ನನ್ನನ್ನು ದಡ್ಡ ಅಂತ ಹೇಳಿದರೆ ನಾನು ಒಪ್ಪುವುದಿಲ್ಲ. ನಾನು ಎಲ್ಲೂ ದಡ್ಡನಲ್ಲ. ನಾನು ಕ್ಲಾಸ್ ರೂಮ್ನೊಳಗೆ ಪಠ್ಯದ ಪುಸ್ತಕದ ಜೊತೆ ನನ್ನ ಮನಸ್ಸನ್ನು ಕಟ್ಟುವುದಕ್ಕೆ ವಿಶೇಷ ಒತ್ತು ಕೊಟ್ಟುಕೊಂಡು ಕ್ಲಾಸ್ ರೂಮಿಂದ ಹೊರಗೆ ಬಂದು ದೇವರು ಕೊಟ್ಟಂತಹ ಈ ಕಣ್ಣು, ಕಿವಿ, ಹೃದಯ, ಮನಸ್ಸನ್ನು ಸರಿಯಾಗಿಟ್ಟುಕೊಂಡು ಅಲ್ಲಿ ನಾನು ಬಯಲು ಶಾಲೆಯಲ್ಲಿ ಬಹಳ ಒಳ್ಳೆಯ ಶಿಕ್ಷಣವನ್ನು ಕಲಿತು ಇವತ್ತು ನಾನು ಈ ರೀತಿ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ನೀವು ಕ್ಲಾಸ್ ರೂಮಿನ ಪಠ್ಯದ ಒಟ್ಟಿಗೆ ಇಂತಹ ಒಂದು ಒಳ್ಳೆಯ ಮನಸ್ಸನ್ನು ಕಟ್ಟುತ್ತಾ ಹೋಗಿ. ನಾಳೆ ಹೋಗಿ ನೀವು ಮಾರ್ಕೆಟ್ನಲ್ಲಿ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ನೀವು ಹೇಳ್ಬೋದು, ಈಗ ಯಾಕೆ ಮಾತಾಡ್ತೀರಿ ಮಾರ್ರೆ, ನಾನು ಒಮ್ಮೆ ವೈದ್ಯನಾದ ಮೇಲೆ, ನಾನೊಮ್ಮೆ IIT ಕಲಿತ ಮೇಲೆ, ನಾನು ದೊಡ್ಡ ಹುದ್ದೆಗೆ ಹೋದ ಮೇಲೆ ನಾನು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಅಂಗಡಿಯಲ್ಲಿ 1 ಕಿಲೋ ನನಗೆ ಸೌಂದರ್ಯ ಪ್ರಜ್ಞೆ ಕೊಡಿ, 1 ಕಿಲೋ ಕರುಣೆ, ಮಾನವೀಯತೆ, ಪ್ರೀತಿಯನ್ನು ಕೊಡಿ, 1 ಕಿಲೋ ಕ್ರೀಡಾ ಮನೋಭಾವವನ್ನು ಕೊಡಿ ಅಂತ ಹೇಳಿದ್ರೆ ಅದು ಮಾರ್ಕೆಟ್ನಲ್ಲಿ 100 ಕೋಟಿ ಕೊಟ್ಟರು ಅದು ಸಿಕ್ಕುವುದಿಲ್ಲ. ಬಾಲ್ಯದಲ್ಲೇ ಹಂತ ಹಂತವಾಗಿ ನೀವು ಕಲಿತಾ ಹೋಗುವಾಗ ಬಯಲು ಶಾಲೆಯಲ್ಲಿ ಕಣ್ಣಿದ್ದು ಕೂಡಲಾಗಬಾರ್ದು, ಕಿವಿದ್ದು ಕಿವುಡಲಾಗಬಾರ್ದು, ಬಾಯಿದ್ದು ಮೂಗಲಾಗಬಾರ್ದು, ಹೃದಯ ಇದ್ದು ಹೃದಯವಂತಿಗೆ ಬೇಕು, ಮನಸ್ಸನ್ನು ಶುದ್ಧವಾಗಿರ್ಬೇಕು. ಹಾಗೆ ಇಟ್ಟರೆ ನಿಮ್ಮ ವಿದ್ಯೆ ಬುದ್ಧಿಯ ಜೊತೆ ಒಳ್ಳೆಯ ಮನಸ್ಸನ್ನು ಕಟ್ಟಿಕೊಂಡು ನೀವು ಮುಂದಿನ ಬಹಳ ದೊಡ್ಡ ಪೀಳಿಗೆ ಆಗ್ತೀರಿ ಎಂಬುದರಲ್ಲಿ ಸಂಶಯ ಇಲ್ಲ. ನಮ್ಮ ದೇಶದಲ್ಲಿ 45 ಕೋಟಿ ವಿದ್ಯಾರ್ಥಿಗಳು ನಿಮ್ಮಂತ ಯುವ ಪ್ರತಿಭೆ ಇದೆ. 1ನೇ ತರಗತಿಯಿಂದ PG ವರೆಗೆ 45 ಕೋಟಿ ಜನಸಂಖ್ಯೆ ಇವತ್ತು ನಮ್ಮಲ್ಲಿ ವಿದ್ಯಾರ್ಥಿ ವರ್ಗ ಇದೆ. ಜಗತ್ತಿನ ಯಾವ ದೇಶದಲ್ಲಿದೆ ಹೇಳಿ? ಅದರಲ್ಲೂ ಪ್ರಾಥಮಿಕ ಶಿಕ್ಷಣದ 1ನೇ ಕ್ಲಾಸಿನಿಂದ PUC ವರೆಗೆ 35 ಕೋಟಿ ಜನ. ಇವತ್ತು ಡಿಗ್ರಿ ಮತ್ತು PGಯಲ್ಲಿ ಒಟ್ಟಿಗೆ 1044 ಯೂನಿವರ್ಸಿಟಿಗಳಲ್ಲಿ 45,000 ಕಾಲೇಜುಗಳಲ್ಲಿ 11 ಕೋಟಿ 68 ಲಕ್ಷ ವಿದ್ಯಾರ್ಥಿಗಳು UG PG ಪ್ರೋಗ್ರಾಮ್ ಅನ್ನು ಮಾಡ್ತಾರೆ. ಈ ಸಂಪತ್ತು ಜಗತ್ತಿನ ಯಾವ ದೇಶದಲ್ಲಿದೆ ಹೇಳಿ? ಅದು ಸಂಪತ್ತು ಕೇವಲ ಲೆಕ್ಕಕ್ಕೆ ಮಾತ್ರ ಅಲ್ಲ, ನೀವು ಎಲ್ಲರ ಮುಂದೆ ಸಂಪನ್ಮೂಲ ವ್ಯಕ್ತಿಗಳಾಗಬೇಕು. ನಾಳೆ ಇಂಥ ಮಿಸ್ಟರ್ ಮೋಹನ್ ಎಂಬವ ಖಾಲಿ ಡಿಗ್ರಿಯನ್ನು ಮಾಡಿ ನನ್ನ ಮೊಬೈಲ್ ನಂಬರ್ ಇದು, ನನ್ನ ತಂದೆ ತಾಯಿ ಇದು, ಅಷ್ಟೇ ರೆಸ್ಯೂಮ್ ಅಲ್ಲ, ಅಷ್ಟೇ ಸ್ವಪರಿಚಯ ಅಲ್ಲ. ಆ ಸ್ವಪರಿಚಯದೊಟ್ಟಿಗೆ 100 ವಿಚಾರಗಳು ಅಲ್ಲಿ ವ್ಯಕ್ತವಾಗಿ ಆಗ ನೀವು ಸಂಪನ್ಮೂಲ ವ್ಯಕ್ತಿಗಳಾಗ್ತೀರಿ. ಈ ದೃಷ್ಟಿಯಲ್ಲಿ ನಮ್ಮ ದೇಶದಲ್ಲಿರುವಂತಹ ನಿಮ್ಮಂತ ವಿದ್ಯಾರ್ಥಿಗಳು ನಮ್ಮ ದೇಶದ ಸಂಪನ್ಮೂಲ ವ್ಯಕ್ತಿಗಳಾಗಿ ಮುಂದೆ ಮೂಡಬೇಕು. ಅದಕ್ಕಾಗಿಯೇ ಸತೀಶ್ ಕುಂಪಲ್ರವರು ಬೇರೆ ಬೇರೆ ರೀತಿಯ ವ್ಯಕ್ತಿಗಳನ್ನು ಇಟ್ಕೊಂಡು ಇಂತಹ ಸಮಾರಂಭವನ್ನು ಜ್ಞಾನದೀವಿಗೆ ಎಂಬ ಪುರಸ್ಕಾರವನ್ನು ಕೊಡಲಿಕ್ಕೆ ಮುಖ್ಯ ಕಾರಣವಿದು ಅಂತ ಹೇಳಿಕೊಂಡು ಇಲ್ಲಿ ಸಾಧನೆ ಮಾಡಿದಂತಹ ಎಲ್ಲಾ ವಿದ್ಯಾರ್ಥಿಗಳ ಬಗ್ಗೆ ನನ್ನ ಮಾತು ಲಘುವಾಗಿ ತೆಗೆದುಕೊಳ್ಬೇಡಿ. ನಾನು ನಿಮ್ಮ ಬಗ್ಗೆ ಲಘುವಾಗಿ ಮಾತನಾಡಿದಲ್ಲ, ನಿಮ್ಮ ಎಲ್ಲ ಸಾಧನೆ ಬಗ್ಗೆ ನಮಗೆ ಅಪಾರವಾದ ಗೌರವ ನಂಬಿಕೆ ಇದೆ. ಇನ್ನು ಮುಂದೆ ಇದಕ್ಕೆ ಪುಷ್ಟಿ ಬರಬೇಕಾದ್ರೆ, ಇದಕ್ಕೆ ಶಕ್ತಿ ಬರಬೇಕಾದ್ರೆ ಪದವಿ ಪೂರ್ವ ಶಿಕ್ಷಣ ನೀವು ಕಲಿಬೇಕು. ಅಲ್ಲಿಂದ UG ಪ್ರೋಗ್ರಾಮ್ ಆಗಬೇಕು, PG ಪ್ರೋಗ್ರಾಮ್ ಆಗಬೇಕು. ಅದರ ಮುಖಾಂತರ ನೀವು ದೇಶದ ಬಹಳ ದೊಡ್ಡ ಸಾಧನೆಯನ್ನು ಜೀವನದಲ್ಲಿ ಮಾಡುವಂತಾಗಬೇಕು. ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ನಮ್ಮಂತ ಸನ್ನಿಹಿತರ ಸಹಕಾರ ಒದಗಿ ಬರಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತು ಮುಗಿಸ್ತೇನೆ. ದಕ್ಷಿಣದ ಸಾಂಸ್ಕೃತಿಕ ನಗರ, ಸಾಂಸ್ಕೃತಿಕ ಸ್ಥಳ ಅಂತ ಹೇಳಿ ಗುರುತಿಸಲ್ಪಟ್ಟಂತಹ ಕುಂಬಳ, ಇದು ಎರಡರ ಸಮ್ಮಿಲನ. ಇಷ್ಟೊಂದು ಜನಸಮೂಹ, ಇಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ಮೋಹನ್ ಆಳ್ವ ಸರ್ ಅವರು ತುಂಬ ಚೆನ್ನಾಗಿ ಮನ ಮಿಡಿಯುವಂತೆ, ಮನ ಮುಟ್ಟುವಂತೆ ಹಿತನುಡಿಗಳನ್ನು, ಅಷ್ಟೇ ಅಲ್ಲ ನಿಮ್ಮ ಮುಂದೆ ಇರುವಂತಹ ಆಯ್ಕೆಗಳನ್ನು, ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು, ಒಳ್ಳೇದಾಗಬೇಕಂದ್ರೆ ಏನು ಮಾಡಬೇಕು, ಅವ್ರು ಇವಾಗ ಒಂದೇ ಮಾತು ಹೇಳಿದರು. ಎಷ್ಟು ಜನ ಈ ಎಕ್ಸಾಮ್ಗಳ ಬಗ್ಗೆ, NIT ಎಕ್ಸಾಮ್ ಬಗ್ಗೆ ಆಗಲಿ, IIT ಬಗ್ಗೆ ಆಗಲಿ ಗೊತ್ತಿದೆ ಅಂದರೆ ಇದು ನಮ್ಮ ಇವತ್ತಿನ ಪರಿಸ್ಥಿತಿ. ಯಾಕಂದರೆ ನಾವು ತುಂಬ ಹಿಂದೆ ಇದ್ದೇವೆ ದೇಶದಲ್ಲಿ. ದಕ್ಷಿಣ ಕನ್ನಡ ಜ್ಞಾನಕ್ಕೆ ನಂಬರ್ 1 ಅಂತ ಹೇಳ್ತಾ ಇದ್ವಿ, ಆದರೂ ಇನ್ನೂ ನಮ್ಮ ಸಾಧನೆಗಳು ತುಂಬ ಅತ್ಯಲ್ಪ. ಅವರ ಮಾತಿನಂತೆ SLC ಮಾರ್ಕ್ಸ್ ಒಂದೇ ನಿಮ್ಮ ಮಾನದಂಡವಾಗದಿರಲಿ. ನಿಮ್ಮ ಮುಂದೆ
ಒಳ್ಳೆಯ ಕನಸುಗಳಿರಲಿ, ಗುರಿ ಇರಲಿ. ಆ ಕನಸುಗಳ ಬೆನ್ನಟ್ಟಿ ಹೋಗಿ ಕನಸುಗಳು ಯಾವತ್ತೂ ಹಾಳಾಗದಂತೆ ಪೋಷಕರು ನೋಡಿಕೊಳ್ಳಿ. ನಿಮ್ಮ ಮುಂದಿನ ಭವಿಷ್ಯ ಜೀವನ ಶುಭವಾಗಿರಲಿಂದ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಪೋಷಕ ಬಾಂಧವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಬಾಲಕೃಷ್ಣ ಮಂದಿರದ ಎಲ್ಲ ಪದಾಧಿಕಾರಿಗಳೇ, ಈ ದಿನ ಭಾಳ ಮರೆಯಲಾದ ದಿನ ಅಂತ ಅಂದ್ಕೊಳ್ಬೇಕು. ಯಾಕಂದರೆ ಬಾಲಕೃಷ್ಣ ಮಂದಿರದಿಂದ ಹಲವಾರು ಚಟುವಟಿಕೆಗಳು ಆಗ್ತಕ್ಕಂಥದ್ದನ್ನು ನೋಡಿದೆ. ಕಳೆದ ಹಲವಾರು ವರ್ಷಗಳಿಂದಲೂ ಸಹ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಬಂದಿರ್ತಾರೆ ನೋಡಿದೆ. ಆದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿಸ್ಕೊಂಡು ಮಾಡ್ತಾರೆ ಅಂತ ನಾನು ಸಹ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಇಲ್ಲಿ ನಡೀತಾ ಇದೆ ಅಂತ ನನಗೆ ಇಷ್ಟಪಡ್ತೇನೆ. ನಾನು 6ನೇ ತರಗತಿಯಲ್ಲಿದ್ದಾಗ ಮಾಷ್ ನನಗೆ ಸಂಪೂರ್ಣವಾದಂಥ ರಾಮಾಯಣ ಮಹಾಭಾರತವನ್ನು ಹೇಳಿದ್ದೆ. ಆನಂತರ ನಾನು ಎಲ್ಲೂ ಸಹ ರಾಮಾಯಣ ಮಹಾಭಾರತವನ್ನು ಓದಿಲ್ಲ. ದೂರದರ್ಶನದಲ್ಲಿ ಬಂದಂಥ ರಾಮಾಯಣ ಮಹಾಭಾರತವನ್ನು ನೋಡಿದೆ. ಅದರ ಒಂದು ಸನ್ನಿವೇಶವನ್ನು ಹೇಳಲಿಕ್ಕೆ ಇಲ್ಲಿ ಹೇಳಬೇಕು ಅನ್ನಿಸ್ಬಿಟ್ಟು, ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ನಿಶ್ಚಯವಾಗ್ತದೆ. ನಿಶ್ಚಯವಾದಂಥ ಸಂದರ್ಭದಲ್ಲಿ ಯುದ್ಧ ತಯಾರಿ ನಡೀತಾ ಇರ್ತದೆ. ಆಗ ಕೌರವರ ಕಡೆಯಿಂದ ದುರ್ಯೋಧನ, ಪಾಂಡವರ ಕಡೆಯಿಂದ ಅರ್ಜುನ ಕೃಷ್ಣನನ್ನು ಭೇಟಿ ಮಾಡಿ ಯುದ್ಧಕ್ಕೆ ಸಹಾಯ ಮಾಡಬೇಕು ಅಂತ ಕೋರುವಂಥ ಒಂದು ಸನ್ನಿವೇಶ. ಕೃಷ್ಣ ಪರಮಾತ್ಮ ಮಲಗಿರ್ತಾರೆ. ಆಗ ಮೊದಲು ದುರ್ಯೋಧನ ಅವರ ಕೊಠಡಿಯನ್ನು ಪ್ರವೇಶಿಸಿದಾಗ ಕೌರವನಿಗೆ ಎಬ್ಬಿಸಲಿಕ್ಕೆ ಯಾರಿಗೂ ಅವರಿಗೆ ಬೇಡ, ಡಿಸ್ಟರ್ಬ್ ಮಾಡಬೇಕು ಅನ್ನಿಸೋದಿಲ್ಲ. ಹಾಗಾಗಿ ಕೂತ್ಕೊಳ್ಬೇಕು, ಸ್ವಲ್ಪ ವೆಯ್ಟ್ ಮಾಡಬೇಕು, ಅವರು ಎಚ್ಚರ ಆಗೋದನ್ನು ವೆಯ್ಟ್ ಮಾಡಬೇಕು ಅನ್ನಿಸ್ತದೆ. ಕೌರವ ಏನು ಮಾಡ್ತಾರೆ, ಅದಕ್ಕೆ ದುರ್ಯೋಧನ ಏನು ಮಾಡ್ತಾನೆ ಅಂದರೆ, ನಾನು ಕೌರವ ರಾಜನಾಗಿದ್ದೇನೆ, ಹಾಗಾಗಿ ನಾನು ಕೃಷ್ಣ ಪರಮಾತ್ಮನ ತಲೆಯ ಭಾಗದಲ್ಲಿ ಕೂತ್ಕೊಳ್ತೇನೆ. ಆಗ ಕೃಷ್ಣ ಪರಮಾತ್ಮ ಎದ್ದ ತಕ್ಷಣ ನನ್ನನ್ನು ಮೊದಲು ನೋಡಬೇಕು ಅಂತಕ್ಕಂಥ ನಿಶ್ಚಯ ಮಾಡಿಬಿಟ್ಟು ಆ ತಲೆಯ ಭಾಗದ ಹತ್ರ ದುರ್ಯೋಧನ ಕೂತ್ಕೊಂಡಿರ್ತಾರೆ. ನಂತರ ಅರ್ಜುನ ಕೃಷ್ಣ ಪರಮಾತ್ಮನ ಪಾದದ ಹತ್ರ ಕೂತ್ಕೊಂಡಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಯಾಕೆ ಆಗಿರ್ಬೋದು ಅಂತ. ದುರ್ಯೋಧನನ ಆಸೆ ಏನಿತ್ತಂದರೆ ಕೃಷ್ಣ ಪರಮಾತ್ಮ ಎದ್ದ ತಕ್ಷಣ ನನ್ನನ್ನು ನೋಡಬೇಕು ಅಂತ. ತಲೆ ಎದುರು ಕೂತ್ಕೊಂಡ್ರೆ, ನಾನು ರಾಜ, ತಲೆ ಎದುರು ಕೂತ್ಕೊಂಡ ನನ್ನನ್ನು ನೋಡಬೇಕು, ನನ್ನನ್ನು ಮತ್ತೆ ನೋಡ್ತಾರೆ ಕೂತ್ಕೊಂಡಿರ್ತಾರೆ. ಅರ್ಜುನ ಪಾದದ ಕೂತ್ಕೊಂಡಿರ್ತಾನೆ. ಆಗ ಕೃಷ್ಣ ಪರಮಾತ್ಮ ಎಚ್ಚರವಾಗಿ ಮೊದಲು ನೋಡ್ತಕ್ಕಂಥದ್ದು ಅರ್ಜುನನನ್ನು, ಪಾದದ ಹತ್ರದಂಥ ಅರ್ಜುನನಿಗೆ. ಹಾಗೆ ದುರ್ಯೋಧನಿಗೆ ತುಂಬ ಕೋಪ ಬರ್ತದೆ. ಈ ಸನ್ನಿವೇಶನ ನೀವು ಯಾವ ರೀತಿ ಅಭ್ಯಾಸ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ. ಆನಂತರ ಯುದ್ಧಕ್ಕೆ ಸಹಾಯವನ್ನು ಕೇಳಿದಾಗ ಕೃಷ್ಣ ಪರಮಾತ್ಮ 2 ಆಪ್ಷನನ್ನು ಇಡ್ತಾರೆ, 2 ಅವಕಾಶಗಳನ್ನು ಅವರ ಇಬ್ಬರ ಮುಂದೆ ಇರ್ತಾರೆ. ಒಂದು ಸಹಸ್ರ ಸೈನ್ಯ, ಇನ್ನೊಂದು ಕೃಷ್ಣ ಪರಮಾತ್ಮ ನಾನು ನಿಮ್ಮೊಟ್ಟಿಗೆ ಇರ್ತೇನೆ. ದುರ್ಯೋಧನ ಏನಂದ್ಕೊಳ್ತ ಅಂದರೆ, ಕೃಷ್ಣ ಪರಮಾತ್ಮ ಒಬ್ಬರಿಂದ ನಾನಿದ್ದ ನನಗೆಲ್ಲ ಕೇಳಿ ಸಾಧ್ಯ, ಅದೇ ಸಾಧ್ಯ, ನನಗೆ ಸಹಸ್ರ ಸೈನ್ಯ ಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಆಗ ಅರ್ಜುನ, ಇದೆಲ್ಲ ನನಗೆ ಸೈನ್ಯ ಬೇಡ, ನನಗೆ ನೀವು ಒಬ್ಬರಿದ್ದರೆ ಸಾಕು, ನಾನು ಯುದ್ಧವನ್ನು ಗೆಲ್ಲಬಹುದು ಅಂತಕ್ಕಂಥ ನಿರ್ಧಾರ ಆಗಿ ಇಬ್ಬರು ಹೊರಗೆ ಬರ್ತಾರೆ. ಮುಂದೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅರ್ಜುನ ವಿಜಯಶಾಲಿ ಆಗ್ತಕ್ಕಂಥದ್ದು. ಅಂದರೆ ಇದನ್ನು ಯಾಕೆ ಸನ್ನಿವೇಶ ಹೇಳಿದ್ರೆ, ದೇವರ ಆಶೀರ್ವಾದ, ದೇವರ ಭಕ್ತಿ, ದೇವರ ಕೃಪೆ ಅಂತಕ್ಕಂಥದ್ದಿದ್ರೆ ನಾವು ಜೀವನದಲ್ಲಿ ಏನನ್ನೂ ಸಾಧಿಸ್ಬೋದು ಅಂತಕ್ಕಂಥ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಬಾಲಕೃಷ್ಣ ಮಂದಿರ, ಕೃಷ್ಣ ಪರಮಾತ್ಮನ ಆಶೀರ್ವಾದ ನಮ್ಮ ಸತೀಶ್ ಕುಂಪಲರೊಟ್ಟಿಗೆ ಇದೆ ಅಂತಕ್ಕಂಥದ್ದಕ್ಕೆ ಈ ಒಂದು ವೇದಿಕೆ ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಭಕ್ತಿಯಿಂದ ಮಾಡ್ತಕ್ಕಂಥ ಎಲ್ಲದೂ ಶ್ರೇಷ್ಠವಂತೆ, ಭಕ್ತಿಯಿಂದ ಮಾಡ್ತಕ್ಕಂಥ ಎಲ್ಲದೂ ಶ್ರೇಷ್ಠ ಅಂತೆ. ಅಂದರೆ ಭಕ್ತಿಯಿಂದ ನಾವು ನೀರು ತಗೊಂಡ್ರು ಸಹ ಅದು ತೀರ್ಥವಾಗಿರ್ತದಂತೆ. ಭಕ್ತಿಯಿಂದ ನಾವು ಆಹಾರ ಸೇವನೆ ಮಾಡಿದ್ರು ಸಹ ಅದು ಪ್ರಸಾದವಾಗಿರ್ತದೆ. ನಮ್ಗೆ ಗೊತ್ತಿದೆ, ದೇವಸ್ಥಾನದಲ್ಲಿ ಊಟ ಇದೆ ಅಂತ ಹೇಳಲ್ಲ, ಊಟ ಯಾರಾದ್ರು ಮಾಡಿದ್ರೆ ಅದು ದೇವಸ್ಥಾನ ಪ್ರಸಾದ ಅಂತ ಅಂದ್ಕೊಂಡು ನಾವು ಊಟ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಬಾಲಕೃಷ್ಣ ಮಂದಿರ ಭಕ್ತಿಯ ಕೇಂದ್ರವಾಗಿ,
ಶಕ್ತಿಯ ಕೇಂದ್ರವಾಗಿ ಜ್ಞಾನ ದೀವಿಗೆಯ ರೂಪದಲ್ಲಿ ಇವತ್ತು ಮಕ್ಕಳ ಒಂದು ಪುರಸ್ಕಾರ ನಡೆಸ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಸತೀಶ್ ಕುಂಬಳ ಸರ್ ಅವರು ಇರ್ತಕ್ಕಂಥ ಭಕ್ತಿ, ಸಮಾಜಕ್ಕೆ ಏನನ್ನಾದ್ರು ಮಾಡಬೇಕು, ದೇಶಕ್ಕೆ ಸರ್ ಅವರು ಪ್ರಸ್ತಾವನೆಯಲ್ಲಿ ಹೇಳಿದರು. ಅವರು ನಾವು ಇಲ್ಲಿ ಈ ಕುಂಬಳಕ್ಕೆ ಸೀಮಿತ ಆಗಬಾರ್ದು, ರಾಜ್ಯ ಮಟ್ಟದಲ್ಲಿ ಅವರು ಗುರುತಿಸುವಂತ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅವರ ಈ ಸೇವಾ ಮನೋಭಾವನೆಯ ಭಕ್ತಿಗೆ ಪ್ರಸಾದ ಏನಾದ್ರು ಸಿಗಬೇಕಲ್ಲ, ಪ್ರಸಾದ ಯಾವ ರೀತಿಯಲ್ಲಿ ಸಿಗಬೇಕು, ಅವರ ರಾಜಕೀಯ ವೃತ್ತಿಯಲ್ಲಿ ಅವರನ್ನು ನಾವೆಲ್ಲ ಸೇರಿ ಇನ್ನಷ್ಟು ಎತ್ತರಕ್ಕೆ ಕೊಂಡೋದಾಗ ಅವರಿಗೆ ಒಂದು ಪ್ರಸಾದ ರೂಪದಲ್ಲಿ ಸಿಗ್ತದೆ ಅಂತಕ್ಕಂಥದ್ದು. ಹಾಗೆ ಕೃಷ್ಣ ಪರಮಾತ್ಮ ಆ ಪ್ರಸಾದ ಅವರಿಗೆ ಅನುಗ್ರಹಿಸಲಿ ಅಂತ ಹಾರೈಸ್ತಾ ಇಲ್ಲಿ ಆಗಮಿಸಿದ ಎಲ್ಲ ಪ್ರತಿಭೆಗಳು ಏನು 90 ಅಂಕಗಳನ್ನು ಪಡೆದುಕೊಂಡ ಎಲ್ಲ ಪ್ರತಿಭೆಗಳಿಂದ ಸಹ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮ, ಈ ಬಾಲಕೃಷ್ಣ ಮಂದಿರದಲ್ಲಿ ಜರುಗುವ ಎಲ್ಲ ಚಟುವಟಿಕೆಗಳು ಇನ್ನಷ್ಟು ಉತ್ತಮವಾಗಿ ಸಹ ನಡೀಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇದೀಗ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಮೋಹನ್ ಆಳ್ವರೆ, ನಮ್ಮ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲಾ ಉಪನಿರ್ದೇಶಕರಾಗಿದ್ದ ಸುಧಾಕರ್ ಅವರೇ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಅಧ್ಯಾಪಕ ಮಿತ್ರರೇ, ಎಲ್ಲ ವಿದ್ಯಾರ್ಥಿಗಳೇ, ನಾಗರಿಕ ಬಂಧುಗಳೇ, ಬಹಳ ಜವಾಬ್ದಾರಿಯುತವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ. ಮುಖ್ಯವಾಗಿ ಇದೊಂದು ಶೈಕ್ಷಣಿಕವಾದಂತಹ ಕಾರ್ಯಕ್ರಮ. ಹೆಚ್ಚು ಉದ್ದಕ್ಕೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಆದರೆ ಒಂದೆರಡು ಮಾತುಗಳು ನಾನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ ಈ ಬಾಲಕೃಷ್ಣ ಮಂದಿರ ಎನ್ನುವಂಥದ್ದು ಇದು ಬಹಳಷ್ಟು ವರ್ಷಗಳ ಹಿಂದೆಯೇ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಈ ಜಾಗದಲ್ಲಿ ಮಾಡ್ತಾ ಬಂದಂಥ ಒಂದು ಸಂಘಟನೆ ಇದೆ. ಮುಖ್ಯವಾಗಿ ಈಗಾಗಲೇ ಎಲ್ಲರೂ ಪ್ರಸ್ತಾಪಿಸಿದರು ಸತೀಶ್ ಕುಂಬಳ ಅವರ ಬಗ್ಗೆ. ಹೆಚ್ಚು ಮುಖ್ಯವಾಗಿ ಯಾವುದೇ ಒಂದು ಸಂಘಟನೆ ಅದು ಒಳ್ಳೆಯ ಕೆಲಸ ಮಾಡಬೇಕಾಗಿದ್ದರೆ ಅಲ್ಲೊಂದು ಲೀಡರ್ಶಿಪ್ ಬೇಕು, ನಾಯಕತ್ವ ಬೇಕೇ ಬೇಕಾಗ್ತದೆ. ಅಂಥ ಒಂದು ಒಳ್ಳೆಯ ನಾಯಕತ್ವ ನೀಡ್ತಾ ಬಂದವರು. ಯಾಕೆಂದರೆ ಅವರು ರಾಜಕೀಯದಲ್ಲಿದ್ದರೂ ಕೂಡ ರಾಜಕೀಯವು ಧರ್ಮ ಮೂಲವಾಗಿರಬೇಕು ಅಂತ ಪ್ರತಿಪಾದಿಸಿಕೊಂಡು ಬಂದಂಥ ದೇಶ ನಮ್ಮದು. ರಾಜಕೀಯದಲ್ಲಿ ಒಂದು ಸತ್ಯ, ನ್ಯಾಯ, ನೀತಿ ಇರಬೇಕು ಎನ್ನುವಂಥದ್ದು ಅದು ಸತೀಶ್ ಕುಂಬಳರಲ್ಲಿ ಇದೆ ಎನ್ನುವುದು ನಮ್ಮ ಒಂದು ಭಾವನೆ. ಆ ವ್ಯಕ್ತಿಯು ಈ ಎಲ್ಲ ಜನಗಳನ್ನು ಸೇರಿಸಿಕೊಂಡು ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಆದ ಕಾರಣ ಆ ಸಂಘಟನೆಯನ್ನು ನಾನು ಈ ಸಂದರ್ಭದಲ್ಲಿ ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂತಹ ಅವರು ಇಲ್ಲಿ ಎಲ್ಲ ಕೆಲಸ ಇಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಭಗವಾನ್ ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದಂತಹ ಕಾರ್ಯಕ್ರಮ. ಯಾಕಂತಂದ್ರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ, ಜ್ಞಾನಕ್ಕಿಂತ ವಿದ್ಯೆಕ್ಕಿಂತ ಪವಿತ್ರವಾದ ವಸ್ತು ಬಯಲಿಲ್ಲ ಅಂತ ಭಗವಾನ್ ಶ್ರೀಕೃಷ್ಣನ ಅದು ವಾಣಿಯಾಗಿದೆ. ಅದನ್ನೇ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ಇರ್ತಕ್ಕಂತಹ SSLCಯಲ್ಲಿ ಅತ್ಯುತ್ತಮವಾದ ಒಂದು ಶ್ರೇಣಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ನೀವೆಲ್ಲ ನೀವು ಏನು ಮಾಡಿದ್ದೀರಿ ಅಂದರೆ ಮನೆಗೆ ಒಳ್ಳೆ ಹೆಸರು ತಂದು ಕೊಟ್ಟಿದ್ದೀರಿ, ಜನ್ಮ ಕೊಟ್ಟಂತ ತಂದೆ ತಾಯಿಗಳ ಗೌರವವನ್ನು ಉಳಿಸಿದ್ದೀರಿ, ಊರಿಗೆ ಒಳ್ಳೆ ಹೆಸರು ತಂದಿದ್ದೀರಿ, ವಿದ್ಯಾಸಂಸ್ಥೆಗೆ ಒಳ್ಳೆ ಹೆಸರು ತಂದಿದ್ದೀರಿ. ಅಂತಹ ವಿದ್ಯಾರ್ಥಿಗಳು ಸೇರಿರತಕ್ಕಂತಹ ಸಭೆ ಇದೆ ಒಂದು ಕಡೆ. ಆದ ಕಾರಣ ಅವರು ನಿಮ್ಮನ್ನು ಅಭಿನಂದಿಸುವುದು, ಅದರಲ್ಲಿ ಕೂಡ ವಿಶೇಷವಾಗಿ ಡಾಕ್ಟರ್ ಮೋಹನ್ ಆಳ್ವಾರ್ ಅಂತವರ ಒಂದು ಹಸ್ತದಿಂದ ಅದು ನಡೀತದೆ ಅನ್ನೋದು ವಿಶೇಷ. ಯಾಕಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ಕ್ಯಾಂಪಸ್ನಲ್ಲಿ 18,000 ವಿದ್ಯಾರ್ಥಿಗಳು ಸೇರಿಸಿಕೊಂಡು ವಿದ್ಯೆ ಕೊಡುವುದಂದ್ರೆ ಅದು ಸುಲಭದ ಕೆಲಸವೇ ಅಲ್ಲ. ಅಂತ ಒಬ್ಬ ವ್ಯಕ್ತಿ ಅವರು. ಮಾತ್ರ ಅಲ್ಲದೆ ಒಂದು ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಈಗ 600 ಮಂದಿ ವಿದ್ಯಾರ್ಥಿಗಳಿದ್ದಾರೆ ಒಂದು ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ. ಅವರಿಗೆ ಅದು 100% ರಿಸಲ್ಟ್ ಬರ್ತಾ ಉಂಟು. ಯಾಕಂದ್ರೆ ಅಂತ ಒಂದು ವ್ಯವಸ್ಥೆ ಆ ಕ್ಯಾಂಪಸ್ನಲ್ಲಿ ಇದೆ. ಆದ ಕಾರಣ ಅಂಥವರ ಒಂದು ಒಂದು ಇದರಲ್ಲಿ ನಿಮಗೆ ಅಭಿನಂದನೆ ಸಲ್ಲಿಸದಿರುವುದು ಒಂದು ವಿಶೇಷವಾದಂಥದ್ದು. ಆದ್ದರಿಂದ ನೀವು ನಿಜವಾಗಿಯೂ ಅಭಿನಂದನಾರ್ಹರು. ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ನಿವೃತ್ತಿ ಹೊಂದಿದಂಥ ಶಿಕ್ಷಕರನ್ನು ಅಭಿನಂದಿಸ್ತಕ್ಕಂಥ ಒಂದು ಕಾರ್ಯಕ್ರಮವು ನಡೆಯುತ್ತದೆ. ಅದಕ್ಕೆ ಅಷ್ಟು ಮಾತ್ರ ಅಲ್ಲ, ಒಂದು ರಂಗಕಲೆಯಲ್ಲಿ, ನಾಟಕದಲ್ಲಿ, ಯಾಕಂದರೆ ಅದು ಕೂಡ ಕಲೆಯೂ ಕೂಡ ಮಹತ್ವದ್ದೇ. ಕಲೆಯೂ ಕೂಡ ವಿದ್ಯೆಯ ಜೊತೆಗೆ ಕಲೆಯೂ ಕೂಡ ಬೇಕು. ಅದು ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹದ್ದು. ಸಂತೋಷಂ ಜನಯೇ ಪ್ರಾಜ್ಞಾ ತದೇವ ಈಶ್ವರ ಪೂಜನಂ ಅಂತ ಇದೆ. ಮನುಕುಲಕ್ಕೆ ಸಂತೋಷ ಕೊಡುವಂಥ ಎಲ್ಲ ಕಾರ್ಯಕ್ರಮಗಳು ಅದು ದೇವರ ಕಾರ್ಯಕ್ರಮ. ಆದ ಕಾರಣ ನಾಟಕ, ಈ ಒಂದು ಕಾರ್ಯಕ್ರಮ ಕೂಡ ದೇವರ ಕಾರ್ಯಕ್ರಮವೇ. ನಮಗೆ ಖುಷಿ ಕೊಡುವಂಥ ಕಾರ್ಯಕ್ರಮ, ಈ ಕಲಾವಿದರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ, ಸಂತೋಷ ಕೊಡುವಂಥ ಕಾರ್ಯಕ್ರಮ.
ನಿವೃತ್ತ ಅಧ್ಯಾಪಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ, ಸಂತೋಷ ಕೊಡತಕ್ಕಂತಹ ಕಾರ್ಯಕ್ರಮಗಳು, ಈ ಎಲ್ಲ ಕಾರ್ಯಕ್ರಮಗಳು ಭಗವಾನ್ ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದಂಥ, ಬಹಳ ಸಂತೋಷ ಪಡ್ತಕ್ಕಂಥ ಒಂದು ಕಾರ್ಯ. ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ಮಾತು ನಮ್ಮ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಮುಖ್ಯವಾಗಿ ನಿಮಗೆ ಮುಂದಿನ ಏನು ಯಾವ ರೀತಿಯಲ್ಲಿ ನೀವು ನಡೆದುಕೊಂಡು ಹೋಗಬೇಕು, ಮುಂದಿನ ದಾರಿ ಹೇಗೆ ಅಂತ ಮೋಹನ್ ಆಳ್ವರು ಬಹಳ ಚಂದವಾಗಿ ನಿಮಗೆ ಹೇಳಿದ್ದಾರೆ. ಮುಖ್ಯವಾಗಿ ಜಾಗೃತಿ ಹುಟ್ಟಿಸುವ ಒಂದು ವಿಚಾರವನ್ನು ಒತ್ತಿ ಹೇಳಿದ್ದಾರೆ. ಜಾಗೃತಿ ಮಾಡಿಕೊಳ್ಳಿ ಅಂತ. ಆದ ಕಾರಣ ವಿದ್ಯಾರ್ಥಿಗಳು ಅವರು ಏನು ಹೇಳಿದ್ದಾರ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮುಂದೆ ನಡೆಯಿರಿ. ಮುಖ್ಯವಾಗಿ ವಿದ್ಯೆಗೆ ಏನು ತೊಂದರೆ ಇಲ್ಲ. ಈಗ 18 ವರ್ಷದಿಂದ 40 ವರ್ಷ 30 ವರ್ಷ ಪ್ರಾಯದೊಳಗಿನ ವಿದ್ಯಾವಂತ ಜನಗಳಿಂದಲೇ ಈ ದೇಶಕ್ಕೆ, ಈ ಸಮಾಜಕ್ಕೆ ತೊಂದರೆ ಆಗ್ತಾ ಉಂಟು. ಅದನ್ನು ನಾವು ಗಮನಿಸಬೇಕು. ಯಾಕೆ ಹಾಗೆ ಆಗ್ತಾ ಉಂಟು ಅಂದ್ರೆ, ನಾವು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗ್ತಾ ಇದ್ದೇವೆ, ಪದವಿಯನ್ನೆಲ್ಲ ಪಡಿತಾ ಇದ್ದೇವೆ, ವಿದ್ಯಾವಂತರಾಗ್ತಾ ಇದ್ದೇವೆ, ಡಾಕ್ಟರ್ ಆಗ್ತೇವೆ, ಇಂಜಿನಿಯರ್ ಆಗ್ತೇವೆ, ಎಲ್ಲ ಆಗ್ತೇವೆ. ಆದರೆ ನಾವು ಈ ಸಮಾಜದ ಒಳ್ಳೆಯ ಪ್ರಜೆ ಆಗಬೇಕಾದಂತ ಬಹಳ ಅಗತ್ಯ ಇದೆ. ಅದಕ್ಕೋಸ್ಕರ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ನಾವು ರೂಢಿಸಿಕೊಳ್ಳಬೇಕಾಗ್ತದೆ. ಮುಖ್ಯವಾಗಿ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಅವರ ಪ್ರಾಯದ ಕಾಲದಲ್ಲಿ ನೀವುಗಳು ಅವರನ್ನು ಚೆನ್ನಾಗಿ ಬಹಳ ಅವರಿಗೆ ಖುಷಿ ಕೊಡುವಾಗೆ ಅವರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ತಲೆಯ ಮೇಲಿದೆ, ನಿಮ್ಮಲ್ಲಿದೆ, ಈ ಮಕ್ಕಳಲ್ಲಿದೆ. ಅದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮನೆಯಲ್ಲಿರ್ತಕ್ಕಂತಹ ಪ್ರಾಯದ ಹಿರಿಯರಿದ್ದಾರೆ, ಅವರಿಗೆ ನಾವು ಗೌರವವನ್ನು ಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು. ಅದು ನಮ್ಮ ಜವಾಬ್ದಾರಿ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಸತಕ್ಕಂತಹ ಅಧ್ಯಾಪಕರಿದ್ದಾರೆ, ಅವರನ್ನು ನಾವು ನೆನಪಿನ ಇಟ್ಟುಕೊಳ್ಬೇಕು. ಯಾವ ಸಂಸ್ಥೆ ನಮಗೆ ವಿದ್ಯೆ ಕೊಟ್ಟಿದೆ ಆ ಸಂಸ್ಥೆಯನ್ನು ನಾವು ನೆನಪಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ ಇರ್ಬೋದು, ಅಮೆರಿಕದಲ್ಲಿ ಇರ್ಬೋದು, ಇಂಗ್ಲೆಂಡ್ನಲ್ಲಿ ಇರ್ಬೋದು, ಇಲ್ಲೇ ಇರ್ಬೋದು, ಎಲ್ಲಿದ್ರೂ ಕೂಡ ಅವರನ್ನು ನಾವು ಯಾವತ್ತೂ ಕೂಡ ಮರೆಯಬಾರದು. ಇದೀಗ ನಿಮ್ಮನ್ನು ಈ ವೇದಿಕೆಯ ಮೂಲಕ ಗುರುತಿಸ್ತಾ ಇದ್ದಾರೆ. ಈ ಬಾಲಕೃಷ್ಣ ಮಂದಿರದ ಟ್ರಸ್ಟಿನವರು ನಿಮ್ಮನ್ನು ಗುರುತಿಸಿದ್ದಾರೆ, ನಿಮ್ಮನ್ನು ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ. ಅಂಥವ್ರನ್ನು ನೀವು ಯಾವತ್ತೂ ಮರೆಯಬಾರದು. ನೀವು ಇಲ್ಲೇ ಇರಲಿ, ಏನೇ ಸಂಪಾದನೆ ಮಾಡಿ ಮುಂದಿನ ದಿನಗಳಲ್ಲಿ ಆ ಸಂಪಾದನೆ ಮಾಡಿದ್ದಲ್ಲಿ ಒಂದು ಅಂಶವನ್ನು ಇಂತಹ ಸಂಘಟನೆಗಳಿಗೆ ನೀವು ಕೊಡಿ, ಇಂತಹ ಮಂದಿರಗಳಿಗೆ ನೀವು ಕೊಡಿ. ಆಗ ನಿಮ್ಮ ಬದುಕು ಏನಾಗ್ತದೆ ಅಂದರೆ ಸಾರ್ಥಕ ಆಗ್ತದೆ ಎನ್ನುವಂಥದ್ದನ್ನು ಕೂಡ ನೀವು ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಯಾವಾಗಲೂ ನೀವು ಸಮಾಜಕ್ಕೆ, ದೇಶಕ್ಕೆ ಸಂಪತ್ತಾಗಬೇಕೇ ಹೊರತು ನೀವು ಖಂಡಿತವಾಗಿಯೂ ಆಪತ್ತು ಆಗಬಾರದು. ಅಂತಹ ವಿದ್ಯಾರ್ಥಿಗಳಾಗಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಿ. ಒಳ್ಳೆಯ ಪ್ರಜೆಗಳಾಗಿ ನೀವು ಈ ದೇಶವನ್ನು ಕಟ್ಟತಕ್ಕಂಥ ಕಾರ್ಯವನ್ನು ಮಾಡಿ. ಅಷ್ಟು ಮಾತ್ರವಲ್ಲದೆ ಜಾತಿ, ಮತ, ಧರ್ಮ ಭೇದ ಮಾಡಿಕೊಂಡು ಕಚ್ಚಾಡುವಂಥ ಕೆಲಸವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಜಾತಿ, ಧರ್ಮ, ಅದೇ ರೀತಿಯಲ್ಲಿ ಈ ವರ್ಗ ಭೇದಗಳನ್ನೆಲ್ಲ ಸೃಷ್ಟಿಸಿಕೊಂಡು ನೀವು ಪರಸ್ಪರ ಕಚ್ಚಾಟ ಮಾಡಿಕೊಂಡು ಏನೋ ನಿಮ್ಮ ದಾರಿಯನ್ನು ಅನಾಹುತದ ಕಡೆಗೆ ಕೊಂಡು ಹೋಗುವಂಥ ಕೆಲಸವನ್ನು ದಯವಿಟ್ಟು ಯಾರು ಕೂಡ ಮಾಡಬೇಡಿ. ಬಹಳಷ್ಟು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ವರ್ಗ ಇರಲಿ, ನಾವೆಲ್ಲರೂ ಒಂದೇ. ನೀವು ಒಂದೇ ಒಂದು ಗುಣವನ್ನು ಬೆಳೆಸಿಕೊಳ್ಳಿ, ಅದೇ ಮನುಷ್ಯತ್ವ, ನಿಜವಾದ ಮಾನವರಾಗಿ ಬದುಕಿ. ಆಗ ನೀವು ಮನೆಗೆ ಸಂಪತ್ತಾಗ್ತೀರಿ, ದೇಶಕ್ಕೆ ಸಂಪತ್ತಾಗ್ತೀರಿ. ಅಂತಹ ಕೆಲಸ ನಿಮ್ಮಿಂದ ಆಗಲಿ ಅಂತ ನನಗೆ ಸಂದರ್ಭದಲ್ಲಿ ಹಾರಿಸಿ ನಾನು ಮಾತನಾಡುತ್ತೇನೆ. ನಮಸ್ಕಾರ. ನಮ್ಮೂರಿನ ವಿಶೇಷ ಅತಿಥಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸುವಂತಹ ಡಾಕ್ಟರ್ ಮೋಹನ್ ಅವರವರೇ, ಎಲ್ಲ ಗಣ್ಯರೇ, ಊರವರೇ, ಪ್ರೀತಿ ವಿದ್ಯಾರ್ಥಿಗಳೇ, ನಿವೃತ್ತರಾಗಿ ಸನ್ಮಾನಿತರಾಗ್ತಿರುವಂತಹ ಶಿಕ್ಷಕ ಬೃಂದವರೇ, 2 ನಿಮಿಷದಲ್ಲಿ ಮಾತು ಮುಗಿಸಬೇಕಾಗಿದೆ. 2 ದಿನಗಳ ಹಿಂದೆ ಒಂದು 100% 625 625 ಅಂಕ ಪಡೆದಂತಹ ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗುವಂತಹ ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ಹೊತ್ತು ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಒಂದು ಒಳ್ಳೆಯ ಅವಕಾಶ ಅಂತ ಹತ್ರ ಹೋಗಿ ಅನೌಪಚಾರಿಕವಾಗಿ 2 ವಿಷಯಗಳನ್ನು ಅವರಿಗೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದೆ. ಏನು ಮಾಡ್ತಾ ಇದ್ವಿ, ಮುಂದೆ ಏನಾಗಬೇಕು ಅನ್ನೋದು ಒಂದು ಪ್ರಶ್ನೆ ಬಂದಾಗ ಒಂದು 10-12 ವಿದ್ಯಾರ್ಥಿಗಳ ಎದುರು ಪ್ರಶ್ನೆಯನ್ನು ಕೇಳಿದೆ, ಮುಂದೇನು ಮಾಡಬೇಕು ಅನ್ನುವಂಥದ್ದು. ಒಂದಷ್ಟು ವಿದ್ಯಾರ್ಥಿಗಳು ಸೈನ್ಸ್ ತಗೊಳ್ತೇನೆ ಅಲ್ಲಿಗೆ ನಿಲ್ಲಿಸಿದ್ರು. ಮತ್ತೊಂದಷ್ಟು ವಿದ್ಯಾರ್ಥಿಗಳು ಮುಂದೆ PUCಯಲ್ಲಿ ಇದೇ ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಉತ್ತರ ಕೊಟ್ಟರು. ಮತ್ತು ಒಳ್ಳೆಯ ಉತ್ತರ ಸಿಗ್ಬೇಕನ್ನೋದ ದೃಷ್ಟಿಯಿಂದ ಮತ್ತಷ್ಟು ವಿದ್ಯಾರ್ಥಿಗಳನ್ನು ಕೆದಕಿದಾಗ ಕೆಲವರು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ ಆಗಬೇಕು ಅನ್ನುವಂಥದ್ದು, ವೈದ್ಯರಾಗಬೇಕು ಅನ್ನೋದು, ಇಂತಹ ಉತ್ತರಗಳಿಗೆ ಸೀಮಿತವಾಗಿತ್ತೆ ಹೊರತು ಅದಕ್ಕಿಂತ ಭಿನ್ನವಾಗಿ ಈಗ ಏನು ನಮ್ಮ ವಿಶೇಷವಾದಂತಹ ಅತಿಥಿಗಳಾದಂತಹ ಮೋಹನ್ ಅವರು ಏನು ಹೇಳಿದ್ರು, ಆ ಕನಸು ಕಂಡಂತಹ ವಿದ್ಯಾರ್ಥಿಗಳು ಸ್ವಲ್ಪ ಕಡಿಮೆ ಕಂಡಂತದ್ದು. ನಿಜಕ್ಕೂ ಅವರ ಅದ್ಭುತವಾದಂತಹ ಸಾಧನೆಗೆ ನಾವೆಲ್ಲರೂ ಹೆಮ್ಮೆ ಪಡಲೇಬೇಕು. ಆದ್ರೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಮಕ್ಕಳೇ,
ಖಂಡಿತವಾಗಿ ನಮ್ಮನ್ನು ಸನ್ಮಾನಿಸುವಂಥದ್ದು, ನಿಮ್ಮ ಸಾಧನೆಗೆ ಪುರಸ್ಕಾರವನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಸರ್ ಹೇಳಿದ ಹಾಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು, ಒಂದು ಕನಸನ್ನು ಕಾಣುವಂತಹ ಪ್ರಯತ್ನವನ್ನು ನಿಮ್ಮಲ್ಲಿ ಹುಟ್ಟು ಹಾಕುವಂಥದ್ದು. ಕೊನೆಗೆ ಅಷ್ಟೆಲ್ಲ ಪ್ರಶ್ನೆ ಆದಂಥ ಮಕ್ಕಳು ಒಬ್ಬ ವಿದ್ಯಾರ್ಥಿಯಿಂದ ಬಂತು, ನನ್ನ ತಂದೆ ತಾಯಿಯನ್ನು ಖುಷಿಯಲ್ಲಿ ಇಡಬೇಕು ಸರ್ ಭವಿಷ್ಯದಲ್ಲಿ ಅಂತ ಒಂದು ಕನಸು ಕಾಣ್ತಾ ಇದ್ದಾರೆ ಅಂತ. ಅದು ಅದ್ಭುತವಾದಂತಹ ಅದನ್ನ ಮತ್ತು ಸರ್ ಹೇಳಿದ ಹಾಗೆ ಬಾಲ್ಯಾವಸ್ಥೆಯಿಂದ ಪ್ರೌಢ ಹಂತಕ್ಕೆ ಹೋಗುವಂಥದ್ದು, ಅಂತಹ ಪ್ರೌಢವಾದಂಥ ಉತ್ತರಗಳನ್ನು ನಾವು ನಿರೀಕ್ಷಿಸಲು ಸಾಧ್ಯ ಇಲ್ಲ. ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ತಂದೆ ತಾಯಿ ಖಂಡಿತ ಹೌದು, ಜೊತೆಗೆ ಸಮಾಜಕ್ಕೆ ಏನೋ ಒಂದು ಕೊಡ್ಬೇಕನ್ನುವಂಥ ಕನಸನ್ನು ನಾವೆಲ್ಲರೂ ರೂಪಿಸಿಕೊಳ್ಬೇಕು. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಂಥದ್ದು, ಅಭಿನಂದನಾ ಕಾರ್ಯಕ್ರಮದ ಜೊತೆಗೆ ನಾವು ಯಾರು ಇಲ್ಲದೆ ಆ ವಿದ್ಯಾರ್ಥಿಗಳು ಮತ್ತು ಡಾಕ್ಟರ್ ಮೋಹನ್ ಅವರ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಬೇಕಿತ್ತು. 52% ಅಂಕ ತಗೊಂಡು ಈ ಮಟ್ಟಕ್ಕೆ ಹೋಗ್ಬೇಕಿದ್ರೆ ಅದು ಯಾವ ರೀತಿಯ ವಿಷನ್ ಇಟ್ಕೊಂಡಿರ್ಬೋದು, ಅವ್ರ ಬಾಲ್ಯದಲ್ಲಿ ಕನಸನ್ನ ಕಂಡಿರ್ಬೋದು, ಯಾವ ರೀತಿಯಲ್ಲಿ ಆ ಪ್ರಯತ್ನಗಳಿರ್ಬೋದು, ಯಾವ ರೀತಿಯಲ್ಲಿ ಛಲ ಇಟ್ಕೊಂಡಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂವಾದವನ್ನು ಏರ್ಪಡಿಸಿದ್ರೆ ಮತ್ತಷ್ಟು ಕಾರ್ಯಕ್ರಮಕ್ಕೆ ಮೆರುಗು ಬರ್ತಾ ಇತ್ತು. ಅದು ಬೇಕಾದಂತಹದ್ದು. ಏನಿದ್ರು ಸಮೇತ ಅವರ ಮಾತಿನಲ್ಲಿರುವಂತಹ ನಿರರ್ಗಳತೆ ನಮ್ಮ ಗಮನಿಸಿದ್ರೆ ಅವ್ರು ಹೇಳುವಂತಹ ಅದರಲ್ಲಿ ತುಡಿತ ಇರುವಂಥದ್ದು, ಏನೋ ಮಾಡ್ಬೇಕು ಅನ್ನುವಂಥದ್ದು. ಮಕ್ಕಳು ನಾನು ಹೇಳುವಂತ ಕಿವಿ ಮಾತು, ನಾನು ಇರುವ ಕ್ಷೇತ್ರವನ್ನ ಅತ್ಯಂತ ಪ್ರೀತಿಯಿಂದ ಆಸಕ್ತಿಯಿಂದ ತೊಡಗಿಸಿಕೊಂಡ್ರೆ ಯಾವ ಮಟ್ಟಕ್ಕೆ ಏರ್ಬೋದು ಅನ್ನೋದಕ್ಕೆ ಡಾಕ್ಟರ್ ಮೋಹನ್ ಅವರು ಸಾಕ್ಷಿ. ಅದಕ್ಕೆ ನಾವು ಒಂದು 5 ನಿಮಿಷ ಕೆಳಗೆ ಕೂತಂತ 5 ನಿಮಿಷ ಇದ್ದಂತದ್ದು ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲು ಅವರ ಸಂಸ್ಥೆಯ ಬಗ್ಗೆ, ಅವರ ಆಳ್ವಾಸ್ನ ಬಗ್ಗೆ ಹೇಳಿದಂತ ಮಾತುಗಳು ಎಷ್ಟು ಅಭಿಮಾನದಿಂದ ಹೇಳುವಂಥದ್ದು. ಅದು ನಾನಿರುವ ಕ್ಷೇತ್ರವನ್ನು ಪ್ರೀತಿಸುವಂತಹ ಮನೋಭಾವನೆ. ಅಂಥದನ್ನು ನಾವು ರೂಢಿಸಿಕೊಂಡ್ರೆ ಖಂಡಿತವಾಗಿ ಭವಿಷ್ಯದಲ್ಲಿ ಅಂತಹ ಸ್ಥಾನಕ್ಕೆ ಇರಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ ಕನಸುಗಳು ಯಾವತ್ತೂ ನಾನು ಟಾಪರ್ ಆಗಿರ್ಬೇಕು, ಮುಂದೆಯೂ ನಾನು ಟಾಪರ್ ಆಗಿರ್ಬೇಕನ್ನೋಂಥ ಭ್ರಮೆಯಲ್ಲಿ ನಾವು ಖಂಡಿತ ಇರಬಾರ್ದು. ಅದರ ಜೊತೆಗೆ ತಂದೆ ತಾಯಿ ಸಮಾಜಕ್ಕೆ ನನ್ನದೇನೋ ಒಂದು ಚಿಕ್ಕ ಕೊಡುಗೆಯನ್ನು ಕೊಡಬೇಕನ್ನುವಂತಹ ಕನಸನ್ನು ನಾವೆಲ್ಲರೂ ರೂಪಿಸಿಕೊಳ್ಳುವ ಖಂಡಿತವಾಗಿ ವಿಶೇಷವಾದಂತಹ ಕಾರ್ಯಕ್ರಮ. ನಾನು ಗಮನಿಸಿದಾಗ ನನ್ನ ಊರಿನ ಕಾರ್ಯಕ್ರಮ ಇದು. ಬಾಲಕೃಷ್ಣ ಮಂದಿರ ಇಂತಹ ಸಮಾಜಮುಖಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದನ್ನು ದೂರದಿಂದಲೇ ನೋಡ್ತಾ ಇರುವಂತದ್ದು, ಇವತ್ತು ನನ್ನ ಹತ್ತಿರ ಬಂದಿರುವಂತದ್ದು ಒಂದು ಒಳ್ಳೆಯ ಅವಕಾಶ. ಇಷ್ಟೊಂದು ಜನ ಈ ಸಂಜೆ ಹೊತ್ತಿನಲ್ಲಿ ಸೇರ್ಬೇಕಿದ್ರೆ, ನಿಂತುಕೊಂಡು ಆಗದಿಂದ ಇರಬೇಕಿದ್ರೆ ಏನೋ ಒಂದು ವಿಶೇಷತೆ ಇರುವಂತದ್ದು, ಒಂದು ಪವಿತ್ರ ಭಾವ ಇರುವಂತದ್ದು. ಎಲ್ಲರಿಗೂ ಶುಭವಾಗಿ, ಸನ್ಮಾನಿತರಾದಂತಹ ವಿದ್ಯಾರ್ಥಿಗಳಿಗೆ, ಪೂಜ್ಯರಾದಂತಹ ಶಿಕ್ಷಕ ವರ್ಗದವರಿಗೆ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಬಾಲಕೃಷ್ಣ ಭಜನಾ ಮಂದಿರ ಕುಂಪನ ಇವತ್ತ ಜ್ಞಾನದೇವಿಗೆ ಪುರಸ್ಕಾರದ 2022 ಅತ್ಯಂತ ಖುಷಿಯ ಒಂದೊಂದು ಮಾತಾ ಶಿಕ್ಷಣ ತಜ್ಞರೇ ವೇದಿಕೆಗಳಾದ ಈ ಕಾರ್ಯಕ್ರಮ ನಡ್ಕೊಂಡು ಹೆಂಗೆ ಭಾರಿ ಖುಷಿ ಪಂಡ. ರಾಷ್ಟ್ರೀಯ ಹೆದ್ದಾರಿ 66 ಪಾಸಾದಾಗಲೇ ನಮಗೆ ಬಾಲಕೃಷ್ಣ ಭಜನಾ ಮಂದಿರದ ನೆನಪು ಹಾಕೊಂಡು ಈ ಊರ್ದ ಜವನೇರ್ನ ಮೇಕಲ್ನ ಸಂಘಟನೆ ಅವನಿಗೆ ತಾಕತ್ತು ಅವೇನು ಮೆಚ್ಚುನ 24x7 24 ಗಂಟೆಲ್ಲ ಸಮಾಜಮುಖಿ ಕಾರ್ಯಕ್ರಮ ಅಂತ ಒಂದು ಸಂಸ್ಥೆ ಅವು ಬಾಲಕೃಷ್ಣ ಭಜನಾ ಮಂದಿರ. ಒಂದು ವೇಳೆ ಒಂದು ಬೆಂಗಳೂರು ಕೇಂದ್ರೀಕೃತವಾಗಿತ್ತಂದ ಒಂದು ರಾಜ್ಯ ಮಟ್ಟದ ಒಂದು ಮಲ್ಲ ಸಂಸ್ಥೆ ಆಗಿತ್ತು. ಅತ್ಯಂತ ದೆಹಲಿ ಮೀನಿ ಈ ಸಂಸ್ಥೆನೇ ಬಾಲಕೃಷ್ಣ ಭಜನಾ ಮಂದಿರ ಸತೀಶ್ ಕುಂಪನ ನೇತೃತ್ವ ಇತ್ತು. ನಾನು ರಾಷ್ಟ್ರ ಮಟ್ಟದ ಆಪಿನೊಂದಿ ಮಂದಿರ ಎಲ್ಲ ಮರಸೋದು ಈಗ ನಾವುಳ್ಳ ಮಸ್ತ್ ಸಂಸ್ಥೆಗಳು ಆಡಲ್ಲ 24x7 ಸಮಾಜಮುಖಿ ಕಾರ್ಯಕ್ರಮ. ಒಂದು ದಿನ ಅಲ್ಲ, ಸಮಾಜವನ್ನು ಒಂದು ದಿನ ನಿದ್ರೆ ಮಲ್ಪಂದೆ ಸಮಾಜನು ಎಚ್ಚರದಿದ್ದು ವಿವಿಧ ರೀತಿಯ ಕಾರ್ಯಕ್ರಮ ಮಲ್ಪನ ಈ ಸಂಸ್ಥೆ ಮಸ್ತ್ ಪುಗರಂದಲ್ಲ. ನೆತ್ತ ರುವಾರಿ ಸತೀಶ್ ಕುಂಪಾಲಕ್ಕೆ ಕುಂಪಾಲದ ಪುದರ ಬರ್ತದ, ಕುಂಪಾಲದ ಸತೀಶನ ಪುದರ ಬರ್ತದ ಅಂದು ಇದೊಂದು ಪ್ರಶ್ನೆ ಯಕ್ಷ ಪ್ರಶ್ನೆ ಅದೇ ಉಂಟು. ಯಾಕೆ ಏಪಲ ಬರ್ತದೆ 2 ಕುಂಪಾಲಕ್ಕೆ ಪುದರ ಬರ್ತದ, ಕುಂಪಾಲದ ಸತ್ಸನ್ನ ಪುದರ ಬರ್ತದ ಗೊತ್ತಿದೆ. ಆಡ ಕುಂಪಾಲ ಬರ್ತದ ಪುದರ ರಾಜ್ಯೋಡು ರಾಷ್ಟ್ರನೇ ಏನೊಂದಿಲ್ಲ ಒಬ್ಬೇ ಕಾರ್ಯಕ್ರಮ ಮಾಡ್ಕೊಂಡಾಗಲ್ಲ ಹಿಂದುತ್ವದ ಆಧಾರದ ಮಿತ್ತು ಕಾರ್ಯಕ್ರಮ ಮತ್ತೊಂದಿಲ್ಲ. ಇನಿ ಮಾತ್ರ ಒವ್ವೇ ಜಾತಿ ಮತ ಭೇದ ಇಜ್ಜಂತೆ ಶಾಲಾ ಜೋಕಲ್ನ ವಿಷಯಗಳು ಇಡೀ ಊರನ್ನು ಉಳ್ಳಾಲ ತಾಲೂಕದ 90% ಮಿಕ್ಕಿತ್ತಿನ ಜೋಕಲೇದು ಈ ಪುರಸ್ಕಾರ ಮಾತ್ರ ಅಂಚನೆ ಮಾಸ್ಟರ್ನಾಗಲೇ ಮಾತಿಲ್ಲ ಈ ಪುರಸ್ಕಾರ ಮಾತ್ರ ನಿಖಿಲಿಗೆ ಜೋಕಲಿಗೆ ಒಂದೇ ಒಂಜಿ ಪಾತ್ರ ಬಂದ್ರೆ ಶಿಕ್ಷಣದ ಬಗ್ಗೆ ಮೋಹನ್ ಮಸ್ತ್ ಪಂಡೆ ಆಗ ನಿಖಿಲಣ್ಣ ಚಾರ್ಟರ್ಡ್ ಅಕೌಂಟೆಂಟ್ ಆವಾರು, ಡಾಕ್ಟರ್ಸ್ ಆವಾರು, ಲಾಯರ್ಸ್ ಆವಾರು, ಇಂಜಿನಿಯರ್ಸ್ ಆವಾರು. ಆಡ ನಿಖಿಲ ಊರುಡು ನನ್ನ ಬರ್ಪಿನ ಜೋಕಲಿನ ನಿಖಿಲು ಮಲ್ಲ ಜನ ಅಥವಾ ನಿಖಿಲ ಊರುಡೆ ಇಂಚಿನ ಕಾರ್ಯಕ್ರಮ ಮಾಡ್ತದ. ನಿಖಿಲಿಗೆ ನೀ ಏನು ಸನ್ಮಾನ ಮಾಡ್ತೀರ ಅವೇ ನೆನಪುದಿದ್ದು
ನನ್ನ ಅಂಚೆನೆ ನಿಖುಲ ಕಾರ್ಯಕ್ರಮ ಮಲ್ಪೊಂದು ಎನ್ನೊಂಚಿ ಆಶೆ ಐದು ಮಲ್ಪುವಾರಲ್ಲಿ ಪಡೆದು ಎನ್ನೊಂಚಿ ಹಂಬಲ ರಾವಣು ದಯಮಲ್ತದ ಪಡೆದಲ್ಲೇ ಇದು ಬಾಲಕೃಷ್ಣ ಭಜನಾ ಮಂದಿರಗಳು ಅಕಲ್ಲೆಗೆ ಬೋರ್ಡ್ ನಿಖಲ ವಿದ್ಯಾಭ್ಯಾಸ ನನ್ನ ದುಂಪೋಡು ಐಕೊಂಜಿ ಪ್ರೋತ್ಸಾಹ ಕೊಟ್ಟಿನ ಕಾರ್ಯಕ್ರಮ ಅಂದ್ರೆ ನೆನಪುದಿಲ್ಲ ಜೋಕುಲೆ ಎಂಕುಲು ಪುನಗ ಮೋನಲ್ ಪಂಡಕ್ಕನೆ 35 ಐಯುವ ಅಜ್ಪ ಮಾರ್ಕ್ದರೆ 3rd ಕ್ಲಾಸ್ 1st ಕ್ಲಾಸ್ 2nd ಕ್ಲಾಸ್ ಒಂದು ಮುಜೆ ಇದ್ದೀನಿ ಇತ್ತೆ ಅಜ್ಪ ಮಾರ್ಕ್ ದಿಪ್ಪುನ ಜೋಕುಲೆ ಇಜ್ಜ ಸ್ವಲ್ಪ ಮಾರ್ಕ್ ದಿಪ್ಪುನ ಜೋಕುಲೆ ಹೋಗ್ಪುನಿ ವಿದ್ಯಾಭ್ಯಾಸ ಮಸ್ತ್ ದುಂಪು ಹೊತ್ತುಂಡು ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಾವಣೆ ಅದಕ್ಕೆ ತಕ್ಕ ನಮ್ಮಲ ಪ್ರಿಪೇರ್ ಆದುಪ್ಪಲೆ ನಡೆದ ಶಿಕ್ಷಣ ನಿಖಲು ಪುಣ್ಯಾತ್ಮೇರು ಎಂಕ್ಲೆಗೆ ಸರ್ಕಾರಿ ಕಾಲೇಜಿ ಒಂದು 4 ಶಾಲೆ ಇತ್ತು ಇತ್ತೆ ಖಾಸಗಿ ಶಾಲೆ ಇತ್ತು ನಿಖಲ ವಿದ್ಯಾಭ್ಯಾಸ ತುಂಬು ಒಂದುಂಡು ಅಂಚಾದ ನಿಖಲು ಪುಣ್ಯಾತ್ಮೇರು ಎಂಕಿ ಈ ಕಾರ್ಯಕ್ರಮ ಭಾಗವಹಿಸಿದರೆ ಒಂಜಿ ಅವಕಾಶ ಕೊರೋಣ ಈ ಬಾಲಕೃಷ್ಣ ಭಜನಾ ಮಂದಿರ ಮಾತ ಪದಾಧಿಕಾರಿಗೆ ಧನ್ಯವಾದಗಳು ಎನ್ನರಟ್ಟು ಪಾತ್ರರಂತಾರೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಈ ಸಲದ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಪಡ್ಕೊಂಡವರು. ಅವರ ತಾಯಿ ಕೂಡ ಟೀಚರ್, ವಿಜಯ ಟೀಚರ್, ತಂದೆ ರಮೇಶ್ ಹೆಬ್ಬಾರು. ನಮಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ತುಂಬ ಅಭಿಮಾನದಿಂದ ಯಾವ ಕಾರಣಕ್ಕೆ ಸಹ ನಿಮಗೆ ಅಭಿನಂದನೆ ಮಾಡ್ತೇನೆ ಅಂದರೆ, ಈ ಒಂದು ಮಂದಿರ ಆಗಬೇಕಿದ್ರೆ ನಾನು ಮೊನ್ನೆ ನಮ್ಮ ಹಿರಿಯರ ಮೋಹನ್ ಅವರ ಹತ್ರ ಹೇಳಿದೆ, ಇದಕ್ಕೆ ಮುಂಚೆ ನಾವೊಂದು ಸ್ಮಶಾನಕ್ಕಾಗಿ ಹೋರಾಟ ಮಾಡಿದ್ದೆವು. ಆ ಸ್ಮಶಾನದ ಹೋರಾಟದ ಕಾರಣಕ್ಕೋಸ್ಕರನೇ ಈ ಮಂದಿರ ಆಗಿದೆ ಅಂತ ನಾನು ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದೇನೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಾವು 26-27 ಸಂಘಟನೆಯನ್ನ ಜೊತೆಯಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಊರಿಗೆ ವಿಶೇಷವಾಗಿ ಇವತ್ತಿರುವ ಶಾಲೆಗೆ ಸ್ಥಳ ಇರಲಿಲ್ಲ ಬಗಂಬಿರಕ್ಕೆ. ಆ ಸಂದರ್ಭದಲ್ಲಿ ಒಂದು ಕಡೆ ಶಾಲೆಗೆ, ಒಂದು ಕಡೆ ಸ್ಮಶಾನಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಜಯರಾಮ್ ಶೆಟ್ಟಿ MLA ಆಗಿದ್ರು 1994ರಲ್ಲಿ. ಆ ಸಂದರ್ಭದಲ್ಲಿ DC ಅನಿಲ್ ಕುಮಾರ್ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು DC ಆಗಿದ್ರು. ಅವರ DC ಜಯರಾಮ್ ಶೆಟ್ಟಿ ಅದೇ ಸ್ಪಾಟಿಗೆ ಕರ್ಕೊಂಡು ಬಂದು ಆ ಸಂದರ್ಭದಲ್ಲಿ 1 ಎಕರೆ ಶಾಲೆಗೆ 75 ಸೆಂಟ್ಸ್ ಇದು ನಮ್ಮ ಹಿಂದೂ ರುದ್ರಭೂಮಿಗೆ ಅವತ್ತೇ ಆರ್ಡರ್ ಮಾಡಿ ಕೊಟ್ಟರು ಸುಧಾಕರಣ. ಆ ಸಂದರ್ಭದಲ್ಲಿ ಇದು 94ಕ್ಕೆ ಆ ಸಂದರ್ಭದಲ್ಲಿ ಆದಂತ ಒಂದು ಶಾಲೆ ಆದ್ರಿಂದ ನಮ್ಮ ಈ ಮಂದಿರಕ್ಕೆ ಮತ್ತು ಬಗಂಬಿಲ ಶಾಲೆಗೆ ಒಂದು ಅತ್ಯಂತ ಪ್ರೀತಿಯ ಒಂದು ಅನನ್ಯ ಸಂಬಂಧ ಇದೆ. ಆ ಕಾರಣಕ್ಕೋಸ್ಕರ ಅದೇ ಶಾಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಈ ಸಲ ಬಗಂಬಿಲ ಶಾಲೆಯಿಂದ ನಮ್ಮ ಊರಿನ ನಮ್ಮ ಬಗಂಬಿಲ ಶಾಲೆಯ ಟೀಚರ್ ಆಗಿ ಅವರು ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅತ್ಯಂತ ಅಭಿಮಾನದಿಂದ ನಮ್ಮೆಲ್ಲರ ಪರವಾಗಿ, ಊರಿನ ಪರವಾಗಿ ಶ್ರೀಮತಿ ಪ್ರತಿಮಾ ಇವರಿಗೆ ಸಾರ್ವಜನಿಕವಾಗಿ ಮಂದಿರದ ವತಿಯಿಂದ ಅಭಿನಂದನೆಯನ್ನ. ಅದೇ ರೀತಿಯಲ್ಲಿ ಸತೀಶ್ ಅವರ ಇನ್ನೊಂದು ಆಲೋಚನೆಯಂತೆ ನಿವೃತ್ತ ಶಿಕ್ಷಕರು ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಬೇಕು ಎಂಬ ಒಂದು ಆಶಯದೊಂದಿಗೆ, ಯಾಕಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ 2 ವಿಷಯಗಳನ್ನು ಹೇಳಬೇಕು. ಒಂದು, ಸತೀಶ್ ಅವರು ಆಲೋಚನೆ ಮಾಡುವ ರೀತಿ ನಾವು ಆಲೋಚನೆ ಮಾಡುವುದಕ್ಕಿಂತ 10 ಪಟ್ಟು ಹೆಚ್ಚಿನ ವೇಗದಲ್ಲಿ ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ನಾವೊಂದು ಸೀಮಿತದಲ್ಲಿ ಆಲೋಚನೆ ಮಾಡಿದರೆ ಅವರು ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ಆಲೋಚನೆ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾರೆ. ಅದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಶ್ರೀ ಪ್ರವೀಣ್ ಕುಂಪಳ ಅವರ ಒಂದು ಅಚ್ಚುಕಟ್ಟಿನ ವ್ಯವಸ್ಥೆ, ಯಾವುದೇ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡುವ ವಿಷಯದಲ್ಲಿ
ಅವರ ಒಂದು ವಿಷಯವನ್ನು ಕೂಡ ಹೇಳಬೇಕಾಗ್ತದೆ. ನೇರವಾಗಿ ಈಗ ನಿವೃತ್ತ ಶಿಕ್ಷಕರು ಮೊದಲಿಗೆ ಶ್ರೀಮತಿ ಪ್ರತಿಮಾ ಟೀಚರ್ ಇವರನ್ನು ವೇದಿಕೆಗೆ ಶ್ರೀ ಬಾಲಕೃಷ್ಣ ಮಂದಿರ ಹರಿ ಕುಂಪಲ. ಈ ಭಜನ ಬಾಲಕೃಷ್ಣ ಮಂದಿರದ ಸುಂದರ ಸಭಾಂಗಣದಲ್ಲಿ ಇರುವಂತಹ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದ ಸನ್ಮಾನ್ಯ ಡಾಕ್ಟರ್ ಮೋಹನ್ ಅವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂಥ ಗಣ್ಯಾತಿಗಣ್ಯರೇ, ಸನ್ಮಾನಗೊಂಡಂತಹ ಹಿರಿಯ ಶಿಕ್ಷಕರು, ಸಾಧನೆ ಮಾಡಿದ ಮಕ್ಕಳು, ಪ್ರಾಯಶಃ ಅಧ್ಯಕ್ಷನಾಗಿ ಒಂದು ಮಾತಷ್ಟೇ, ಈಗ ಎಲ್ಲ ಮಾತುಗಳನ್ನು ಈಗಾಗಲೇ ಕೇಳಿದ ಅವರೆಲ್ಲ ಮಾತುಗಳನ್ನು ಅನುಷ್ಠಾನಕ್ಕೆ ತರುವಂಥ ವಿಶೇಷವಾದಂಥ ಜವಾಬ್ದಾರಿ ಹಾಗೂ ಅವರ ನಿರೀಕ್ಷೆಗಳನ್ನು ಸಾಕಾರಗೊಳಿಸಲಿಕ್ಕೆ ಸರಿಯಾದ ದಿಕ್ಕಿನಲ್ಲಿ ತಮ್ಮ ಹೆಜ್ಜೆಗಳು ಸಾಗಲಿ, ತಮಗೆ ಆಗುವಂಥ ಸಕಲ ಅನುಕೂಲಗಳನ್ನು ಮಾಡಿಕೊಳ್ಳಿ. ಹಾಗೆ ಈ ಕಾರ್ಯಕ್ರಮದ ಆಯೋಜಕರ ಏನು ಕನಸಿದೆ ಅದು ಈಡೇರಲಿ. ಹಿರಿಯ ಶ್ರೀ ಮೋಹನ್ ಆಳ್ವರು ಹೇಳಿದಂತೆ ನೀವು ಒಂದು ಕನಸುಗಳನ್ನು ಕಟ್ಟಿಕೊಂಡು ಅದರ ಹಿಂದೆ ಸಾಕಾರಗೊಳಿಸಲಿಕ್ಕೆ ಶ್ರಮಿಸಿ ಅಂತ ಹೇಳ್ತು. ನಿವೃತ್ತರಿಗೆ ಉತ್ತಮ ಆರೋಗ್ಯಪೂರ್ಣವಾದ ಜೀವನ ಸಿಗಲಿ, ಹಾಗೆ ನಮ್ಮ ಮಕ್ಕಳಿಗೆ ಭವ್ಯ ಭವಿಷ್ಯ ಸಿಗಲಿ ಅನ್ನುವ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು
ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಎಲ್ಲ ಸಂಘಟನೆಗಳು, ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ಆತ್ಮೀಯರಾದಂಥ ಶ್ರೀ ಸತೀಶ್ ಕುಂಪಲಾಯವರು ಹಾಗೂ ಅವರೆಲ್ಲ ತಂಡಕ್ಕೂ ಇಂತಹ ಇನ್ನಷ್ಟು ಅವಕಾಶಗಳು ತಮ್ಮ ಬರಲಿ, ತಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿ ಅನ್ನೋ ಹಾರೈಕೆಯೊಂದಿಗೆ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಆಯುಷ್, ವರ್ಷಾ, ಸಾನ್ವಿ, ರೋಹನ್, ಅನುಷಾ.
ಮಾನಸ ಕುಲಾಲ್. ಬಾಲಕೃಷ್ಣ ಮಂದಿರದ ಈ ಪುಣ್ಯದಲ್ಲಿ 10ನೇ ಕ್ಲಾಸಲ್ಲಿ ಸ್ವಲ್ಪ ಪರ್ಸೆಂಟೇಜಲ್ಲಿ ದಾಟಿ ಅಧಿಕ ಅಂಕ ಪಡೆಯುವ ಚಿತ್ರ ಜೋಗಿಗೆ ಜ್ಞಾನಪೀಳಿಗೆ ಪುರಸ್ಕಾರ. ಬಲೆ ಚಾಪರ್ಕದ ಮುಖಾಂತರ ಇಡೀ ಜಗತ್ತಿಗೆ ಮುಟ್ಟಿಸಿದವರು ತೆಲಿಕೆದ ಬಲ್ಲಿ ಸನ್ಮಾನ್ಯ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಯಾಕೆಂದ್ರೆ ಇಡೀ ಚಿತ್ರರಂಗ ಅಥವಾ ಬೇರೆ ಬೇರೆ ರಂಗದಲ್ಲಿ ಯಾನ ತೆರಿವಣ್ಣ ರೀತಿ ಮೋಣಲ್ವೇರ ಒಂಜಿ ಫಿಲ್ಮ್ ದೆತ್ತಂಡ ಪಿಕ್ಚರ್ ದೆತ್ತಂಡ ഞാൻ അവിടെ കേണ്ടാണ് ഈ ರಾಜ್ ಸೌಂಡ್ಸ್ ದಾಖಲೆ ಈರಿದಾನೆ ತಿರೋಡು ಹೋಗಿದ್ದಾರೆ ಮಾರ್ಕೆಟಿಂಗ್ ಮಲ್ಪೋಡು ಅಕ್ಲ ನಾಟ ಪಿಕ್ಚರ್ ಎಡ್ಡೆ ಆತನೆ ಊರಲ್ಲ ಎಡ್ಡೆ ಆತನೆ ಜವನ ಎಡ್ಡೆ ಕೆಲಸ ಮಾಡ್ತಾರೆ ಇರ್ನಲ್ಲ ಪಿಕ್ಚರ್ ಪೂರ ಎಡ್ಡೆ ಹಾಕೊಂಡು ಇರ್ನಲ್ಲ ನಾಟಕ ಪೂರ ಎಡ್ಡೆ ಹಾಕೊಂಡು ಅಣ್ಣ ಆರ ಹಿಂಗ್ ಒಂಜಿ ಪಾತ್ರ ಬಂಡೆ ಹಿಂಗ್ ಬಾರಿ ಮನಸ್ಸು ಮುಟ್ಟುಡು ದಯ ಬಂಡ ಆರು ಬಂಡೇರಿ ಅನ್ನ ಒಂಜಿ ಪಿಕ್ಚರ್ ಒಂಜಿ ನಾಟಕ ಎನ್ನ ಯೋಚನೆ ಆಗ್ತದೆ ಎನ್ನೊಟ್ಟಿಗೆ ನೂದೇಳ್ದು ಮಿತ್ತು ಕಲಾವಿದೇರು ಅದನ್ನ ಎಲೆಕ್ಟ್ರಿಷಿಯನ್ ಹಿಡಿದು ಬರ್ತನ ಟೆಂಪೋ ಡ್ರೈವರ್ ಬರ್ತನ ಪ್ರತಿವರಿಯನ್ನ ಬದುಕು ಎನ್ನ ಕೈಗೊಂಡು ಎನ್ನ ಇಡೀ ಜೀವನ ಪೂರ್ತಿ ಅಕ್ಕಲಿಗೆ ಏನನ್ನು ನಂಬುದು ಓವಾ ಬೇಲೆಯನ್ನು ಬಿಡುದು ಎನ್ನೊಟ್ಟಿಗೆ ಒಪ್ಪು ನಕಲು ಅಂತ ಅಕ್ಕಲಿಗೆ ಬದುಕು ಕೊರಕು ನಂತಿನ ಮಲ್ಲ ಜವಾಬ್ದಾರಿ ನನಗೆ ಉಂಡು ಪಾತ್ರ ಬಂಡೇರಿ ಇಡೀ ಒಂಜಿ ಕಲಾವಿದನ ಜಗತ್ತಿನ ಕಲಾವಿದನ ಕ್ಷೇತ್ರಡ್ ಒವೇ ರೀತಿದ ಬೇರೆ ಬೇಜಾರು ನಾನಾ ನಮೂನದ ಸಂಗತಿ ಇತ್ತನಲ್ಲ ಐತೊಟ್ಟಿಗೆ ಜನಕ್ಲಿನ ನಲಿಪವನೊಟ್ಟಿಗೆ ಇಡೀ ಇಲ್ಲಿಲ್ಲ ನಲಿಪವೇರು ಅನ್ನ ಬಡಿದು ಬೇಯ್ದೇರು ಅಕ್ಕ ಬೇಯ್ದೇರು ಎನ್ನ ಬಾರಿ ಆತ್ಮೀಯ ಅಕ್ಕ ಅಲ್ಲ ಇಡೀ ಒವೇ ಸಂದರ್ಭಡ್ಲ ತಿಳಿಪವನ ನಂಗೆ ಸುಲಭ ಇದು ಎಂಕಿ ಏತು ಮನಸ್ಸು ಬಂತನಲ್ಲಿ ಎಂಕಿ ತಿಳಿಪಾರೆ ಸಾಧ್ಯ ಇಚ್ಚಿ ಆಟ ದೇವದಾಸ್ ಕಾಪಿಗಾಡ ಮೂಲ ಕುಂತಿ ಎರಡು ನಿಕ್ಕುಲಿ ತಿಳಿಪಾರ ಅದು ದಾಲ ಪನ್ನೊಡದು ಇಚ್ಚಿ ಖಾಲಿ ಒಂದು ದಿಂಚ ಇಂಚ ಬಂತನಲ್ಲಿ ಈಗ ತಿಳಿಪಾರು ಅರಿಗೆ ಕೊರ್ತನ ದೇವರು ಕೊರ್ತನ ಅಂಚಿನ ಬಾರಿ ಮಲ್ಲ ಒಂಜಿ ಸೌಭಾಗ್ಯದ ಕೊಡುಗೆ ಬಂದ ದೇವರು ಅರೆಗೆ ಒಂಜಿ ಕಲಾವಿದೆ ಆದ ಅಂಚಿತ್ತಿನ ಒಂಜಿ ಬದುಕು ಕೊಡ್ತೇವೆ ಆ ನಮನೆ ಕೆಲಸ ಮಾಡ್ತಿತ್ತು ನಾತೆ ದುಬೈ ಆದಪ್ಪು ಅಮೇರಿಕಾ ಆದಪ್ಪು ಬೇತೆ ಬೇತೆ ಊರ್ಲ ಆರ್ತಿಯರು ನಿಜವಾದ ಆರುವಲ್ಲ ಬೇತೆ ಬೇಲೆ ನಿಮ್ಮಂತ ನಾಲ್ಕು ಊರು ತುಗಿಯರಂಚ ಆದ್ರೆ ಕಲಾವಿದ ಅನ್ನೋ ಕಾರಣಕ್ಕೋಸ್ಕರ ಇಡೀ ಜಗತ್ತಿನ ತಿರುಗಿಯರು ನಮ್ಮ ತುಳುನು ಕೊನೋದು ಇಡೀ ಜಗತ್ತಿಗೆ ಪಸರಿಸಿಯರು ಅಂಚಿತ್ತಿನ ವ್ಯಕ್ತಿಗೆ ನಮ್ಮ ಇಡೀ ದೇಶದ ಮಲ್ಲ ಯೂನಿವರ್ಸಿಟಿ ಮಂಗಳೂರು ಯೂನಿವರ್ಸಿಟಿ ಈ ಸರಿಗೆ ಡಾಕ್ಟರ್ ಪದವಿ ಪ್ರದಾನ ಮಾಡ್ತಾರೆ ಅವು ಹೆಂಗೆ ಮಾತರಿಗಳ ಕೊರ್ನಂಚಿನ ಗೌರವ ತುಳುಕು ಕೊರ್ನಂಚಿನ ಗೌರವ ತುಳುನಾಡಿಗೆ ಕೊರ್ನಂಚಿನ ಗೌರವ ತುಳು ಚಿತ್ರೋದ್ಯಮಕ್ಕೆ ಕೊರ್ನಂಚಿನ ಗೌರವ ತುಳು ನಾಟಕ ರಂಗಕ್ಕೆ ಕೊರ್ನಂಚಿನ ಗೌರವ ಅರೆನೆ ನಂಬುದುಪ್ಪು ನಂಚಿನ ಆ ಕಾರ್ಮಿಕ ವರ್ಗಗೆ ಅರೆ ನಂಬುದುಪ್ಪುನ ಜನಕ್ಲೆ ಕೊರ್ನಂಚಿನ ಗೌರವ ಅವತ್ತಂದ ಸಂಘ ಸಂಸ್ಥೆ ಪ್ರತಿ ವರ್ಷ ಒಂಜತ್ತು ಸರಿ ಒಂದ್ಸರಿ ಹತ್ತನ ಒಂದ್ಸರಿ ನಾಟಕ ಎಂಕುಲ್ಲ ಅರ್ಮನೆ ಗೊಬ್ಬವನಿ ಎಂಕ್ಲೆಗಿತ್ತೆ ನಾಟಕ ಪ್ರಾಕ್ಟೀಸ್ ಬಂದದೆ ನಾಟಕ ನಲಿಪುಲೆ ಬಂಡ ಒಂಜಿ ನರಮನೆ ಬರ್ಪುಜೇರು ಆ ನಾಟಕನ ತೂಪುನ ಜನಲ ಇದ್ದೇರು ದೇವದಾಸ್ ಕಾಪಿಗಾಡ್ ಅಕ್ಲ ಮುಕ್ಲ ನಾಟಕ ಅಂತ ಜನ ಸೇರುವೇರು ಗೋಡಿತನ ಜನಲ ಸೇರುವೇರು ಆರ್ಲ ತಿಳಿಪವೇರು ನಮ್ಮಲ್ಲ ತಿಳಿಪವೇರು ಐದೊಟ್ಟಿಗೆ ಒಂದು ವ್ಯವಹಾರ ಪೂರಲ್ಲ ಎಡ್ಡೆ ರೀತಿಯ ಮಲ್ಪನಂಚಿನ ಜನಕ್ಕೆ ಡಾಕ್ಟರೇಟ್ ಪದವಿಗೆ ನಂಚಿನ ಸಂದರ್ಭಡೆ ಯಾನ ಭಾರಿ ಆತ್ಮೀಯ ಹಿಂಗ ಭಾರಿ ಪ್ರೀತಿಡಿ ಎಲ್ಲ ತುಗಿನಾರ ದೇವದಾಸ್ ಕಾಪಿಗಾಡ್ ಅಂಚಾದೆ ಅರೆಗೆ ಡಾಕ್ಟರೇಟ್ ತಿಕ್ಕನಾಗ ಇಡೀ ಕುಂಪಲದ ಜನಕಲ ಪರವಾದ ಬಾಲಕೃಷ್ಣ ಮಂದಿರಲ ಯಾಪಲ ಅಭಿಮಾನ ಹುಡುಕುನಂಚಿನ ಮಂದಿರ ಎಂಕ್ಲ ಅರೆಗೆ ಗೌರವಪೂರ್ವಕವಾದ ಎಂಕ್ಲು ಕೊರ್ಪುನಂಚಿನ ಒಂದು ಎಲ್ಲಿಯ ಅವಳ ವಿಶೇಷವಾದ ಮೋಹನ್ ಆಳ್ವೇರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಈತ ಜೋಪಿನ ಮಧ್ಯೆ ಇರಗೆ ಒಂದು ಸನ್ಮಾನ ಮಲ್ಪನಂತ ಸೌಭಾಗ್ಯ ಇಡೀ ಜಗತ್ತಿನ ಇರಗೆ ಒಲ್ಲ ತೆಗೆದುಪ್ಪ ಈತ ಜೋಪಿನ ಮಧ್ಯೆ ಸನ್ಮಾನ ಮಲ್ಪನಂತಿನ ಸೌಭಾಗ್ಯ ಆ ಸೌಭಾಗ್ಯ ಎಕಡೆ ವೈದ್ಯವಾಡಲು ಇರಗೆ ತೆಗೆದು ಎಂಕ್ಲಿ ಇರಗೆ ಮಲ್ಪದು ಬಿಡ್ತವ ಅಣ್ಣ ಈತ ಜೋಪಿನ ನಡುಟು ನಿಖಲ ಮಾತ ಜೋಪಿನ ನಡುಟು ನಮ್ಮ ಮೇರು
ದೇವದಾಸ್ ಕಾಪಿಕಾಡು ಉಪ್ಪೇರು ಅಂತ ಅದುಪಾಗ ಅರೆಗೆ ಆಪಣಂಚಿನ ಸನ್ಮಾನನೆ ಎಂಗ್ಲು ಮಾತೆಲ್ಲ ಗೌರವಪೂರ್ವಕ ಅದು ನಮ್ಮ ಮಾತೆಲ್ಲ ಸೇರಿದವರಿಗೆ ಗೌರವಪೂರ್ವಕ ಅಭಿನಂದನೆ ನಲ್ಪಗ ಪನ್ನದು ದೇವದಾಸ್ ಕಾಪಿಕಾಡು ಇನಿ ಡಾಕ್ಟರೇಟ್ ತೆಗೆದಿದೆ ಅರೆಗೆ ನನಾದ ರಾಜ್ಯೋತ್ಸವ ಪ್ರಶಸ್ತಿ ಸಿಗಿದೆ ಅರೆಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಕ್ಕಾಡೆ ಅರೆ ದಾತ್ರ ನಂಗೆ ಮಾತರೆಗಳ ಎಟ್ಟವಾಡೊಂದು ಈ ಸಂದರ್ಭದ ಅರೆಗೆ ಶುಭಾರಯ. ವೇದಿಕೆದು ಎನ್ನ ಗಾಡ್ ಫಾದರ್ ಡಾಕ್ಟರ್ ಮೋಹನ್ ಚಾಪಕ ತಂಡದ ಒಂದು ಆಧಾರ ಸ್ತಂಭ ಸೋತಿನ ಪಗ ಇಂಥ ಕೈ ಕೊಡ್ದು ಎಲ್ಲ ಮಿತ್ತದಿರ್ತದೆ ನಾಟಕವನ್ನು ಮುಂದುವರಿಸಲಿ ಯಾನಲ್ಲೇ ಪಂಡದ ತಂತಿನಂಜಿ ಮಹಾನ್ ವ್ಯಕ್ತಿತ್ವ ತುಳುನಾಡು ತೊಯ್ದಂಚಿನಂಜಿ ಸಾಂಸ್ಕೃತಿಕ ರಾಯಭಾರಿ ಅಂಚಿನೊಂದು ಮಹಾನ್ ವ್ಯಕ್ತಿನ ಆದರ್ಶ ಒಂದು ತುಳು ರಂಗಭೂಮಿನ ನಾಟಕಲೇನು ರಚನೆ ಮಾಡ್ತದೆ ಸುರಂಗ ನಾಟಕದ ವ್ಯಾಪಕ ಮೂಡುಬಿದಿರಾಗ ಸರ್ನ ಎದುರು ಎಂಕ್ಲೈನ್ ಪ್ರದರ್ಶನ ಎಂಕ್ಲೈನ್ ಫಸ್ಟ್ ಲೇಪಡ ಹೋಲು ಮೂಡುಬಿದಿರಾಣ ಬಲೆಯನ್ನು ಅಂಚಿನ ಕಲಾ ಪೋಷಕೆ ಯಾನು ಊರಿಂದತ್ತು ತುಳುನಾಡದ ಪ್ರತಿಯೊಂದು ರಂಗ ಕಲಾವಿದರು ಬಾರಿ ಮೋಕೆಡು ಓಲ್ ತಿಕ್ಕಡಲ ಆರಾಧ ಪತ್ತದ ಒಯ್ತದ ಆರಾಧ ಪತ್ತದ ಅಕ್ಲೇನು ಮೋಕೆ ಮಾಡ್ತದೆ ಅಕ್ಲನ ಕಿಸದಿಂದ ಅಕ್ಲೇನು ಖುಷಿಕ್ ಕಡಪನೊಂಜಿ ಮಹಾನ್ ಹೃದಯವಂತೆ ಇಂಚಿನ ಒಂಜಿ ದೇವರ ನಂಚಿನ ಒಂಜಿ ಮನುಷ್ಯ ತುಳುನಾಡಗ ಎಂಕ್ಲೈ ಕಲಾವಿದರಿಗೆ ತೆಗೆದು ನಾವು ವೇದಿಕೆ ತೆರೆದ ಯಾಪಲ ಪ್ರತಿ ಎಲ್ಲ ವೇದಿಕೆಗಳ ಯಾನು ಪಂತೆ ಅರ್ನ ಎದುರುಡು ಇನಿ ಅರ್ನ ಕೈತು ಎಂದು ಸನ್ಮಾನ ಮಾಡ್ತಾರೆ ಡಾಕ್ಟರೇಟ್ ತಿಕ್ಕನಾಗ ಇಂಕು ಸುರುಕೊಂಜಿ ಕಾಕರಿ ಬೈದಿನಿ ಸುರುಕೊಂಜಿ ಫೋನ್ ಬೈದಿನಿ ಪರಮ ಪೂಜ್ಯ ಕಾವಂದೆ ರೈತ ಬಿದ್ದದ ಭಾಗ್ಯ ಹೋಗ್ಬಿಡು ಪುಲ್ಯ ಕಾಂಡಲಿ ಒಂಜಿ ಫೋನ್ ಇಂಟು ಪರಮ ಪೂಜಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ನಡೆದಾಡುವ ಮಂಜುನಾಥನ ಫೋನ್ ಇಂಟು ಸರಿಯಾಯಿನ ಇರಗೆ ಹೆಲ್ಪಾಯಿನಿಗೆ ತಿಕ್ಕಿನತ್ತು ಇರಗೆ ನಿಕ್ಕ ದುಂಬೆ ತಿಕ್ಕದೋಡು ಭಾರಿ ಸಂತೋಷ ಅಣ್ಣ ದೇವರ ಎಡ್ಡೆ ಮಲ್ಪಡ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಡ್ಡೆ ಮಲ್ಪಡ ಬಂಡೇರು ಅವು ಒಂಜಿ ಕೊಡೊಂಜಿ ಡಾಕ್ಟರೇಟ್ ಆಗಿದೆ ಐದು ಪಕ್ಕ ಐದು ಮಿಟ್ಟು ಕೊಡೊಂಜಿ ಪಂಡ ಈಗ ಖುಷಿ ಪಡೆಯಿ ಅನ್ಕೊಂಡ ಕೊಡೊಂಜಿ ತುಳುನಾಡದ ಒಂಜಿ ಮಹಾನ್ ಸಾಧಕೆ ಹೂವೇ ಪ್ರಚಾರ ಪಡಿಸಿ ಸಾಧಾರಣ ಬಡವರಿಗೆ ಒಂಜಿ ನೂತ ಒಂಜಿ ಇಲ್ಲು ಕಟ್ಟಕೊಡ್ತಿನ ಮಹಾನ್ ವ್ಯಕ್ತಿ ಡಾಕ್ಟರ್ ಹರಿಕೃಷ್ಣ ಪುನರವರು ಇಲ್ಲಿ ಎರಡು ಕಾರ್ಯಕ್ರಮದ ಎಲ್ಲೊಟ್ಟಿಗೆ ಎತ್ತಿರಾರು ಒಂಜಿ ಮಹಾನ್ ವ್ಯಕ್ತಿತ್ವ ಒಂಜಿ ಸೈಲೆಂಟ್ ವ್ಯಕ್ತಿತ್ವ ಅಂಚಿನೇ ಅವ್ರನ್ನ ಸಮಾಜ ಸೇವೆದ ಒಟ್ಟಿಗೂ ಕರ್ನಾಟಕ ಸಾಹಿತ್ಯ ಪರಿಷತ್ತಿಗೆ ಅವ್ರನ್ನ ಕೊಡುಗೆ ಇನಿಕಲ ಮಾತೆಲ್ಲ ನೆನಪಿನಂಚಿನ ಕೊಡುಗೆಯನ್ನು ಕೊಡ್ತೀನಿ ಒಂಜಿ ಮಹಾನ್ ವ್ಯಕ್ತಿನ ನಡುಟು ಐದು ಒಟ್ಟಿಗೂ ಎಂಕಲ ಅಮ್ಮ ಹೇಮವತಿ ಅಮ್ಮನ ನಡುಟು ಹಿಂಗೆ ಡಾಕ್ಟರೇಟ್ ಕೊಡೋಣ ಸರ್ ಅದು ಇಂಕೊಂಜಿ ಕನ್ನಡ ನಿಜನ ಅಂತ ಗೊತ್ತಾಗುತ್ತೆ ಅವ್ರಿಗೆ ಐದು ಒಟ್ಟಿಗೂ ಇನಿ ಸತೀಶ್ ಅಣ್ಣೆ ಬಂದ ಒಂದು ಯೂನಿವರ್ಸಿಟಿ ಅವು ಇಲ್ಲಿ ಅವ್ರಿಗೆ ಈಗ ತಗೊಂಡು ಗೊತ್ತಾಗ್ತದೆ ಒಂದು ಇಲ್ಲಿಯ ಯೂನಿವರ್ಸಿಟಿ ಇನ್ನು ಜೋಗ್ಲಲ್ಲಿ ಏತು ಬೋಗೆ ಮಾಡ್ತಾರೆ ಶ್ರೀ ಬಾಲಕೃಷ್ಣ ಮಂದಿರದ ಯಾರು 2ನೇ ಕಾರ್ಯಕ್ರಮ ಬರ್ತೀನಿ ಸಸ್ಯ ನಾನು 2ನೇ ಕಾರ್ಯಕ್ರಮ ಹೋದ ಓಹ್ ಯಾರು 2ನೇ ಕಾರ್ಯಕ್ರಮ ಭಾರಿ ಮುಗಿಸ ಏನು ಭಾರಿ ಪ್ರೀತಿದ ಒಂದು ಫ್ಯಾಮಿಲಿ ಅವು ಟೀಚರ್ನಲ್ಲಿ ಮೂಲ್ಯ ಏನೋ ಭಾರಿ ಪ್ರೀತಿದ ಫ್ಯಾಮಿಲಿ ಸಸ್ಯಣ್ಣೆ ಕೊಪ್ಪಲ ಬಂಡಿ ಕೂಡಲೇ ಈಗ ಸುರುಕು ನೆನಪಾಪಿನಿ ಸಸ್ಯಣ್ಣನ ಪಕ್ಕೊಂಜಿ ಎಲ್ಲ ಒಂದು ಆತ್ಮೀಯ ಎನ್ನ ಒಟ್ಟಿಗೆ ಎತ್ತೋ ವರ್ಷ ಇತ್ತಿನ ಪ್ರಭಾಕರ್ ರೈಕಲು ವರ್ಷ ಪ್ರಭಾಕರ್ ರೈಕಲ್ ಮುಂದೆ ಗೊತ್ತಿಚ್ಚಿ ಪ್ರಭಾಕರ್ ರೈಕಲೆಲ್ಲ ಕೊಡೊಂಜಿ ಕುಟುಂಬ ಒಂದು ಫ್ಯಾಮಿಲಿಯನ್ನು ಇನಿ
ಜೋಕುಲು ನಡುಟು ನನ್ನ ಕುಲ್ಲ ಸನ್ಮಾನ ಮಾಡ್ತಾರೆ ಜೋಕುಲು ಬಣ್ಣಕ್ಕೆ ಮಸ್ತ್ ಓಕೆ ಮಸ್ತ್ ಪ್ರೀತಿ ಎನ್ನ ಮೋಲಿತನ ಸುರುಕು ಬರ್ಬೇಕು ಜೋಕುಲು ಮಲ್ಲಕ್ಕಲು ಪಕ್ಕ ಬರ್ಬೇಕು ಓಡೆ ಮುಟ್ಟ ಬಣ್ಣ ಪುಗಿಯಲ್ಲಿ ಕಾಯಿ ಪಟ್ಟು ಬಕ್ಲಿ ಪಟಕಲಿ ಬಟ್ ಆತು ಸಲಗೆ ಅವು ಹೆಚ್ಚಿನ ಗೊತ್ತಿಜ್ಜಿ ಎಂದಾಲ ಬೇಜಾರಾಗ ಎಲ್ಲ ಪುಗಿಯಲ್ಲಿ ಮಕ್ಕಳು ಅವರ ಬದಲಿ ಜೋಕುಲು ಅಂದು ಸತ್ಯ ನಾಟಕದಲ್ಲಿ ಪೈ ಆಗ ಒಂಜಿ ಕುರ್ಸು ಮಾಡಿಕೊಳ್ಳು ಫೋಟೋಕ್ಕೂ ಓಲೋಲು ಮತ್ತು ಕುಲ್ಲು ಏನು ಪುಗಿಯಲ್ಲಿ ರಿಕ್ಕೆ ಬಿಟ್ಟು ಬಂದು ಹೋಯ್ಬೇರೆ ಎಂಕದಾಲ ಬೇಜಾರಾಗಿ ಕೋಪ ಬರ್ಬೇಕು ಅವು ದಾರ ಮಲ್ಕೊಂಡು ಅಕ್ಕನ ಆಶೀರ್ವಾದ ಜೋಕುಲು ಬಂಡ ದೇವರಿನ ಪ್ರತಿರೂಪವು ಅಕ್ಕಲು ಎಂಚಿನ ಮಂತ್ರಲ್ಲ ಬೇಜಾರಾವಂದಿನ ವ್ಯಕ್ತಿಯಾಗಿ ಅಂಚಾದ ಎನ್ನೊಟ್ಟು ಸುತ್ತಮುತ್ತ ಜೋಕುಲು ಈ ನಾಟಕದ ವೇದಿಕೆದ ಪಿರವಕೊಂಡ ಅಂಚಿನ ಜೋಕುಲ ನಡುಟು ಮಾತಾ ಜೋಕ್ಲೆಗಳ ಅಭಿನಂದನೆಗಳು ಇಂಚಿನ ಬಾಲಕೃಷ್ಣ ಮಂದಿರಡು ಇಂಚಿನ ಸತೀಶ್ ಅಣ್ಣನ ಪಕ್ಕ ಈ ತಂಡದ ನೇತೃತ್ವಡು ಇಂಚಿನ ಒಂದು ಅದ್ಭುತ ಕಾರ್ಯಕ್ರಮ ಯಾರು ತೂತ್ಜಿ ಬಹುಶಃ ಎಂಟು ಪದವಿ ಕೊಡುವಾಗ ಇಂಚ ಕುಲ್ಲಾದ ನೆಂಟುತ್ತೆ ಜೋಕ್ಲೆ ನಾನು ಸರ್ ನಾವೆಲ್ಲ ಪಕ್ಕ ಕಣಚು ದಡೆ ಪೋಯಿನ ಪಕ್ಕಲ ತೂತೆ ಹೆಗ್ಡೇರಿನ ಪಕ್ಕ ತೂತೆ ಅಂಡ ಇಂಚ ಒಂಜಿ ಕುಲ್ಲಾದ ಜೋಕ್ಲೆని ಈತು ಶೋಕದ ಒಂಜಿ ಪ್ರೋತ್ಸಾಹ ಈ ವರ್ಷಲ ಮತ್ತೊಂದು ಪನ್ನ ಒಂಜಿ ಅದ್ಭುತವಾದ ಕಾರ್ಯಕ್ರಮ ನೀವು ಮಾತೆಲ್ಲ ದಾಟಿಕೊಟ್ಟರು ಇಂಕೊರ ಮೇ ಇಲ್ಮನೆ ಆಯ್ತು ಇಂಚು ನಾನು ಓಡೆ ಬೈದೆ ಯೂನಿವರ್ಸಿಟಿ ಕಾಲೇಜ್ ಬೈದೆ ನಾನು ಅದು ತುನದ ಸಸ್ಯನ ಸೊರಗೆಣ್ಣು ಮಾತಾವು ಪಿರಬೋಡು ಪಿರಬೋಡು ಎದುರುದಾಗಲಿ ಪಿರಬಾರಜಿ ನನ್ನ ಸನ್ಮಾನ ನೆಟ ಏರ್ಲ ಬಾರವಲ್ಲಿ ಕೇಳಿ ತೀರ್ತು ಮಾರಬೇಕೇನು ಅಂತಾನೆ ನಮ್ಮ ಮುಂದಿನ ಶಾಸಕ ಅದು ಅಂದು ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಾಡುವಾಗ ಇಂಚಿನ ನಾಯಕ ನಮಗೆ ಬರಡು ನಮ್ಮ ಊರು ನಮ್ಮ ಇತ್ತಿನ ಜಾಗೆ ನಮಗೆ ಬೋಡ್ತಿನೇನು ಕೊರ್ಪಿನಂಚಿನ ಯಾಪಲ ಧೈರ್ಯೊಡನ್ನು ಇಲ್ಲ ಬೋದಿಕೆಯಲ್ಲಿ ಇಂಚಿನ ಮದ್ದು ಕೊರಲೆ ಬಂಡ ಧೈರ್ಯೊಡ ಜತದು ಮದ್ದು ಕೊರ್ಪಿನ ವ್ಯಕ್ತಿತ್ವ ಅವು ಆಪುಜಿಂದ ನಾಲ್ಕು ಬರಂದು ಯಾನು ಸುಧಾರ ಮುಂಜಿ 15-20 ವರ್ಷದಿಂದ ಎನ್ನ ಇಲ್ಲಡೆ ಯಾರು ಬರ್ಪೇರು ಯಾರು ಅಲ್ಲಡೆ ಬೋದು ಅಂತೆ ಅಂಚಿನ ಒಂಜಿ ಆ ಬಾಂಧವ್ಯ ಉಂಟು ಎಗ್ಲಿಗೆ ಅಂಚಾದರೆ ಸಂಪೂರ್ಣ ತೆರೆಯೊಂದಿನ ವ್ಯಕ್ತಿ ಅದು ಸತ್ಸಂಗ ಬಂಡ ಯಾನು ಪೂರ ಎನ್ನ ನಮ್ಮಿನ ಪೂರ ದೇವರ ಪ್ರಾರ್ಥನೆ ಮಾಡ್ಪೆ ಅದಕ್ಕೆ ಅವಕಾಶ ತಿಕ್ಕಡು ನಿಖಿಲ ಸೇವೆ ಅವಕಾಶ ತಿಕ್ಕಡು ಕ್ರಮೇಣ ಇತ್ತೆಲ್ಲ ಕ್ರಮೇಣ ಒಂದು ಮಂತ್ರಿಯಾದ ಬರ್ತದ ಮೂಲ ಜಪ್ಪನ ಒಂದು ಯೋಗ ಕರ್ನಾಟಕ ಸರ್ಕಾರದ ಒಂದು ಮಂತ್ರಿಯಾದ ಬರ್ತಿನಂಚಿನ ಯೋಗ ನಿಖಿಲ ಅಪ್ಪೆಲ್ಲ ಪೂರ ಆಶೀರ್ವಾದ ಪಡು ಮಾತೆಲ್ಲ ಅರ್ನೊಟ್ಟಿಗೆ ನಮ್ಮ ಮಾತೆಲ್ಲ ಯಾನ್ಲ ಓವೇ ಪಾರ್ಟಿ ಡೆಚ್ಚಿ ಓ ಪಕ್ಷ ಡೆಚ್ಚಿ ಓ ಪಕ್ಷ ಬಂಡ ಈಗ ಒಂದು ನಾಟಕ ಕೊಡ್ತೀವಿ ಅಂಚಾದೆ ಅದು ಪೂರ ಪಕ್ಷ ತಗೊಂಡು ಉಳ್ಳೆ ಆ ಹೂ ಪಕ್ಷ ಇಂಕು ಮಾತ್ರ ಗೊತ್ತಾಗ್ತದೆ ಬೇರೆ ಏನೆಲ್ಲ ಗೊತ್ತಿದ್ದು ಬಹುಶಃ ಸಸ್ಯಣ್ಣ ಗೊತ್ತುಂಡ ಇಜ್ಜೆ ಗೊತ್ತಿಚ್ಚಿ ಪನಚ್ಚಿ ಅಂಚೆ ಅದು ಮಾತಾಡಿದ ಪ್ರೀತಿ ಮಾಡ್ತಿದ್ದ ವ್ಯಕ್ತಿ ಸಸ್ಯಣ್ಣೆ ಈ ಸನ್ಮಾನಕ್ಕೂ ಪನ್ನಗ ಲೇಟ್ ಆಂಡ್ ಎರಡು ಕಾರ್ಯಕ್ರಮ ಇತ್ತು ಅಂಚದು ಅದು ಈಗ ಎಕಡೆ నుంచి ಫೋನ್ ಬರಂತದ್ದು ಅಂಡ ಫೋನ್ ಬಂದು ಮಾಡ್ತಿದ್ದಾರೆ ಗೊತ್ತಿಲ್ಲ ಹಿಂಗೇನಂತಿಲ್ಲ ಅವಳು ಚೋಕ್ಲಾಗಿ ಹೆಚ್ಚು ಅವ್ರು ಸೆಕೆ ಕೊಡೋರು ಹೆಚ್ಚು ಅಲ್ಲಿ ಸನ್ಮಾನ ಮಂದಿರಕ್ಕೆ ಈಗ ಡಾಕ್ಟರೇಟ್ ಹಿಂದೆ ತೆಗೆದಿನ ತಂದು ತುಳುನಾಡದ ಸಾಂಸ್ಕೃತಿಕ ಲೋಕಡು ಏನು ಮಾತ ಮೌನಿಗೆ ಬಣ್ಣ ಬಾಡೋದು ಏನು ಮಾತ ಅಭಿನಯ ಯಕ್ಷಗಾನ ಆವಡು ನೃತ್ಯ ಆವಡು ನಾಟಕ ಆವಡು ಒವ್ವೇ ಸಾಂಸ್ಕೃತಿಕವಾದ ಒವ್ವೇ ವಿಷಯಗಳು ಕೆಲಸ ಮಾಡ್ತಿಲ್ಲ ತುಳುನಾಡದ ಪ್ರತಿಯೊಂದು ಕಲಾವಿದಕ್ಕೆ ತಿಕ್ಕಿನ ಡಾಕ್ಟರೇಟ್ ఉంది అని ಎನ್ನುವೆ ಎನ್ನತ್ತು ಯಾನು ಅಕ್ಲೆಗಾಗಿ ಅರ್ಪಣೆ ಮಾಡ್ತಾರೆ ದುಂಬಗ್ಲ ಎಡೆಂಟೆ ಕಲಾವಿದರು ನಮ್ಮ ತುಳುನಾಡುಳ್ಳೇರು ಎಡೆಂಟೆ ತಂತ್ರಜ್ಞರುಳ್ಳೇರು ಎಡೆಂಟೆ ಕಥೆಗಾರನುಳ್ಳೇರು ಅಕ್ಲೆಗೆ ದೇವರ ಅವಕಾಶ ಕೊರಡು ಇಂಚನೆ ನಮ್ಮ ತುಳು ಭಾಷೆದ ಬುಲಚಿಲ್ ಜಗತ್ತು ಇಡೀ ಪೋಪಿಲೆಕ ನಮ್ಮ ತುಳು ಭಾಷೆಗೆ ಒಂದು ಅಂಚಿನೊಂದು ಗೌರವ ತಿಕ್ಕಲೆಕ ನಮ್ಮ ತುಳುನಾಡು ಪ್ರತಿಯೊರಿಲ್ಲ ತುಳುಟೆ ಪಾತಿರ್ಲೆಕ ತುಳು ಪಾತಿರ್ನಾಗ ನಮಗೆ ಮೇ ಇರ್ಮನೆ ಹಾಕಲೆಕ ಇಡೀ ಲೋಕ ತುಳು ಭಾಷೆ ಪದರಡು ನಂಗೆ ಮಾತಾಡಿಲ್ಲ ಹೆಮ್ಮೆ ಅವಡು ಅಮೇರಿಕಾದಾಗೆಲ್ಲ ತುಳು ಪಾತಾಡು ಒಬ್ಬ ಎಂಚೋಳಾಡು ಅಂಚ ಪಾತಾಡು ಲಂಡನ್ನಾಗೆಲ್ಲ ಪಾತಾಡು ಒಬ್ಬ ಶಶಾನ ಎಂಚ ಅವಲ್ಲ ಅಡೆಮಟ್ಟ ತುಳು ಬೋಡು ಅಡೆಮಟ್ಟ ನಮ್ಮ ಮಾತೆಲ್ಲ ಕೊನೆಗ ಮಾತೆಲ್ಲ ಇಂಚಿನ ಹಿರಿಯ ವ್ಯಕ್ತಿ ಡಾಕ್ಟರ್ ಮೋಹನ್ ಇಡೀ ಸಾಂಸ್ಕೃತಿಕ ಒಂದು ಲೋಕನೇ ಸೃಷ್ಟಿ ಮಾಡಿದೆ ಮೂಡುಬಿದಿರೆಡು ಏನೇ ಓಲ್ಲ ದೇಶದ ಮೂಲೆ ಮೂಲೆಡು ತುಯರತಿಕನ್ನ ಜಾನಪದ ಅವಡು ಪ್ರತಿ ಒಂಜಿ ಸಾಹಿತ್ಯದ ಮಟ್ಟಿಗೆ ಅವಡು ಸಮ್ಮೇಳನ ಮಲಮಲ್ಲ ಸಮ್ಮೇಳನ ಇಡೀ ಸರ್ಕಾರ ಮಲ್ಪಂದಿನ ಮಲಮಲ್ಲ ವಿರಾಸತ್ ಸನ್ಮಾನ ಒಂದು ಸಮ್ಮೇಳನನು ಡಾಕ್ಟರ್ ಮೋಹನ್ ಅದನ್ನು ಕೈ ಹಿಡಿದು ಕಾಸುಪಾಡು ಮಲ್ಲೇರು ಅಂಚಿನೊಂಜಿ ಮಹಾನ್ ವ್ಯಕ್ತಿ ಈ ವೇದಿಕೆ ಮೇಲೆ ಅವರಿಗೆ ಆದರ್ಶ ಒಂಜಿ ಆಗ ಒಂಜಿ ನಮ್ಮ ಕಾವಂತೆರ್ಲಕ್ಕೆ ಒಂಜಿ ಯುಗ ಪುರುಷ ಎಂದು ಕೊನೆಯ ಸಂತೋಷ ಪಡುತ್ತೆ ಒಂಜಿ ಯುಗ ಪುರುಷ
ವಿದ್ಯಾಕ್ಷೇತ್ರದ ಅವರ ವಿದ್ಯಾಕ್ಷೇತ್ರದ ಸಾಧನೆ ಐದು ಪಕ್ಕ ಆಯುರ್ವೇದ ಆ ಕ್ಷೇತ್ರದ ಸಾಧನೆ ನೇನು ನಮ್ಮ ನನ್ನ ಅವು ಅಂಚ ಮಲ್ಪನ ಸಾಧ್ಯತೆ ಭಾರಿ ಕಮ್ಮಿ. ಇಡೀ ಲೋಕನೇ ಮೂಡುಬಿದ್ರೆದಂಚಿ ತೂಪಿಲೆಕ ಮಂತಿನ ವ್ಯಕ್ತಿ, ಮೂಡುಬಿದ್ರೆ ಪಂಪಿನೊಂಜಿ ಊರು ಉಂಡಿಗೆ ಅಂದು ತೂಪಿಲೆಕ ಮಂತಿನ ವ್ಯಕ್ತಿ ಡಾಕ್ಟರ್ ಮೋಹನ್ ಆಳ್ವೇರು. ಅರೆಗೆ ಅವ್ರನ್ನ ಒಟ್ಟಿಗೆ ಉಲ್ಲಂತವನ್ನು ನಾನು ಬಾರಿ ಹೆಮ್ಮೆ ಪಡೆಪೆ. ಸಸ್ಯವಿದಾದರಲ್ಲಿ ಬಾಬಾ ಬ್ಲ್ಯಾಕ್ ಅವ ಒಂಜಿ ಸ್ವರ ಹೋತನು ಒಂಜಿ ಲೈನ್ ಇಕ್ಲೆ ಬಂಪೆ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ಮುತ್ತಾರೆ. ಶಾರದೆ 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 ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ಮುತ್ತಾರೆ. ಧನ್ಯವಾದಗಳು. ಡಾಕ್ಟರ್ ದುಬ್ಬು ಲಯನ್ ಎಂದು ಬರೋದಿತ್ತ, ನನ್ನ ಡಾಕ್ಟರ್ ಎಂದು ಬರೋದಿಲ್ಲ. ಡಾಕ್ಟರ್ ದೇವದಾಸ್ ಕಾಪಿ ಗಾಡ್ರಿಗೆ ಸೊಲಬಿಲ್ಲ ಸಂದವದು ಚಾಪರ್ಕ ಡಾಕ್ಟರ್ ತಿಕ್ಕಿಬೇಕು ಸರ್, ಗಟ್ಟು ಫೋನ್ ಬರ್ತಾನೆ ಕಾಂಡೆ ಅವ್ನು ರಾಂಗ್ ನಂಬರ್ ನೀತು ಸರ್. ಬಟ್ ಹಿಂಗೆ ಗೊತ್ತಿತ್ತು ಅವು ಕೆಲವು ಸರ್ತಿ ಅಂದಂಚ ಜೋಕರು ಮಾತ್ರ 4 ವರ್ಷದ ಡಾಕ್ಟ್ರ್ ಯಾನ್ಲ ಕಾಪಿ ಕಟ್ಟದ 5 ವರ್ಷದ ಡಾಕ್ಟರ್